ಶ್ರೀರಾಮ್. ಸೊ ಇವತ್ತು ಭಗವದ್ಗೀತೆ ಉಪನ್ಯಾಸಗಳು ಮೊದಲನೇ ಭಾಗ, 9ನೇ ಚಾಪ್ಟ್ರು 10ನೇ ಚಾಪ್ಟ್ರು ಸ್ಟಡಿ ಗ್ರೂಪ್ ಇದೆ. ಚಿಂತನೆ ಮಾಡ್ತಾ ಹೋಗೋಣ ಇವರುಗಳ ಆಶೀರ್ವಾದ ತಗೊಂಡು. ಓಕೆ, ಇಲ್ಲಿ ಆ ಹೆಡ್ಡಿಂಗ್ ಬಂದಿದ್ದೆ 9ನೇ ಚಾಪ್ಟ್ರು, ಪೇಜ್ ನಂಬರ್ 47, ಆತ್ಮಜ್ಞಾನದಿಂದ ಕೃತಕೃತ್ಯತೆ ಅಂತಾರೆ. ಇಲ್ಲಿ ಆತ್ಮಜ್ಞಾನ ಅಂದರೆ ಏನು? ಕಲ್ಪನಾ, ನಿಮಗೆ ಗೊತ್ತಿದ್ರೆ ಹೇಳಿಮ್ಮ. ಆತ್ಮಜ್ಞಾನ ಶ್ರೀಧರ್ ಸರ್, ನೀವು ಹೇಳಿ. ಶ್ರೀಧರ್, ಆತ್ಮಜ್ಞಾನ ಅಂದರೆ ನಮ್ಮನ್ನ ನಾವಂತ ತಿಳ್ಕೊಳ್ಳೋದು ಸರ್, ತನ್ನ ಸ್ವರೂಪದಲ್ಲಿ ತಿಳ್ಕೊಳ್ಳೋದು, ನಾನು ಯಾರು. ಇವಾಗ ನಮ್ಮ ಸ್ವರೂಪ ಗೊತ್ತಿಲ್ವ ನಮಗೆ? ಯಾರನ್ನೂ ಕೇಳಿದ್ರು ನೀವು ಯಾರು ಅಂತಂದರೆ ಹೇಳ್ತೀವಲ್ಲ, ಮತ್ತಿನ್ನೇನು? ಸರ್, ಗಾರ್ಡನ್ ಇದ್ರೆ ಹೋಗಿ ನಮ್ಮನ್ನು ನಾವು ಗುರುತಿಸ್ಕೋಬೇಕು, ಅವಾಗ ಗೊತ್ತಾಗತ್ತೆ ನಾವು ಯಾರು ಅಂತ. ಈ 3 ಅವಸ್ಥೆಗಳಿಂದ ತಿಳ್ಕೊಂಡಿದ್ದೀವಲ್ಲ, ಅದರಿಂದ ಗುರುತಿಸ್ಕೋಬೋದು. ಹಾಗಾದರೆ ನಾನು ಹೀಗಿದ್ದೀನಿ, ನೀವು ವಿಡಿಯೋಗೆ ಬಂದರೆ ಹೀಗಿದ್ದೀರಾ, ಇದಲ್ವಾ ನಾವು? ಅಲ್ಲ ಸರ್, ಯಾಕೆಂದ್ರೆ ಮಗು ಇದ್ದಾಗ ನಾವು ಬೇರೆ ಥರ ಇದ್ವಿ, ಆವಾಗಲೂ ನಾವೇ ಇದ್ವಿ, ಬೆಳೆದಾಗ ನಾವೇ ಇದ್ವಿ. ಸೊ ಈಗ ಈ ಸ್ಥಿತಿಯಲ್ಲೂ ನಾವೇ ಇದ್ದೀವಿ. ಆವಾಗ ಬರೀ 1.5 kg ಇದ್ವಿ, ಈಗ 65 kg ಆಗಿದ್ದೀವಿ. ಚೇಂಜ್ ಆಗ್ತಾ ಇರ್ತದೆ, ಆದರೆ ನಾವು ಮಾತ್ರ ಹಂಗೆ ಇದ್ದೀವಿ. ಅದು ಇಂಪಾರ್ಟೆಂಟ್, ಹಿಡ್ಕೊಳ್ರಿ ಆ ಪಾಯಿಂಟ್ನ. ಹುಟ್ಟಿದಾಗ 2.5 kg 3 ಅಡಿ, ಆಮೇಲೆ 10 ವರ್ಷಕ್ಕೆ ಎಷ್ಟು ಬದಲಾವಣೆ, ಆವಾಗಲೂ ನಾನು ಅಂತೀನಿ, 20 ವರ್ಷಕ್ಕೂ ನಾನು ಅಂತೀನಿ, 40 ವರ್ಷಕ್ಕೂ ನಾನು ಅಂತೀನಿ, ಸಾಯೋವಾಗಲೂ ನಾನು ಅಂತೀನಿ. ಆ ನಾನು ಅನ್ನೋದು ಕಾಮನ್ ಆಗಿದೆ. ಈ ಶರೀರ ಬದಲಾವಣೆ ಆಗ್ತಾ ಇದೆ. ಮತ್ತು ನಾನು ಅಂದರೆ ಯಾವುದು, ನನ್ನದು ಯಾವುದು, ಇವೆರಡನ್ನೂ ಬಿಡಿಸ್ಕೋಬೇಕು. ಸೊ ಅಲ್ಲಿಗೆ ನಿಮ್ಮ ಪ್ರಕಾರ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನೋಡಿಕೊಂಡ್ರೆ ಈ ಪಾದದಿಂದ ತಲೆವರೆಗೂ ಇರೋ ಇದು ನಾನಲ್ಲ ಅಂತ ಆಯಿತು. ಹಾಗಾದ್ರೆ ನನ್ನ ನಿಜವಾದ ಸ್ವರೂಪ ಯಾವುದು ಅಂತಂದರೆ, ಗಾಢನಿದ್ರೆ ಅನುಭವದಿಂದ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅನುಭವ ಅಂತ ಹೇಳಿದ್ರಿ. ಕರೆಕ್ಟ್. ಹೂ ಆಮ್ ಐ ಅನ್ನೋದ್ರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದನ್ನು ಜ್ಞಾನ ಅಂತಾರೆ. ನಾವು ತಿಳ್ಕೊಂಡಿರೋದಾಗಾದರೆ ತಪ್ಪು ಅಂತ ಆಯಿತು. ಅಲ್ಲಿಗೆ ನಮ್ಮ ನಾವು ಏನು ತಿಳ್ಕೊಂಡಿದ್ದೀವೋ ತಪ್ಪು. ಹಾಗಾದರೆ ನಾವು ನಿಜವಾಗ್ಲೂ ಏನಾಗಿದ್ದೀವೋ ನಮಗೆ ಗೊತ್ತಿಲ್ಲ. ಆ ಶಾಸ್ತ್ರ ತಿಳಿಸ್ಕೊಡುತ್ತೆ. ಯಾವುದರಿಂದ? ಸಾರ್ವತ್ರಿಕ ಪೂರ್ಣ ಅನುಭವದಿಂದ. ಅದಕ್ಕೆ ಹೂ ಆಮ್ ಐ, ನಾನಂದ್ರೆ ಯಾರು ಅಂತ ಹೇಳಿದ್ರಿ. ಈಗ ಇದು ನಮ್ಮ ಅಶ್ವಥ್ ನಾರಾಯಣ್ ಅಂತವರಿಗೆ ಎಕ್ಸಾಂಪಲ್ ಕೊಟ್ಟು ಸುಲಭವಾಗಿ ಅರ್ಥ ಆಗೋ ಹಾಗೆ ತಿಳಿಸ್ಕೊಡ್ಬೇಕು. ಇದಕ್ಕೆ ಎಕ್ಸಾಂಪಲಿಂದ, ಉಪಮಾನ ಅಂತೀವಿ ನಾವು, ಎಕ್ಸಾಂಪಲ್, ದೃಷ್ಟಾಂತ ಅಂತೀವಿ. ಹೇಳ್ತೀರಾ ಶ್ರೀಧರ್ ಅವರೇ? ಹಲೋ ಶ್ರೀಧರ್ ಸರ್, ಇನ್ಯಾರಾದರೂ ಹೇಳ್ತೀರಾ? ಒಂದು ನಿಮಿಷ ಹೇಳಿ ಶ್ರೀಧರ್ ಅವರು, ನೀವು ಹೇಳ್ತೀರಾ? ಎಕ್ಸಾಂಪಲ್ ನಾವು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಾವೇನು ಅನ್ಕೊಂಡಿದ್ದು ಸುಳ್ಳು ಅನ್ನಕ್ಕೆ, ಮಿಥ್ಯ ಅನ್ನಕ್ಕೆ ಒಂದು ಹಗ್ಗ ಮತ್ತೆ ಹಾವುದು ಎಕ್ಸಾಂಪಲ್ ಕೊಡ್ಬೋದು ಸರ್. ಕರೆಕ್ಟ್. ಹಗ್ಗನ ನಾವು ಹಾವು ಅನ್ಕೋಬಿಟ್ಟು ಎಷ್ಟು ನಾವು ಇದು ಮಾಡ್ತೀವೋ, ಸೊ ಅದು ನಿಜಾನೇ ಅನ್ಸ್ಬಿಡತ್ತೆ. ಅನ್ಕೊಳ್ಳೋವರೆಗೂ ನಿಜ ಅನ್ಸುತ್ತೆ. ಆಮೇಲೆ ಅದು ಹಾವು ಅದು ಹಗ್ಗ ಕಂಡು ಕೂಡ ಯಾರಾದರೂ ಬಂದು ಬೆಳಕು ಬೀರಿದ್ರೆ ಅಲ್ಲಿ, ಅವಾಗ ನಮ್ಗದು ಅಯ್ಯೋ ಇದು ಹಗ್ಗ ಅನ್ಸತ್ತೆ. ಅದು ನಿಜವಾದ ಜ್ಞಾನ. ಆ ಥರ ನಾವು ದೇಹ ಮತ್ತು ಇಂದ್ರಿಯಗಳನ್ನ ಇದನ್ನೆಲ್ಲ ನಾವು ಒಂದೊಂದು ಅರ್ಥ ಮಾಡಿಕೊಂಡು, ಇದೆಲ್ಲ ನಾವು ನನ್ನದು, ನಾನಲ್ಲ ಅನ್ನೋದು ತಿಳ್ಕೋಬೋದು. ಕರೆಕ್ಟ್. ಸೊ ಅಲ್ಲಿಗೆ ಈ ಎಕ್ಸಾಂಪಲ್ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಈಗ ಅವನು ಹಾವು ಅಂತ ಹೇಳ್ಕೊಂತ ನಸುಗತ್ತಲೆ, ಅಲ್ಲಿ
ಅವನು ಹಾವು ಅಂತ ಎದುರ್ಕೊತಾ ಇದ್ದಾಗ ನಡುಗ್ತಾ ಇದ್ದಾನೆ, ಬೆವರ್ತಾ ಇದ್ದಾನೆ. ಆ ಕಡೆಯಿಂದ ಬಂದವನು ಹೇಳ್ತಾನೆ, ಯಾಕೆ ನಡುಗ್ತಾ ಇದ್ದೀಯ ಸ್ವಾಮಿ? ಹಾವು ಮಲಗಿದೆ. ಹಾವಲ್ಲಪ್ಪ, ಅದು ಹಗ್ಗ. ಇವನಿಗೆ ಸಂಶಯ ಬರುತ್ತೆ. ಅರೆ, ಹಾವಲ್ಲ ಅಂತಾನೆ, ಹಾವು ಅದು, ನನಗೆ ಎಷ್ಟು ನಡುಗ್ತಾ ಇದ್ದೇನೆ ಅಂತಾನು. ಇವನು 100% ಹಾವು. ಅಲ್ಲಿ ಅವನು ಹಗ್ಗವನ್ನು ನೋಡಿರ್ತಾನೆ, ಇವನು ಹಾವಂತ ಭ್ರಮೆ ಮಾಡ್ಕೊಂಡಿರ್ತಾನೆ. ಇಷ್ಟೇ ವ್ಯತ್ಯಾಸ. ಆಗ ಅವನಿಗೆ ಸಂಶಯ ಬರುತ್ತೆ. ಬಾ, ಅವನ ಹತ್ರ ಟಾರ್ಚ್ ಇರುತ್ತೆ, ಕರ್ಕೊಂಬಂದು ತೋರಿಸ್ತಾನೆ. ನೋಡಿದ ತಕ್ಷಣ ಅಯ್ಯೋ ಹಗ್ಗ, ನಾನು ಎಷ್ಟು ಹೆದರ್ಕೊಂಡೆ ಅಂತ, ಅಷ್ಟೇ, ಮುಗಿದೋಯ್ತು. ಅಂದರೆ ನಿಜವಾಗಿಯೂ ಇರೋದು ಹಗ್ಗ. ತಪ್ಪಾಗಿ ನಾವು ಹಾವು ಅಂತ ಅಂದ್ಕೊಂಡಿದ್ದೀವಿ. ಅಂದ್ಕೊಂಡಿದ್ದ ತಕ್ಷಣ ಆಗ್ಬಿಡ್ಬೇಕಲ್ಲ, ಆಗದಿಲ್ಲ. ಆದ್ದರಿಂದ ಇದು ಸಮ್ಯಕ್ ಜ್ಞಾನ. ಇಲ್ಲಿ ಆತ್ಮಜ್ಞಾನ ಅಂದರೆ ನನ್ನ ಜ್ಞಾನ. ಆ ಹಾವು ಹಗ್ಗದಲ್ಲಿ ಸರಿಯಾದ ಜ್ಞಾನ ಯಾವುದು? ಹಗ್ಗ. ರಾಂಗ್ ನಾಲೆಡ್ಜ್ ಯಾವುದು? ಹಾವು ಅಂತ ತಿಳ್ಕೊಂಡಿದ್ದು. ಹಾಗೆ ಇಲ್ಲಿ ಆತ್ಮಜ್ಞಾನ ಅಂತ ಹೇಳ್ತೀವಿ. ಸೊ ಈಗ ಹೇಳಿದ್ದು ಹಗ್ಗದ ಜ್ಞಾನ. ಎಕ್ಸಾಂಪಲಿಂದ ನಮಗೆ ಸ್ಪಷ್ಟತೆ ಆಯಿತು. ಅಲ್ಲಿ ಪರೀಕ್ಷೆ ಮಾಡಿದ್ರೆ, ವಿಚಾರ ಮಾಡಿದ್ರೆ, ಅವನ ಹತ್ರ ಟಾರ್ಚ್ ಇತ್ತು. ಟಾರ್ಚ್ ಅನ್ನೋದು ಉಪನಿಷತ್ತು, ವೇದಗಳು, ಭಗವದ್ಗೀತೆ ಇದ್ದಂಗೆ. ಅವನು ಗುರು ಇದ್ದಂಗೆ. ಆ ಹಾವು ಹಗ್ಗದಲ್ಲಿ ಹೇಗೆ ಅವನು ಟಾರ್ಚು ಅವನು ಹೇಳ್ತಾನೋ ಹಾಗೆ ಇಲ್ಲಿ ನಮಗೆ ವೇದಗಳು, ಉಪನಿಷತ್ತುಗಳು ಇದನ್ನು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಅಂತ ಸಾರಿ ಏನಂತಾರೆ ಇದಕ್ಕೆ? ಶಬ್ದ ಪ್ರಮಾಣ ಅಂತಾರೆ. ಶಬ್ದ ಪ್ರಮಾಣ ಅಂದರೆ ವೇದಗಳೇ, ಉಪನಿಷತ್ತು, ಪ್ರಸ್ಥಾನತ್ರಯ ಎಲ್ಲವೂ ಉಪನಿಷತ್ತುಗಳೆಲ್ಲ ಸೇರುತ್ತೆ. ಗುರು ಆದವನೇ ತಿಳಿಸ್ಕೊಡ್ಬೇಕು. ಅಲ್ಲಿ ಸುಮ್ಮನೆ ಇದು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕೆ ಹೇಳ್ರಿ, ಅಲ್ಲಿ ಬರೀ ಟಾರ್ಚ್ ಹಾಕಿದ ತಕ್ಷಣ ನಾನು ಹಗ್ಗ ಅಂತ ಕಾಣಿಸ್ಬಿಡುತ್ತೆ. ಇಲ್ಲಿ ಯಾಕೆ ನಾನು ತೋರ್ಸಕ್ಕಾಗಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀನಿ ಶ್ರೀಧರ್ ಅವರೇ. ಅಲ್ಲಿ ಹಗ್ಗಕ್ಕೆ ಅವನು ತೋರಿಸ್ಬಿಟ್ಟ, ತೋರಿಸಿದ ತಕ್ಷಣ ಅವನು ಗೊತ್ತಾಗೋಯ್ತು. ಇಲ್ಲೂ ಹಾಗೆ ಏನಾದರೂ ತೋರಿಸ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಶಾಸ್ತ್ರಗಿಸ್ತ್ರ ಎಲ್ಲ ಬೇಕಾ? ಪ್ರಶ್ನೆ. ಇಲ್ಲಿ ಹಂಗೆ ತೋರಿಸ್ಬಿಡ್ಬೋದಲ್ಲ ಆತ್ಮನ್ನ. ಹೌದು ಸರ್, ಅದು ನೇರವಾದ ಅನುಭವದಿಂದನೇ. ಯಾಕೆಂದ್ರೆ ಒಂದಾಗುತ್ತೆ ಸರ್, ಇದು ಈ ಆತ್ಮತತ್ವ ಕರಣಗಳಿಂದ ಗೊತ್ತಾಗಲ್ಲ, ಬಾಹ್ಯ ಕಣ್ಣುಗಳಿಂದ ಗೊತ್ತಾಗಲ್ಲ. ನೇರವಾದ ಅನುಭವದಿಂದನೇ ತಿಳ್ಕೊಬೇಕು ಅದನ್ನ ತಿಳ್ಕೋವರೆಗೂ ನಮ್ಗೆ ಇದು ತಿಳ್ಕೊಳ್ಳೋವರೆಗೂ ಶಾಸ್ತ್ರ ಬೇಕೇ ಬೇಕಾಗತ್ತೆ. ನಾವು ಈ ಥರ ಡಿಸ್ಕಸ್ ಮಾಡ್ತಾ ಇದ್ದಾಗ ಯಾರಿಗಾದರೂ ಇನ್ನೇನಾದರೂ ಆ್ಯಡ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಇನ್ಯಾರಾದರೂ ಆ್ಯಡ್ ಮಾಡ್ತೀರಾ ಇದಕ್ಕೆ? ಬರೀ ಬಹಿಕರಣ ಅಲ್ಲ ಸರ್, ಅಂತಃಕರಣನೂ ಆಗಲ್ಲ ಸರ್. ಅದು ನೇರವಾಗಿ ನೋಡಕ್ಕೆ ಆಗಲ್ಲ. ಹಗ್ಗ ಹಾವು ಎರಡು ವಸ್ತುಗಳು, ಎರಡು ನಮ್ಗೆ ಅನುಭವದಲ್ಲಿದೆ, ನಮ್ಗೆ ಗೊತ್ತಾಗೋಗುತ್ತೆ ಇಲ್ಲಿ ಹಗ್ಗ ಇರೋದು ಹಾವಲ್ಲ ಅಂತ. ಆದ್ರೆ ಈ ಇಂದ್ರಿಯಗಳಿಂದ ಅದನ್ನ ಆತ್ಮನ ನೋಡಕ್ಕಾಗಲ್ಲ. ಅವ್ನು ಇಂದ್ರಿಯಗಳಿಗೆ ಸಿಗಲ್ಲ, ಮನಸ್ಸಿಗೆ ಸಿಗಲ್ಲ, ಬುದ್ಧಿಗೆ ಸಿಗೋದಿಲ್ಲ, ಅಂತಃಕರಣಕ್ಕೆ ಸಿಗೋದಿಲ್ಲ, ಯಾವುದಕ್ಕೂ ಸಿಗದೆ ಇರೋದ್ರಿಂದ ಅದು ಅತೀಂದ್ರಿಯವಾಗಿರೋದು. ಆದ್ರಿಂದ ನಮ್ಗೆ ಇಲ್ಲಿ ಕಷ್ಟ ಆಗಿದೆ ನಮ್ಗೆ ತಿಳ್ಕೊಳಕ್ಕೆ. ನಾನೇ ಅದಾಗಿದ್ರು ಸಹಿತ ನಮ್ಗೆ ಆಗ್ತಾ ಇಲ್ಲ ತಿಳ್ಕೊಳಕ್ಕೆ. ಇನ್ನು ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು? ಹಾವು ಹಗ್ಗಕ್ಕೂ ನಾನು ಆತ್ಮನಿಗೂ ಈ ಶರೀರಗಳಿಗೂ ಏನು ಡಿಫ್ರೆನ್ಸ್? ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ. ಇಲ್ಲಿ ಹಗ್ಗ ಹಾವು ಎರಡು ಆಬ್ಜೆಕ್ಟ್ಸ್, ವಿಷಯ. ಇಲ್ಲಿ ಶರೀರ ವಿಷಯ, ಆತ್ಮ ವಿಷಯ ಅಲ್ಲ, ವಿಷಯೀ. ಅದರಿಂದ ತೋರ್ಸಕ್ ಬರಲ್ಲ. ಅದರಿಂದ ಈ ಸಾರ್ವತ್ರಿಕ ಪೂರ್ಣಾನುಭವದಿಂದಲೇ ನೋಡ್ಕೋಬೇಕು. ಅದಕ್ಕೋಸ್ಕರ ಓಕೆ, ಇಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟು ಆಯಿತು. ಸೊ ಅಲ್ಲಿಗೆ ಆತ್ಮಜ್ಞಾನ ಅಂದರೆ ಏನು ಅಂತ ಗೊತ್ತಾಯಿತು. ಕೃತಕೃತ್ಯತೆ ಆಗುತ್ತಲ್ಲ, ಆತ್ಮಜ್ಞಾನದಿಂದ ಕೃತಕೃತ್ಯತೆ. ಕೃತಕೃತ್ಯತೆ ಅಂದರೆ ಏನು ಶ್ರೀಧರ್ ಅವರು? ಅಥವಾ ಇನ್ಯಾರಾದರೂ ಹೇಳಿ ಸರ್. ರೀಚಿಂಗ್ ದಿ ಸರ್, ನನಗೆ ನಿನ್ನೆ ಕಣ್ಣು ಸ್ವಲ್ಪ ಆಪರೇಷನ್ ಆಯಿತು, ಅದಕ್ಕೆ ಆಪರೇಟ್ ಮಾಡೋದು ಕಷ್ಟ ಆಗಿದೆ. ಅರ್ರೆ ಪಾಪ, ಏನು ಕ್ಯಾಟ್ರಾಕ್ಟ್ ಆಯ್ತಾ? ಕ್ಯಾಟ್ರಾಕ್ಟ್ ಆಪರೇಷನ್ ಅಲ್ಲ ಸರ್, ಇಲ್ಲ, ಒಳಗೆ ರೆಟಿನಾ ಹಿಂದ್ಗಡೆ ಒಂದೇನೋ ಒಂದು ತೂತ ಥರ ಇದೆ ಅಂತೆ.
ಸೊ ಅದನ್ನ ಮುಚ್ಚಕ್ಕೆ ಒಂದು ಗ್ಯಾಸ್ ಇದೆಲ್ಲ ಬಬಲ್ಸ್ ಎಲ್ಲ ಹಾಕಿ ಫಿಟ್ ಮಾಡಿದ್ದಾರೆ. ಅರೆ ಒಂದು ಕಣ್ಣನ್ನು ಮಾತ್ರ ನೋಡ್ತಾ ಇದೆ, ಅದಕ್ಕೆ ನನಗೆ ಲೇಟ್ ಆಗ್ತಾ ಇದೆ ರೀಚ್ ಅರೆ ಆಗೋದು. ಪಾಪ ನೀವು ಅಯ್ಯೋ ಒಂದ್ ಕೆಲಸ ಮಾಡಿ ಆದ್ರೂ ಸರ್. ಇಲ್ಲ ಪರವಾಗಿಲ್ಲ, ನಾನು ಹೇಳ್ತೀನಿ. ಪರವಾಗಿಲ್ಲ, ಚೆನ್ನಾಗಿ ನಮ್ಗಂತೂ ಗೊತ್ತಾಗ್ಲೇ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಆದ್ರೂ ನಿಮ್ಗೆ ಕಷ್ಟ ಇದೆ, ವೆರಿ ಗುಡ್ ಒಂದೇ ಇರ್ಲಿ. ಆದ್ರಿಂದ ನಿಮ್ಗೆ ಅಷ್ಟೆಲ್ಲ ಆಪರೇಷನ್ ಆಗಿದ್ರು ನೀವು ಬಂದು ಅಟೆಂಡ್ ಮಾಡ್ತಾ ಇದ್ದೀರಲ್ಲ, ದಟ್ ಇಸ್ ಗ್ರೇಟ್. ಬೇಕಾದಷ್ಟು ಆಯ್ತು, ಗುಡ್ ಗುಡ್ ಸರ್. ಈಗ ಕೃತಜ್ಞತೆ ಅಂದ್ರೆ ಸರ್, ಕೃತಜ್ಞತೆ ಅಂದ್ರೆ ನಾನು ಜೀವನದಲ್ಲಿ ಏನ್ ತಿಳ್ಕೋಬೇಕೋ ಅದನ್ನ ತಿಳ್ಕೊಂಡಂಗೆ, ಯಾವ್ದನ್ನ ಸಾಧಿಸ್ಬೇಕೋ ಅದು ಸಾಧಿಸ್ತೇನೆ. ಏನಂತ ಮನುಷ್ಯ ಜೀವನದಲ್ಲಿ ಅವ್ನ ಏಮ್ ಏನು ಅಂತಾರಲ್ಲ ಅದನ್ನ ಸಾಧಿಸ್ತಾನೆ. ಓಕೆ, ಇನ್ಯಾರಾದ್ರೂ ಆ್ಯಡ್ ಮಾಡ್ತೀರಾ ಇದಕ್ಕೆ? ಕೃತಕೃತ್ಯತೆ. ಇನ್ನ ಇದನ್ನ ಒಂದನ್ನು ತಿಳ್ಕೊಂಡ್ಮೇಲೆ ಮತ್ತೆ ಏನು ಪಡಿಬೇಕಾಗಿಲ್ಲ, ತಿಳ್ಕೊಬೇಕಾಗಿಲ್ಲ. ಆನಂದ ಸ್ವರೂಪನೇ ನಾವಾಗಿರ್ತೀವಲ್ಲ, ಅದರಿಂದ ಅದು ಜೀವನದಲ್ಲಿ ನಾವು ಇನ್ನೇನು ಮಾಡೋಷ್ಟಿಲ್ಲ ಅಂತ, ಯಾವುದೊಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂತೆ ಆಗುತ್ತೋ ಆ ತರ ನಾವು ನಮ್ಮ ಗುರಿಯನ್ನ ಮುಟ್ಬಿಡ್ತೀವಿ, ಮೋಕ್ಷ ಪಡ್ಕೊಂಡ್ಬಿಡ್ತೀವಿ, ನಮ್ಗಿನ್ನೇನು ಇಲ್ಲ ಅಂತ. ಹೌದು, ಅಷ್ಟು. ಆಮೇಲೆ ಕೃತಕೃತ್ಯತೆ, ಇಲ್ಲಿ ಕರ್ತೃತ್ವವಿಲ್ಲ, ಭೋಕ್ತೃತ್ವವಿಲ್ಲ. ಇದನ್ನು ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಇರೋದಿಲ್ಲ. ಈಗ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದೇ ಸಾಲ್ವೇಷನ್, ತಲೆಗೆಲ್ಲ ಒಂದೇ ಮಂತ್ರ. ಪ್ರತಿಯೊಬ್ಬ ಮನುಷ್ಯನು ಮಾನವನಾಗಿ ಹುಟ್ಟಿದ ಮೇಲೆ ಮಾಡಬೇಕಾಗಿರೋದು ಇದು ಒಂದೇ ಕರ್ತವ್ಯ. ಇದನ್ನು ಬಿಟ್ಟು ನೀವು ಏನು ಮಾಡಿದ್ರೂ ಬೆಟ್ಟ ಕಲ್ಲೆತ್ತಾಗ್ತಂಗೆ. ಎಷ್ಟು ಜನ ಮಾಡ್ತಾರೆ ಇದಕ್ಕೋಸ್ಕರ? ಯಾರೂ ಮಾಡಲ್ಲ. ಹಿಂದಿನ ಕಾಲದಲ್ಲಿ ಇದನ್ನೇ ಮಾಡ್ತಾ ಇದ್ರು, ಅದಕ್ಕೆ ಅವರು ಸಂತೋಷವಾಗಿದ್ದರು. ಆದ್ದರಿಂದ ಈಗ ಯಾರಿಗೂ ಬೇಡ ಇದು. ಆದರೆ ಮನುಷ್ಯ ಆನಂದವಾಗಿರೋದಕ್ಕೆ ಇದೊಂದೇ ಸಲ್ಯೂಷನ್. ನೀವಿನ್ನೇನು ಮಾಡಿದ್ರೂ ನೀವು 100% ಆನಂದ ಸಿಗೋದಿಲ್ಲ. ಅದಕ್ಕೆ ಕೃತಕೃತ್ಯತೆ, ಫುಲ್ ಸ್ಟಾಪ್. ಇಲ್ಲದಿದ್ದರೆ ನೀವೇನೇ ಸಲ್ಯೂಷನ್ ಹುಡುಕಿದ್ರು ಕಾಮ ಕಾಮ ಕಾಮ, ಅದಕ್ಕೆ ಕೊನೆ ಯಾವಾಗ ಆಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ಕೊನೆ ಇದೆ. ಯಾವುದು ಒಂದನ್ನು ಪಡೆದರೆ ಪ್ರಪಂಚದಲ್ಲಿ ಎಲ್ಲವನ್ನೂ ಪಡೆದಂಗೆ ಆಗ್ಬಿಡುತ್ತೆ. ಇದೊಂದನ್ನು ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ಬಿಡುತ್ತೆ. ಅವನು ಸರ್ವಜ್ಞ ಅಂತ ಕರೀತಾರೆ. ಮತ್ತು ಯಾವುದು ಒಂದನ್ನು ಮಾಡಿದರೆ ಇನ್ಯಾವುದನ್ನೂ ಮಾಡಬೇಕಾಗಿಲ್ಲ ಅಂಥ ಒಂದು ಇದು. ಆದ್ದರಿಂದ ದೇವತೆಗಳಾಗಲಿ, ಮನುಷ್ಯರಾಗಲಿ, ರಾಕ್ಷಸರಾಗಲಿ, ಯಾರಾದರೂ ಆಗಲಿ, ಋಷಿ ಮುನಿಗಳಾಗಲಿ, ಪ್ರತಿಯೊಬ್ಬರೂ ಮಾಡಬೇಕಾಗಿರೋದು ಇದೊಂದೇ ಮುಖ್ಯವಾದ ಕರ್ತವ್ಯ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಾವು ಹುಟ್ಟಿರೋದೇ ಈ ಕೆಲಸ ಮಾಡೋದಕ್ಕೆ. ಆದರೆ ಇದೊಂದು ಬಿಟ್ಟು ಮಿಕ್ಕಿರೋದೆಲ್ಲ ಮಾಡ್ತೀವಿ. ಅಲ್ಲಿಗೆ ನಮಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇರೋಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವು ತಿನ್ನುತ್ತೆ, ಹುಟ್ಟುತ್ತೆ, ಮರಿಗಳನ್ನ ಹಾಕುತ್ತೆ, ಬೆಳೆಸುತ್ತೆ, ಒಂದಿನ ಸಾಯುತ್ತೆ. ನಾವು ಅಷ್ಟೇ ಮಾಡಿದ್ರೆ ಏನು ವ್ಯತ್ಯಾಸ? ನಮಗೋದಕ್ಕೂ ನಮಗೆ ವಿವೇಕ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ, ಯಾರಾದರೂ ಹೇಳಿದರೆ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ಇಷ್ಟಿದ್ದರೂ ವ್ಯರ್ಥವಾಯಿತಲ್ಲ, ಜನ್ಮವು ವ್ಯರ್ಥವಾಯಿತು ಅಷ್ಟೇ. ಇದನ್ನು ಮಾಡದೇ ಇದ್ದರೆ ಅಷ್ಟೇ ಅದರ ಬೆಲೆ. ಆದ್ದರಿಂದ ಈಗ ಇಷ್ಟು ಬೇಸ್ಮೆಂಟ್ ಮೇಲೆ ಮುಂದಕ್ಕೆ ಹೋಗೋಣ. ಚೆನ್ನಾಗಿ ಕೇಳ್ಕೊತಾ ಇದ್ದರೂ ಸಾಕು, ಇದನ್ನು ಆನ್ಸರ್ ಮಾಡ್ಬೋದು. ಆತ್ಮನು ತನ್ನ ಸ್ವರೂಪದಿಂದಲೇ ಯಾವಾಗಲೂ ಇರ್ತಾನೆ. ಆದ್ದರಿಂದ ಅವನ್ನ ಏನಂತ ಕರೀತಾರೆ? ಸದ್ರೂಪನೋ ಅಂತ. ಸದ್ರೂಪನೋ ಆತ್ಮ. ಈ ಶರೀರವನ್ನು ಏನಂತ ಕರೀತಾರೆ? ಆತ್ಮನ್ ಬಿಟ್ಟು ಮಿಕ್ಕಿರೋದನ್ನು ಎಲ್ಲ ಅಸದ್ರೂಪವು. ಇಲ್ಲಿ ಸದ್ರೂಪವು ಅಂತಾರೆ. ಹಾಗಂದ್ರೆ ಅರ್ಥ ಏನು? ಆತ್ಮನ ಸದ್ರೂಪ ಅಂತ ಕರೀತಾರೆ, ಅನಾತ್ಮವನ್ನ ಅಸದ್ರೂಪ ಅಂತ ಕರೀತಾರೆ. ಸದ್ರೂಪ ಅಂದ್ರೆ ಯಾವಾಗ್ಲೂ ಇರೋವಂಥದ್ದು. ಸತ್ ಅಂದ್ರೆ ಯಾವಾಗ್ಲೂ ನಾಶ ಇಲ್ಲದೆ ಇರೋವಂಥದ್ದು. ಸತ್ ಯಾವಾಗ್ಲೂ ಇರೋದನ್ನ ಸದ್ರೂಪ ಅಂತಾರೆ. ಹೌದು. ಸದ್ ಅಂತಂದ್ರೆ ಸದ್ರೂಪನೋ, ಚಿದ್ರೂಪನೋ ಅಂತ ಹಿಂಗೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಅದು ಇಲ್ಲಿ ಆತ್ಮ ಒಂದೇ ಸದ್ರೂಪನು, ಮಿಕ್ಕಿರದೆಲ್ಲ ಅಸದ್ರೂಪವು. ಅಸದ್ರೂಪ ಅಂದರೆ
ಬದಲಾವಣೆ ಆಗ್ತಾ ಇರ್ತೈತೆ, ಇಲ್ದಂಗ ಆಗ್ತಾ ಇರ್ತೈತೆ, ವಿಕಾರಗಳು ಹೊಂದುತ್ತಾ ಇರ್ತೈತೆ, ಅದಕ್ಕೆ ಅಸದ್ರೂಪ ಅಂದ್ರೆ. ಆ ಸತ್ ಸತ್ಯವಾಗಿರೋದಲ್ಲ, ಹಾಗೆ ಅಸತ್ ಅಂತ. ಆದ್ದರಿಂದ ಆ ಸದ್ರೂಪನಾದ ಆತ್ಮನಿಗೆ ಎಂದೆಂದಿಗೂ ನಾಶವಿಲ್ಲ, ದೇಹಗಳು ಎಂದೆಂದಿಗೂ ಇರೋದಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಹೀಗೆ ಇದನ್ನು ಕರೆಕ್ಟಾಗಿ ಯಾರು ನಿಶ್ಚಯ ಮಾಡ್ಕೊತಾರೋ ಅವರು ತತ್ವದರ್ಶಿಗಳು, ತತ್ವದೃಷ್ಟಿ ಅಂತ ಹೇಳ್ತಾರೆ. ಈಗ ಅಂತವಂತ ಇಮೆ ದೇಹ ನಿತ್ಯ ಸೌಕ್ತಾಹ ಶರೀರಿಣ. ನಿತ್ಯವಾದ ಶರೀರಿಯ ಈ ದೇಹಗಳು ಅಂತವುಳ್ಳವು. ಇಲ್ಲಿ ಶರೀರ ಶರೀರಿ ಎರಡು ಬರುತ್ತೆ. ಈಗ ನಾನು ಓದ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಈ ಸೆಂಟೆನ್ಸ್ ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ನಿತ್ಯವಾದ ಶರೀರಿಯ, ಇಲ್ಲಿ ನಿತ್ಯವಾದ ಶರೀರಿಯ ಈ ದೇಹಗಳು ಅಂತವುಳ್ಳವು. ಇಲ್ಲಿ ಎರಡು ಪದ ಇದೆ. ನಿತ್ಯವಾದ ಶರೀರಿ ಹಾಗಂದ್ರೆ ಏನು, ಮತ್ತು ಈ ದೇಹಗಳು ಶರೀರಗಳು ಅಂತವುಳ್ಳವುಗಳು ನಮ್ಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಹೇಳಿಮ್ಮ, ನಿತ್ಯವಾದ ಶರೀರಿ ಅಂದ್ರೆ ಆತ್ಮ ಸ್ವರೂಪ. ನಿತ್ಯವಾದ ಶರೀರಿ ಅಂದ್ರೆ ಆತ್ಮನ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಆ ಶರೀರ ದೇಹ ಇದೆಯಲ್ಲ ಅದು ಕೊನೆಯಾಗುವಂಥದ್ದು. ಅದು ಇರಲ್ಲ, ಇರುತ್ತೆ, ಆಮೇಲೆ ತೋರುತ್ತೆ, ತೋರಲ್ಲ. ಅದು ಎರಡು ವ್ಯತ್ಯಾಸ. ಹೌದು, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಂಸ್ಕೃತ್ ವರ್ಡು ಮೊದಲು ಕನ್ಫ್ಯೂಷನ್ ಆಗುತ್ತೆ. ಶರೀರಿ ಶರೀರ, ಶರೀರ ಗೊತ್ತು ನಮಗೆ, ಇವನ ಶರೀರ, ನನ್ನ ಶರೀರಕ್ಕೆ ರೋಗ ಬಂದಿದೆ ಅಂತ ಹೇಳ್ತೀವಿ. ಶರೀರ ಅಂದರೆ ದೇಹ. ಶರೀರಿ ಅಂತಂದರೆ ಆತ್ಮ. ಅದಕ್ಕೆ ವಿಷಯೀ ಶರೀರಿ ಮತ್ತು ಅವನ ಸಾಕ್ಷಿ, ಇವೆಲ್ಲ ಒಂದೇ ಅರ್ಥ. ಸಾಕ್ಷಿ, ಶರೀರಿ ಇವೆಲ್ಲ. ಇನ್ನು ಶರೀರ, ವಿಷಯ ಎಲ್ಲ ಬಹುವಚನ. ಶರೀರಗಳು, ವಿಷಯಗಳು, ಆತ್ಮಗಳು. ಹೇಳ್ರಿ ನೋಡೋಣ. ನಾನು 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 ನಾನುಗಳು ಹೇಳ್ರಿ. ಶರೀರ 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 ಶರೀರಗಳು. ಮರ 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 ಮರಗಳು. ಪುಸ್ತಕ 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 ಪುಸ್ತಕಗಳು. ಎಲ್ಲಗಳು ಹೇಗಿದೆ ನೋಡಿ. ಇದರಿಂದನೂ ನಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಗಮನ ಕೊಡಬೇಕು ಅಷ್ಟೇ. ಆದ್ದರಿಂದ ಈ ನಿತ್ಯವಾದ ಶರೀರಿಯು ಅಂದರೆ ಆತ್ಮನು, ಅವನು, ಅವು ಸತ್ಯವಾಗಿರುತ್ತೆ. ಅದಕ್ಕೆ ನಿತ್ಯವಾದ, ನಿತ್ಯ ಅನಿತ್ಯ ವ್ಯತ್ಯಾಸಗಳು ಗೊತ್ತಿದೆ. ಇನ್ನು ದೇಹಗಳು ಅಂತವುಳ್ಳುವಗಳು, ಅದು ಕೊನೆ ಕಾಣೋದು ಎಂಬ ಭಗವಂತನ ವಾಕ್ಯದಲ್ಲಿ ನೋಡಿ, ಆತ್ಮನಿಗೆ ಏಕವಚನವನ್ನು, ಶರೀರಗಳಿಗೆ ಬಹುವಚನ ಕೊಟ್ಟಿರೋದನ್ನು ನಾವು ಗಮನಿಸಬೇಕು. ಸಿಂಗುಲರ್ ಅಂಡ್ ಪ್ಲೂರಾಲಿಟಿ. ಈ ದೇಹಗಳು ಅಂತ ಹೇಳ್ತಾರೆ. ಈ ದೇಹಗಳು ಎಂದರೆ ಎಷ್ಟು ದೇಹಗಳಿದೆ? ನಾನು ಓದ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ, ಅದರ ಮೇಲೆ ಆನ್ಸರ್ ಡಿಪೆಂಡ್ ಆಗುತ್ತೆ. ಈ ದೇಹಗಳು ಎಂದರೆ ಹಿಂದೆ ಇದ್ದದ್ದು, ಈಗ ಇರೋದು, ಮುಂದೆ ಬರುವ ಅನೇಕ ದೇಹಗಳು ಲೋಕದಲ್ಲಿರುವ ಪ್ರಾಣಿಗಳಿಗೆ ಬೇರೆ ಬೇರೆಯಾಗಿ ಅಸಾಧಾರಣವಾಗಿರುವುದೆಂದು ತೋರುವ ಲೆಕ್ಕವಿಲ್ಲದಷ್ಟು ದೇಹಗಳು. ಇಲ್ಲಿ ದೇಹಗಳು ಅಂತ ಹೇಳ್ತಾ ಇದ್ದಾರಲ್ಲ, ಈ ಇಷ್ಟು ಪ್ಯಾರಾದಲ್ಲಿ ಅರ್ಥ ಏನು? ಕಲ್ಪನಾ, ಯಾರಿಗಾದ್ರೂ ಅರ್ಥ ಆಗಿದ್ದರೆ ಹೇಳಿ. ಹೇಳಿಮ್ಮ ಕಲ್ಪನಾ. ದೇಹ ಚೇಂಜ್ ಆಗ್ತಾ ಇರುತ್ತಲ್ಲ ಅಮ್ಮ, ನೀವು ಸ್ವಲ್ಪ ಜೋರಾಗಿ ಹೇಳಬೇಕು, ಹತ್ರ ಬಂದು ಹೇಳ್ಬೇಕು, ನಮಗೆ ಕೇಳಿಸ್ತಾ ಇದೆ. ಚೇಂಜ್ ಆಗ್ತಾ ಇರುತ್ತೆ ದೇಹ. ಹಿಂದೆ ಇದು 6 ತಿಂಗಳ ಮಗು ಇರುತ್ತೆ, ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ, ಆವಾಗ ವಿಕಾರ ಹೊಂದುತ್ತೆ. ಆಮೇಲೆ ನಾವಾಗ 3 kg ಇರೋದು ಇವಾಗ 60 kg ಆಗಿರುತ್ತೆ. ಆ ಥರ ಅದು ಎಲ್ಲನೂ ಪ್ರಾಣಿಗಳಿಗೂ ಮನುಷ್ಯರಿಗೂ ಎಲ್ಲರಿಗೂ ಇದೆ ಅಂತ. ಕರೆಕ್ಟು. ನೀವು ಒಂದೇ ಶರೀರ ಅಂತ ಹೇಳಿದ್ರೆ ಇಲ್ಲಿ ದೇಹ ಶರೀರಗಳು ಅಂತಾರೆ. ಪ್ರಾಣಿಗಳಿಗೂ ಇರುತ್ತೆ, ನಮಗೂ ಇರುತ್ತೆ, ಎಲ್ಲದಕ್ಕೂ ಇರುತ್ತಲ್ಲ. ಕರೆಕ್ಟು, ಒಂದು ಅರ್ಥ ಕರೆಕ್ಟು. ಇದಕ್ಕೆ ಇನ್ಯಾರಾದ್ರೂ ಆ್ಯಡ್ ಮಾಡಿ. ಶ್ರೀಧರ್ ಹೇಳಿ ಸರ್. ಹೇಳಿ ಅಮ್ಮ ವಸಂತ.
ಹಾ ಸರ್, ಹಿಂದೆ ಎಷ್ಟೋ ಜನ್ಮಗಳಾಗಿರ್ತೈತೆ, ಹಿಂದೆ ಇರುವಂತ ಅವ್ರು ಹೇಳ್ತಾರೇನೋ, ಹೇಳಿ ಸರ್. ಹೇಳಿ ಸಿದ್ಧಾರ್ಥ. ಜನ್ಮಗಳು ಸರ್, ಸುಮಾರು ಜನ್ಮಗಳು ಹಿಂದೆ ಮುಂದೆ ಆಗಿರುತ್ತಲ್ಲ, ಎಷ್ಟೋ ಜನ್ಮಗಳು. ಅದರಲ್ಲಿ ಪ್ರಭೇದಗಳು, ಪಕ್ಷಿಗಳು, ಮರಗಳು ಏನೇನೋ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ತರ ದೇಹಗಳು, ಅದೆಲ್ಲ ಶರೀರಗಳು. ಹೌದು. ಈಗ ಹಿಂದೆ ಎಷ್ಟು ಜನ್ಮಗಳಾಗಿದೆಯೋ ನಮಗೆ ಗೊತ್ತಿಲ್ಲ. ಕಲ್ಪನಾ ಅವ್ರೆ, ನೀವು ಒಂದು ಹೇಳಿದ್ದು ಈ ಶರೀರಕ್ಕೆ ಮಾತ್ರ ಹೇಳಿದರೆ, ಇಲ್ಲಿ ಹೇಳ್ತಾ ಇರೋದು ನಾವೇ ಹಿಂದಿನ ಜನ್ಮದಲ್ಲಿ ಏನೇನಾಗಿದ್ವೋ ಗೊತ್ತಿಲ್ಲ ಆ ಶರೀರಗಳು. ಈಗ ಈ ಶರೀರ ಇದೆ, ಇದು ಸತ್ ಮೇಲೆ ಮತ್ತೆ ಮುಕ್ತರಾಗದೇ ಇದ್ರೆ ಹುಟ್ಟು ಬರಬೇಕು. ಆಗ ಏನೇನಾಗಿ ಹುಟ್ಟುತ್ತೀವೋ ಗೊತ್ತಿಲ್ಲ. ಇದು ಕಾಕಮ್ಮನ ಕತೆ ಗೂವಮ್ಮನ ಕತೆ ಆಗಲಿಲ್ವಾ? ಹಿಂದೆ ನನಗೆ ಎಷ್ಟು ಶರೀರಗಳಿದೆಯೋ ಯಾವನೋ ಗೊತ್ತು, ನಂಬ್ಕೋಬೇಕಾಯ್ತು. ನಾನು ನಂಬಲ್ಲಪ್ಪ. ಮುಂದೆ ಸತ್ತ ಮೇಲೆ ತಿರ್ಗಾ ಹುಟ್ಟು ಬರ್ತೀವಿ, ಇದು ಮತ್ತೆ ಅಜ್ಜಿ ಕತೆ ಆಯಿತು, ನಾನು ನಂಬಲ್ಲ. ಮತ್ತಿಕ್ಕೆ ಏನು ಮಾಡ್ತೀರಾ? ಹೀಗೆಲ್ಲ ದೇಹಗಳು ಅಂತಾರೆ. ಎಷ್ಟೊಂದು ದೇಹಗಳಾಗಿದೆ. ನನಗೊತ್ತಿರೋದು ಇದೊಂದೇ ದೇಹ. ಅಫ್ಕೋರ್ಸ್ ಇವರು ಕಲ್ಪನಾ ಅವ್ರು ಹೇಳ್ದಂಗೆ ಹುಟ್ಟಿದಾಗ 2.5 kg, ಈಗ 60 kg ಇದ್ದೀವಿ. ಬದಲಾವಣೆ ಆಗ್ತಾ ಇದೆ, ಒಂದೇ ಶರೀರನೇ. ದೇಹಗಳು ಹೇಗೆ? ಈಗ ನಾನು ಏನು ಮಾಡಬೇಕು? ಇದಕ್ಕೆ ಹೆಂಗೆ ಮಾಡಬೇಕು? ಎಚ್ಚರದಲ್ಲಿ ಜನಕ್ ಮಹಾರಾಜ ಆಗಿದ್ದ, ಕನಸಲ್ಲಿ ಭಿಕ್ಷುಕ ಆದ. ಅದೇ ತರ ಅವನು ಜಾನ್ಸನ್ ಅನ್ನೋನು ಚಿಟ್ಟೆ ಆದ ಕನಸಲ್ಲಿ. ಆಮೇಲೆ ಚೆಸ್ ಆಟದಲ್ಲಿ ಅವನೇ ಕಾಯಿಗಳು ಪಾನುಗಳು ಎಲ್ಲ ಆದ. ಮತ್ತೆ ಗಾರ್ಡನ್ ಇದ್ರಲ್ಲಿ ಏನೂ ಇರ್ಲಿಲ್ಲ. ಎಲ್ಲರ ಅನುಭವನೂ ಇದೆ ಈ ತರ ಹುಟ್ಟು ಸಾವು. ಪ್ರತಿ ದಿವಸ ನಾವು ಗಾರ್ಡನ್ ಇದ್ರಲ್ಲಿ ಇಲ್ದಂಗ ಆಗ್ತೀವಿ, ಅವ್ಯಕ್ತ ಆಗ್ತೀವಿ, ವ್ಯಕ್ತ ಆಗ್ತೀವಿ. ಈ ತರ ನಮ್ಮ ಅನುಭವದಲ್ಲೇ ಇದೆ ಅಲ್ವಾ? ಸ್ಥಿತಿ ಪ್ರಳಯ 3 ಇದೆ ನಮ್ಮ ಅನುಭವದಲ್ಲಿ. ನೋಡಿದ್ರ? ನಮ್ಮ ಅನುಭವದಲ್ಲಿ ನೋಡ್ಕೊಂಡ್ವಿ. ಈಗ ಶಾಸ್ತ್ರ ಹೇಳಿದ್ದನ್ನು ಕರೆಕ್ಟ್ ನೋಡಿ, ನಮ್ಮ ಅನುಭವದಲ್ಲಿ ತೋರಿಸಿದ್ಮೇಲೆ ಯಾಕೆ ಇರಬಾರ್ದು? ಅಕಸ್ಮಾತ್ ನೀವು ಶಾಸ್ತ್ರ ನಂಬದೇ ಇದ್ದರೂ ಇಷ್ಟೇ ಸಾಕು. ಪ್ರತಿದಿನ ನಮ್ಮ ಅನುಭವದಲ್ಲಿ ಇದೆ ಇದು, ಇನ್ನೇನು ಬೇಕು? ಆದ್ದರಿಂದ ನೀವು ಒಂದು ಶರೀರ ಹೇಳಿದ್ರಪ್ಪ, ಜನಕ ಮಹಾರಾಜ, ಭಿಕ್ಷುಕ. ಇಲ್ಲಿ ಅನೇಕ ಶರೀರಗಳು ಅಂತಾರಲ್ಲ, ಅದನ್ನೇನು ಮಾಡ್ತೀರಾ? ಪ್ರಶ್ನೆ. ಇನ್ಯಾರಾದ್ರೂ ಆ್ಯಡ್ ಮಾಡಂಗಿದ್ರೆ ಮಾಡಿ. ಕನಸಲ್ಲಿ ನಾವೇ ಎಲ್ಲ ಆಗಿ ತೋರ್ತಾ ಇದ್ವಲ್ಲ ಸರ್. ಆಯ್ತು, ಕರೆಕ್ಟು, ಅದು ಆಯ್ತು. ಯಾರು ಬರ್ಲಿಲ್ಲ, ನಾವೇ ನಮ್ ತಂದೆ ತಾಯಿ ಇನ್ಯಾರೋ ಫ್ರೆಂಡ್ಗಳು ಎಲ್ಲ ಆಗಿ ನಾವೊಬ್ರೇ ಅಲ್ಲಿದ್ದು, ಮನಸ್ಸೇ ಎಲ್ಲ ಸೃಷ್ಟಿ ಮಾಡ್ಕೊಂಡಿತ್ತಲ್ಲ ಸರ್. ಕರೆಕ್ಟು. ಅದಕ್ಕೆ ಇನ್ನೂ ಬೇರೆ ಎಕ್ಸಾಂಪಲ್ಸ್ ಕೊಡ್ತೀರಾ? ಅಶ್ವಥ್ ನಾರಾಯಣ ಅವ್ರಿಗೆ ಕನ್ವಿನ್ಸ್ ಆಗಲಿಲ್ಲ, ಇನ್ನೂ ಬೇರೆ ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ? ಅನೇಕ ಶರೀರಗಳು ಅನ್ನೋದಕ್ಕೆ ಇನ್ಯಾರಾದ್ರು? ಕಷ್ಟನಾ? ದಿವ್ಯಾ ಹೇಳಿಮ್ಮ. ದಿವ್ಯಾ ಅವರೇ, ಯಾಕೋ ನಿಮ್ದು ವಾಯ್ಸಸ್ ಬೇರೆಯಾಗಿ ಕೇಳೋದು. ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಕಿವಿ ಬೇರೆ ಕೇಳಲ್ಲ. ಇಯರ್ಫೋನ್ ಹಾಕೊಂಡಿಲ್ಲ ಅನ್ಸುತ್ತೆ. ಅಲ್ಲಲ್ಲ, ಹಾಕೊಂಡಿರ್ತಾರೆ, ಅದೇನೋ ಗೊತ್ತಾಗ್ತಾ ಇಲ್ಲ. ಅವ್ರದ್ದು ಕೆಲವು ದಿವಸದಿಂದ ಪ್ರಾಬ್ಲಮ್ ಇದೆ. ಹೇಳಿ ದಿವ್ಯಾ ಅವರೇ. ಇಲ್ಲಮ್ಮ, ನೀವು ಹತ್ರ ಬರಬೇಕು, ಇಲ್ಲ ಹೆಡ್ಫೋನ್ ಹಾಕೊಂಡು ಮಾತಾಡ್ಬೇಕು. ಎರಡು ಮಾಡಿದೀನಿ ಸರ್, ಮೋಸ್ಟ್ಲಿ ಮೊಬೈಲ್ ಸರಿ ಇಲ್ಲ. ಇವಾಗ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ, ಹೇಳಿ. ಅಂದ್ರೆ ಪ್ರತಿದಿನ ಕನ್ಸಲ್ಲ ಬೇರೆ ಬೇರೆ ಶರೀರ, ಪ್ರತಿದಿನ ನಾನೇ ಬೇರೆ ಬೇರೆ ಶರೀರ ಮಾಡ್ತಾನೆ ಇರ್ತೀನಿ. 5-5 ನಿಮಿಷಕ್ಕೂ ಮಲ್ಗದ್ರೆ ಎಷ್ಟೊಂದ್ ಕನ್ಸು ಬಿದ್ರೆ ಅಷ್ಟ್ ಶರೀರ ಆಗಿರುತ್ತೆ ನನ್ಗೆನೆ. ಹೆಂಗಿದೆ ನೋಡ್ರಿ, ಎಷ್ಟು ಎಕ್ಸಾಂಪಲ್ಸ್ ಬೇಕು ನಿಮ್ಗೆ? ಒಬ್ಬೊಬ್ರು ಒಂದೊಂದು ಕೊಟ್ರಿ. ಗುಡ್. ಕಲ್ಪನಾ ಅವ್ರು ಹೇಳಿದ್ರು ಒಂದೇ ಶರೀರದಲ್ಲಿ 2.5 kg 60 kg, ಒಂದೇ ಶರೀರದಲ್ಲಿ ಬದಲಾವಣೆ. ಇವ್ರು ಹೇಳಿದ್ರು ಜನಕ ಮಹಾರಾಜನಾದವನು ಭಿಕ್ಷುಕನಾಗಿರ್ತಾನೆ, ಅದು ಬೇರೆ ಶರೀರ. ನೋಡ್ರಿ ಎಷ್ಟು ಶರೀರ ಆಯ್ತು. ನಿದ್ದೆಲಂತೂ ಯಾವ ಶರೀರ ಇಲ್ಲದೆ ಇದ್ವಿ. ಈಗ ಒಂದೇ ದಿನ 5 ಕನಸು ಬಿದ್ದರೆ 5 ಶರೀರಗಳು. ಹೇಗಿದೆ? ಒಂದೇ ದಿನ ನಿಮಗೆ ದಿನಕ್ಕಾಯ ಒಂದೇ ಕನಸು ಬಿದ್ದರೂ 365 ದಿವಸಕ್ಕೆ 365 ಶರೀರಗಳು, ಅಥವಾ ಅರ್ಧನ ಇಟ್ಕೊಳ್ರಿ, ಎಷ್ಟು ಶರೀರಗಳು ಬೇಕ್ರಿ? ಇದಕ್ಕಿಂತ ಇನ್ನೇನು ಅನುಭವ ತೋರಿಸ್ಬೇಕಪ್ಪ ನಮಗೆ? ಹೇಳಿ. ಈಗ ಶಾಸ್ತ್ರ ಹೇಳೋದನ್ನು ನಂಬ್ಕೋಬೇಕಾ ಬಿಡ್ಬೇಕಾ? ನಿಮ್ಮ ಶಾಸ್ತ್ರದಲ್ಲಿ ಹಿಂಗೆ ತೋರಿಸುತ್ತೆ, ಯಾವ ಪುಸ್ತಕದಲ್ಲಿ ತೋರಿಸುತ್ತೆ ಈ ಥರ? ಹೇಳ್ರಿ, ಹೆಂಗಿದೆ? ಇದಕ್ಕಿಂತ ಇನ್ನೇನು ಬೇಕು? ಯಾರು ನಂಬ್ಕೋಬೇಕು ಅಂತ ಹೇಳಬೇಕು? ಕ್ರಿಶ್ಚಿಯನ್ಸ್ ಹೇಳಲಿ, ಮುಸ್ಲಿಮ್ಸ್ ಹೇಳಲಿ, ಯಾವ ದೇವರನ್ನು ನಂಬದೇ ಇರೋರು ತೋರಿಸ್ತೀವಲ್ಲ ನಾವು, ಇನ್ನೇನು ಬೇಕು?
ಸ್ವಾಮಿ ನಿಮ್ಮ ದೇವರು ಗೀವರು ವೇದ ಗೀತ ಭಗವದ್ಗೀತೆ ಉಪನಿಷತ್ತು ಕುರಾನ್ ಬೈಬಲ್ ಯಾವ್ದು ನಂಬಲ್ಲ ಸ್ವಾಮಿ. ಚಾರ್ವಾಕರ ನೀ ಚಾರ್ವಾಕರ ಆಗಲು ಅವರ ಅಪ್ಪ ಆಗೋ, ನಿನ್ನ ನಿದ್ದೆಯಲ್ಲಿ ನಿಮ್ಮಪ್ಪಂದ ಹೇಗಿದೆ, ಇನ್ನೇನು ಬೇಕು? ಅನೇಕ ಶರೀರಗಳು ಹೀಗೆ ತಗೊಂಡು ನೋಡೋದು ಕಲಿಬೇಕು ನಾವು. ಅಲ್ಲಿಗೆ ನಮಗೆಲ್ಲ ಸಿಕ್ಬಿಡುತ್ತಲ್ಲ ನಮ್ಮ ಅನುಭವದಲ್ಲೇ ಹೇಗಿದೆ. ಮತ್ತು ಈ ಒಂದು ಸೃಷ್ಟಿ ಸ್ಥಿತಿ ಲಯ ನಮ್ಮ ಅನುಭವದಲ್ಲಿ ನೋಡ್ಕೊಂಡ್ಬಿಡ್ಬೋದು. ಸೃಷ್ಟಿ ಸ್ಥಿತಿ ಲಯ ನೋಡ್ಕೋಬೋದು ಅಂತ ಹೇಳಿದ್ರು ಕೃಷ್ಣವೇಣಿಯವರು. ಹೇಗೆ ನೋಡ್ಕೋಬೋದು ಸೃಷ್ಟಿ ಸ್ಥಿತಿ ಲಯ ಹೇಗೆ? ಗಾಢ ನಿದ್ರೆಯಲ್ಲಿ ನಾವು ಇರೋದೇ ಇಲ್ಲ, ಲಯ ಆದ್ರು ಹೌದು ಹೌದು. ಎದ್ದು ಕೂಡಲೇ ನಾವು ನಮ್ದು ಅಂತ ಬಂದ್ಬಿಡತ್ತೆ, ಅಲ್ಲಿ ಸೃಷ್ಟಿ ಆಗ್ಬಿಡುತ್ತೆ ನಮ್ಗೆ. ಇದು ಸೃಷ್ಟಿ ಆಯ್ತು. ಸ್ಥಿತಿಯಲ್ಲಿ ಈವನ್ ನಾವು ಕನಸಲ್ಲಿ ಕೂಡ ಒಂದೇ ಸ್ಥಿತಿಯಲ್ಲಿ ಇರ್ತೀವಲ್ಲ, ಅದು ನಮ್ಗೆ ಗೊತ್ತೇ ಇಲ್ದಿರೋದು, ನಮ್ದು ಆ ಇದರಲ್ಲೇ ಇರ್ತೀವಲ್ಲ. ಮತ್ತೆ ನಾವು ಎಚ್ಚರಿಕೆಯಲ್ಲೂ ಇರ್ತೀವಿ, ದೃಶ್ಯ ಪ್ರಪಂಚದಲ್ಲೂ ಹಾಗೆ ಇರ್ತೀವಿ, ನಾವು ಮೇಂಟೈನ್ ಮಾಡ್ಕೊಂಡು ಇರ್ತೀವಲ್ಲ. ಒಂದು ಲಯ ಯಾವುದು? ಲಯ ಯಾವುದು? ಲಯ ಅಂದ್ರೆ ನಾವು ಗಾಢ ನಿದ್ರೆಯಲ್ಲಿ ನಾವು ಇರೋದೇ ಇಲ್ಲ, ಏನೇನು ಅಲ್ಲೇನು ಇರಲ್ಲ. ಆದ್ದರಿಂದ ಈ ಮೂರು ಅವಸ್ಥೆಗಳಿಂದ ನೀವೇನು ಹೇಳ್ರಿ, ಈ ಮೂರನ್ನು ಹಿಡ್ಕೊಂಡು ಚೆಕ್ ಮಾಡ್ಕೊತಾ ಇರ್ರಿ ಓರೆಗಲ್ಲಿದ್ದಂಗೆ. ಅದಕ್ಕೆ ನಾನು ಹೇಳಿದ್ದು ಈ ಗಾಢ ನಿದ್ರೆಯನ್ನ ರಾಜನ ಕಿರೀಟ ಇದ್ದಂಗೆ. ಇದು ನೀವು ಯಾವುದೇ ಮೊಬೈಲ್ ಓಪನ್ ಮಾಡಬೇಕು, ನಿಮ್ಮ ಇಂಪ್ರೆಷನ್ ಇದ್ದಂಗೆ, ಸಿಗ್ನೇಚರ್ ಇದ್ದಂಗೆ ಅಂತ ಹೇಳ್ತೀವಲ್ಲ, ಹಾಗೆ ಹೃದಯ ಬೀಗದ ಕೈ ಇದ್ದಂಗೆ ಇವೆಲ್ಲ ಹೊಂದುತ್ತದೆ. ಪರಮಾರ್ಥ ಚಿಂತಾಮಣಿಯಲ್ಲಿ ನೋಡ್ಕೊಂಡ್ವಿ. ಸೃಷ್ಟಿ ಸ್ಥಿತಲ್ಲಯ್ಯ ನೋಡ್ಕೋಬೋದು. ಇವಾಗ ಇಷ್ಟೆಲ್ಲ ಶರೀರಗಳು ನೋಡ್ಕೊಂಡಿದ್ದಾಯ್ತು. ನಾವು ಎದ್ದಿದ ತಕ್ಷಣ ಸೃಷ್ಟಿ, ಅಕಸ್ಮಾತ್ ಕನಸು ಬಿದ್ದರೆ ಅಲ್ಲೇ ಕಂಟಿನ್ಯೂಷನ್, ಅದು ಲಯ ಸ್ಥಿತಿ. ಅಥವಾ ನೀವು ಕನಸನ್ನು ಸೃಷ್ಟಿ ಅಂತಂದರೆ ಎಚ್ಚರ ಸ್ಥಿತಿ. ಮತ್ತು ಗಾಢನಿದ್ರೆಯಲ್ಲಿ ಲಯ, ಎಲ್ಲವೂ ಅದರಲ್ಲಿ ಮುದುರ್ಕೊಂಡಿದ್ಬಿಡುತ್ತೆ. ಸೃಷ್ಟಿಯಾಗಿದ್ದ ತಕ್ಷಣ ಎಲ್ಲವೂ ಬದುಕಂತ ತೋರ್ಕೊಳ್ಳುತ್ತೆ, ಮುಗಿದೋಯ್ತು, ಇದಕ್ಕಿಂತ ಇನ್ನೇನು ಬೇಕಾ? ಆದ್ದರಿಂದ ಈ ದೇಹಗಳಿಗೆಲ್ಲ ಒಬ್ಬನೇ ಆತ್ಮನು. ಈಗ ಆತ್ಮನು ಅನೇಕವ ಒಬ್ಬನ, ಇದನ್ನು ಹೆಂಗೆ ನಂಬ್ಕೊಳ್ಳೋದು ನಾನು? ಪ್ರಶ್ನೆ. ಈಗ ಫಸ್ಟಕ್ಕೊಂತ ನನ್ನ ತಗೊಳ್ರಿ. ಈಗ ನನ್ನದಕ್ಕೆ ನೀವು ಇಷ್ಟು ಎಕ್ಸಾಂಪಲ್ ಕೊಟ್ರಿ, ನನ್ನದಾಗಲಿ ನಿಮ್ಮದಾಗಲಿ. ಕಲ್ಪನಾ ಅವ್ರು ಹೇಳ್ದಂಗೆ ಊಟದಾಗ ಇಷ್ಟಿತ್ತು, ದೊಡ್ಡದಾದಾಗ ಚೇಂಜ್ ಆಯಿತು, ಒಂದೇ ಶರೀರ ಬದಲಾವಣೆ ಆಯಿತು ಅಂತಂದರು. ನೆಕ್ಸ್ಟು ಇವರು ಬಂದಿದ್ದೆ ಎಚ್ಚರದಲ್ಲಿ ಜನಕ ಮಹಾರಾಜ, ಹೀಗೆ ಶರೀರಗಳು ಒಂದನ್ನೇ ತೋರಿಸ್ತಾ ಬಂದರು. ಮತ್ತು ಈಗ ಬೇರೆ ಬೇರೆ ಕನಸುಗಳು ಬೀಳುತ್ತೆ ಅಂತ ದಿವ್ಯ ಅವರು ಹೇಳಿದರು. ಅಲ್ಲಿಗೆ ಶರೀರಗಳು ಬೇಕಾದಷ್ಟು ಆಯಿತು. ಈಗ ನನ್ನಲ್ಲಿ ಇಷ್ಟು ಶರೀರಗಳಿಗೂ ಒಬ್ಬನೇ ಆತ್ಮ ಹೇಗೆ? ನಾನು ಮಾತ್ರ ತೊಗೊತಾ ಇದ್ದೀನಿ ಆಧ್ಯಾತ್ಮಿಕ ಪ್ರಪಂಚ. ಒಬ್ಬನೇ ಆತ್ಮ ಹೇಗೆ ಹೇಳ್ತೀರಾ? ಈ ಶರೀರಕ್ಕೆ ಈ ಆತ್ಮ, ಹಿಂದಿನ ಶರೀರಕ್ಕೂ ಇವನೇ ಆತ್ಮ ಅಂತ ಹೆಂಗೆ ಹೇಳ್ತೀರಾ? ಪ್ರಶ್ನೆ. ನಾನು ಬರೀ ಆಧ್ಯಾತ್ಮಿಕ ಪ್ರಪಂಚ ತಗೊತಾ ಇದ್ದೀನಿ, ಮಿಕ್ಕಿರೋದು ಯಾವುದು ಮಿಕ್ಸ್ ಮಾಡಿಲ್ಲ. ವಿಷಯಿ ಸರ್ ಆತ್ಮ. ಸರಿ, ಆತ್ಮ ವಿಷಯೀನ, ಕರೆಕ್ಟು, ಆತ್ಮ ವಿಷಯಿ. ಹಾಗಾದ್ರಿಂದ ನನ್ನ ಎಲ್ಲ ಇಷ್ಟು ಶರೀರಗಳಿಗೂ ಆತ್ಮ ಒಬ್ಬನೇ ಅಂತ ಹೆಂಗೆ ಹೇಳ್ತೀರಾ? ಎಚ್ಚರನೂ ನನ್ಗೆ ಆಗಿದ್ದು, ಕನಸು ನನ್ಗೆ ಆಗಿದ್ದು, ಗಾಢ ನಿದ್ರೆಯಲ್ಲೂ ನಾನೇ ಇದ್ದೆ ಅಂತ ನಮ್ಗೆ ಅನುಭವದಲ್ಲೇ ಇದೆಯಲ್ಲ ಸರ್. ನಾನೇ 3 ಅವಸ್ಥೆಯಲ್ಲೂ ನಾನೇ ಇದ್ದಿದ್ದು. ಆದ್ರೆ ಯಾವ ರೂಪದಲ್ಲಿ ಇದ್ದೆ ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗೋಗ್ಬಿಡ್ತೀವಿ. ಎಚ್ಚರದ ಜನಕ ಮಹಾರಾಜ ನಿಜ ಅನ್ಕೊಂಡ್ಬಿಡ್ತೀವಿ, ಕನಸಿನಲ್ಲಿದ್ದಾಗ ಅವನ್ನ ನಿಜ ಅನ್ಕೊಂಡ್ಬಿಡ್ತೀವಿ. ಇದೆರಡೂ ಇಲ್ದೇ ಇದ್ದಾಗೂ ನಾವಿದ್ವಿ ಗಾಢ ನಿದ್ರೆನಲ್ಲಿ. ಅಲ್ಲಿಗೆ 3 ಅವಸ್ಥೆನಲ್ಲೂ ಆ ಒಬ್ಬನೇ ಇದ್ದಿದ್ದು ಬೇರೆ ಬೇರೆ ರೂಪದಲ್ಲಿ ತೋರ್ತಾ ಇದ್ದ ಅಂತ ನಮ್ಗೆ ಅನುಭವಕ್ಕೆ ಗೊತ್ತಾಗುತ್ತೆ ಸರ್. ನಾನೇ ಅಂತ ಇದ್ದೀವಿ. ಅದು ಸ್ವಲ್ಪ ವಿಚಾರ ಮಾಡಿದಾಗ ಯಾವುದು ಅಂತ ಗೊತ್ತಾಗುತ್ತೆ. ಕರೆಕ್ಟು. ಈಗ ನನಗೆ ಒಂದೇ ದಿನದಲ್ಲಿ 5 ಕನಸುಗಳು ಬಿಡುತ್ತೆ. 5 ಕನಸಿನಲ್ಲಿ 5 ಶರೀರಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೆಲ್ಲ ಒಂದೇ ಆತ್ಮ. ಆದ್ರೂ ನಾನೇ ಅಲ್ವಾ ಕನಸ್ಕೊಂಡಿದ್ದು ಅಂತ ಎಚ್ಚರ ಆದ ತಕ್ಷಣ ನಮ್ಗೆ ಅನುಭವದಲ್ಲಿ ಇರುತ್ತಲ್ಲ ಸರ್, ನಾನೇ ಕನಸ್ಕೊಂಡೆ, ನಾನೇ ಆ ಬೇರೆ ಬೇರೆ ರೂಪಗಳೆಲ್ಲ ನಾನೇ ಆಗಿದ್ದೆ ಅಂತ. ಕರೆಕ್ಟ್ ಅಲ್ವಾ? ಆ ನಿದ್ದೆನಲ್ಲಿ ಎಲ್ಲವೂ ಒಂದಾಗ್ಬಿಡುತ್ತೆ. ಅದಾಯ್ತಪ್ಪ. ಅದಕ್ಕೋಸ್ಕರನೇ ಈಗ ಇಷ್ಟ ಆಯ್ತಲ್ವಾ? ಈಗ ಈಗ ನನ್ನಲ್ಲಿ ಒಬ್ಬ ಆತ್ಮ ಇದ್ದಾನೆ ಅಂತ ಇಟ್ಕೋಣ.
ಈಗ ಶ್ರೀಧರ್ ಅವರಲ್ಲಿ, ದಿವ್ಯಾ ಅವರಲ್ಲಿ, ಕಲ್ಪನಾದಲ್ಲಿ, ಅಶ್ವಥ್ ನಾರಾಯಣ ಅವರು, ಸುರೇಶ್ ಆಗಲಿ, ವಸಂತ ಅವರಾಗಲಿ, ಎಲ್ಲರಲ್ಲೂ ಒಂದೇ ಆತ್ಮ ಅಂತ ಹೇಳ್ತಾರೆ. ಅದಿದೆಂತ ಸ್ವಾಮಿ, ಅದು ಹೆಂಗಾಗ್ಬಿಡುತ್ತೆ? ಇದಕ್ಕೆ ಏನು ಮಾಡ್ತೀರಾ? ಇದು ಅನುಭವದಲ್ಲಿ ಹೆಂಗೆ ತೋರಿಸ್ತೀರಾ ಹೇಳಿ? ಯಾರು? ಮಣ್ಣು ಶ್ರೀಧರ್ ಅವರೇ ಹೇಳಿ ಸರ್. ಸರ್ ಕಾನ್ಸ್ಟೇಬಲ್ ಎಕ್ಸಾಂಪಲ್ ಕೊಡ್ಬೋದು ಸರ್. ಕಾನ್ಸ್ಟೇಬಲ್ ಅವನು ಅಲ್ಲಿ ಒಂದು ನಂಬರ್ ಇಟ್ಕೊಂಡು ಅವ್ನು ಕರಿತೀವಿ, ಮನೇಲಿ ಬಂದು ಗಂಡ ಆಗ್ತಾನೆ, ಆಮೇಲೆ ಮಗನಿಗೆ ಅಪ್ಪ ಆಗ್ತಾನೆ, ಫ್ರೆಂಡ್ಸ್ಗೆ ಫ್ರೆಂಡ್ ಆಗ್ತಾನೆ, ಈ ಥರ ಬೇರೆ 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 ದೃಷ್ಟಿಲಿ ಆಗ್ತಾನೆ. ನೀವು ದೃಷ್ಟಾಂತ ಕೊಟ್ರಿ, ನನಗೆ ದೃಷ್ಟಾಂತದಲ್ಲಿ ಎಕ್ಸಾಂಪಲ್ ಬೇಕಪ್ಪ. ಹೇಗೆ ಹೇಗೆ? ನಿಮ್ಮ ಆತ್ಮ, ನನ್ನ ಆತ್ಮ, ಅವರ ಆತ್ಮ, ಎಲ್ಲರ ಆತ್ಮನೂ ಒಂದೇನೆ. ಹೇಗೆ? ಕನಸಿನ ಎಕ್ಸಾಂಪಲ್ ನಲ್ಲಿ ಈಗ ಅವನು ಚೆಸ್ ಆಡ್ತಾ ಇರ್ತಾನೆ. ಚೆಸ್ ಆಟದಲ್ಲಿ ಪಾನುಗಳು ಎಲ್ಲ ಎದ್ಮೇಲೆ ಅವನ್ಗೆ ಪಾನುಗಳು ನಾನೇ, ಗೆದ್ದಿದ್ದು ನಾನೇ, ಸೋತಿದ್ದು ನಾನೇ, ಆನೆ ಆಗಿದ್ದು ನಾನೇ ಅಂತ ಗೊತ್ತಾಗುತ್ತಲ್ಲ ಸರ್. ಹಾಗೆ ಅದು ನಿಮ್ಮ ಕನಸು, ನಿಮ್ಮೊಬ್ರು ಗೊತ್ತಾಯ್ತು. ಎಲ್ಲರ ಆತ್ಮನೂ ಒಬ್ಬನೇ ಅಂತ ಹೆಂಗೆ ಗೊತ್ತಾಗುತ್ತೆ? ಚಂದ್ರಕಲಾ ಹೇಳಿ. ಕರೆಂಟು ಒಂದೇ ಅಲ್ಲ, ಕರೆಂಟು ಒಂದೇ, ಹೌದು. ಅದು ಬೇರೆ ಬೇರೆ ಈ ಉಪಕರಣಗಳಿಂದ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಡುತ್ತೆ. ನೀವು ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ. ಶ್ರೀಧರ್ ಅವರು ಎಕ್ಸಾಂಪಲ್ ಹೇಳಿದ್ದು, ನನ್ಗೆ ದ್ರಾಷ್ಟಾಂತಿಕದಲ್ಲಿ ಎಕ್ಸಾಂಪಲ್ ಬೇಕು. ಅಶ್ವಥ್ ನಾರಾಯಣ ಅವ್ರು ಏನೋ ಹೇಳ್ತಾ ಇದ್ದೀರಾ? ಅಶ್ವಥ್ ನಾರಾಯಣ ಅವರೇ ಹೇಳ್ತೀರಾ ಸರ್? ಹೇಳಿ ಸರ್, ಟ್ರೈ ಮಾಡಿ. ಹೇಳಿ ಶ್ರೀಧರ್ ಅವರೇ. ಸರ್ ಗಾರ್ಡನ್ ಇದ್ದಲ್ಲಿ ಎಲ್ಲರೂ ಒಂದೇ ಅಲ್ವಾ ಸರ್? ಹಿಡ್ಕೊಳ್ರಿ ಆ ಪಾಯಿಂಟು. ಗಾರ್ಡನ್ ಇದ್ರೆ ನಮ್ಮಪ್ಪಂದು ನಿಮ್ಮಪ್ಪಂದು ಹೇಳಕ್ ಬರುತ್ತಾ? ಅಲ್ಲಿ ನೋಡ್ರಿ, ನೀವು ನೋಡ್ಕೊಳ್ರಿ, ಸೇಮ್ ಎಕ್ಸ್ಪೀರಿಯನ್ಸ್. ನಾನು ನೋಡ್ಕೊಳ್ಳಿ, ಸೇಮ್ ಎಕ್ಸ್ಪೀರಿಯನ್ಸ್. ನಮ್ಮ ಆಶ್ರಮದ ವಾಚ್ಮ್ಯಾನ್ ನೋಡ್ಕೊಳ್ಳಿ, ಬಿಡಿ ಸ್ವಾಮಿ, ಗಾರ್ಡನ್ ಇದ್ರಿಗೆ ಯಾರು ಬರ್ತಾರೆ? ಎಚ್ಚರದ ಜನಕ್ ಮಹಾರಾಜ ಬರಲ್ಲ, ಕನಸಿನ ಭಿಕ್ಷುಕ ಬರಲ್ಲ, ನಾನು ಬರೋಕ್ಕಾಗಲ್ಲ, ಡಾಕ್ಟರ್ ಪ್ರಸಾದ್ ಕೂಡ ನಿದ್ದೆಗೆ ಬರೋಕ್ಕಾಗಲ್ಲ. ಎಲ್ಲರೂ ಒಂದೇ ಅನುಭವ. ಆದ್ದರಿಂದ ನಿಮಗೂ ನನಗೂ ನಮ್ಮಪ್ಪನಿಗೂ ಎಲ್ಲರಪ್ಪಂದ್ರಿಗೂ ಒಬ್ಬನೇ ಆತ್ಮ. ಇದಕ್ಕಿಂತ ಏನೇನು ಬೇಕು ಸರ್? ಯಾವ ಪ್ರೂಫ್ ಬೇಕು ಇದಕ್ಕೆ? ಆದ್ದರಿಂದ ಹೀಗೆ ನೋಡೋದು ಕಲ್ತ್ಕೊಂಡಾಗ ನಮಗೆ ಶಾಸ್ತ್ರ ಈ ಬರೀ 3 ಅವಸ್ಥೆಗಳಿಂದ ನೀವು ಏನು ಬೇಕಾದರೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದನ್ನು 3 ಅವಸ್ಥೆ ಬಿಡಬೇಡ್ರಿ. ಈ 3 ಅವಸ್ಥೆ ಚೆನ್ನಾಗಿ ಮೆಲ್ಕು ಹಾಕ್ರಿ, ಆವಾಗ ವೈರಾಗ್ಯನೂ ಬರುತ್ತೆ. ಇಷ್ಟ ಆಯ್ತಾ? ಒಬ್ಬ ಸುಭಾಷಿತಕಾರ ನಮ್ಗೆ ಎಷ್ಟು ಶರೀರಗಳಾಗಿದೆ, ಎಷ್ಟು ಜನ್ಮಗಳಾಗಿದೆ ಅನ್ನೋದನ್ನು ಹೇಳ್ತಾರೆ. ಹೇಗೆ ಹೇಳ್ತಾರೆ ಸರ್? ಯಾರಿಗಾದರೂ ಹೇಳಿದ್ದೆ, ನೆನಪಿದ್ರೆ ಹೇಳಿ. ಯಾರು ಹೇಳ್ತೀರ? ಯಾರಿಗೂ ಗೊತ್ತಿಲ್ವಾ? ಓಕೆ, ದಿವ್ಯಾ ಹೇಳಿಮ್ಮ. ಮೂಳೆಗಳೆಲ್ಲ ಜೋಡ್ಸಿದ್ರೆ ಹಿಮಾಲಯ ಪರ್ವತಕ್ಕಿಂತ ಜಾಸ್ತಿ ಆಗುತ್ತೆ. ನಾವು ಕುಡ್ದಿರೋ ಹಾಲು ಎಷ್ಟು ಲೆಕ್ಕ ಹಾಕಿದ್ರೆ, ಅಂದ್ರೆ ಸ್ವಲ್ಪ ಮನ್ಸೆ ಹಾಲು ಕುಡಿತೀವಿ, ತಾಯಿ ಹಾಲು ಅಂದ್ರೂ ಅದ್ ಲೆಕ್ಕ ಹಾಕಿದ್ರೆ ಸಮುದ್ರದಷ್ಟು ಹರ್ಕೊಂಡು ಹೋಗ್ತಾ ಇರುತ್ತೆ. ಅದು ನದಿಗಳ ತರ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದು ಹೇಗಿದೆ ನೋಡ್ರಿ. ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಬೇಕು? ಸಮುದ್ರ ನಾಚ್ಕೊಳುತ್ತಂತೆ ನಾವು ಕುಡ್ದಿರೋ ಹಾಲು ಹರಿಸಿದ್ರೆ. ಅಲ್ಲಿಗೆ ಸಮುದ್ರಕ್ಕಿಂತ ಹೆಚ್ಚಾಗಿ ಹಾಲು ಕುಡ್ದಿದ್ದೀವಿ. ಪ್ರಪಂಚದಲ್ಲಿರೋ ಸಮುದ್ರಗಳೆಲ್ಲ ಸೇರಿಸ್ಬಿಟ್ರು ಲೆಕ್ಕ ಹಾಕ್ಕೊಳ್ರಿ ಎಷ್ಟು ಶರೀರಗಳಾಗಿದೆ. ಅಷ್ಟು ಶರೀರಗಳು ಬೇರೆ ಬೇರೆ, ಗಾಢನಿದ್ರೆ ಒಂದೇ ಅನುಭವ. ಆದ್ದರಿಂದ ಇಲ್ಲಿ ದೇಹಗಳಿಗೆಲ್ಲ ಒಬ್ಬನೇ ಆತ್ಮನ. ಈಗ ಇಷ್ಟೊತ್ತು ನಾವು ಆಧ್ಯಾತ್ಮಿಕ ಪ್ರಪಂಚ ತಗೊಂಡೆ. ಈಗ ಆಧ್ಯಾತ್ಮಿಕ ಪ್ರಪಂಚ ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು, ಅಲ್ಲಿರೋ ದೇವತೆಗಳು, ಋಷಿಮುನಿಗಳು, ರಾಕ್ಷಸರು, ಯಾರನ್ನ ಬೇಕಾಸ್ ತಗೊಳ್ರಿ, ಎಲ್ರಿಗೂ ಒಬ್ಬನೇ ಆತ್ಮ. ಇದನ್ನು ಹೆಂಗೆ ಹೊಂದಿಸ್ತೀರಾ? ಈ ಒಂದು ಕತೆ ನಮಗೆಲ್ಲ ಗೊತ್ತೇ ಇದೆ. ಯಾರು? ಜಾನ್ಸನ್ ಕತೆ.
ಕನಸು ಬಿದ್ದಾಗ ಅವರು ಬೇರೆ ಇವರು ಬೇರೆ ಎಲ್ಲರೂ ಬೇರೆ. ನಿದ್ದೆಗೆ ಹೋಗಿದ ತಕ್ಷಣ ಯಾರೂ ಇಲ್ಲ, ಎಲ್ಲರೂ ಅಲ್ಲಿ ಒಬ್ಬರೇ ಆಗಿರ್ತಾರೆ. ಅದಕ್ಕೆ ದೇಹಗಳು ಅನೇಕ ಆದರೂ ಆತ್ಮನ ಒಬ್ಬನೇ. ಆ ಆತ್ಮನಿಗೆ ಈ ದೇಹಗಳಿಗೂ ಯಾವುದೊಂದು ಸಂಬಂಧ ಇರೋದಿಲ್ಲ. ನೋಡ್ರಿ, ಈಗ ಎಲ್ಲರದ್ದು ಪಕ್ಕಕ್ಕಿಟ್ಟು ತಿಟ್ಬಿಡ್ರೆ, ನನ್ನ ಈ ಶರೀರದ್ದು ಆತ್ಮನಿಗೆ ಇಲ್ಲಿ ಶರೀರ ಇದೆ, ಇದನ್ನು ಅನಾತ್ಮ ಅಂತ ಕರಿತೀವಿ. ನಮಗಿದೇ ಸ್ಪಷ್ಟವಾಗಿರೋದು, ಅನುಭವದಲ್ಲಿರೋದು. ಆತ್ಮ ಅಂತ ಏನೋ ಶಾಸ್ತ್ರದಲ್ಲಿ ಹೇಳ್ತಾರೆ, ಗಾಢನಿದ್ರೆಯಲ್ಲಿ ನೋಡ್ಕೊತೀವಿ. ಇಷ್ಟೊತ್ತು ಹೇಳಿದ್ರೆ ಈ ಶರೀರದ ಯಾವುದಾದ್ರೂ ಗುಣ ಆಗಲಿ, ಪಾಪ ಆಗಲಿ, ಪುಣ್ಯ ಆಗಲಿ ಆತ್ಮನಿಗೆ ಮೆತ್ಕೊಳ್ಳುತ್ತಾ? ಪ್ರಶ್ನೆ ಫಸ್ಟ್ ಎತ್ಕೊಂತಾನೆ. ಮೆತ್ಕೊಳ್ಳುತ್ತಾ? ಇಲ್ಲ ಸರ್. ಮೆತ್ತಲ್ಲ. ಇಲ್ಲ ಸರ್. ವೆರಿ ಗುಡ್ ಕಲ್ಪನಾ. ಹೇಗೆ? ಆನ್ಸರ್ ಕರೆಕ್ಟು, ಎಕ್ಸ್ಪ್ಲನೇಷನ್ ಬೇಕು. ಹೇಗೆ? ಹೆಂಗೆ ಹೇಳ್ತೀರಾ ಮೆತ್ಕೊಳ್ಳಲ್ಲ ಅಂತ? ನಾನು ಹೇಳ್ತೀನಿ ಮೆತ್ಕೊಳ್ಳುತ್ತೆ ಅಂತ. ಅದ್ವೈತ ಸರ್ ಅದು. ಅದು ಅದ್ವೈತ. ನೀವು ಆ ಥಿಯರಿ ಹೇಳ್ತೀರಾ, ನಾನು ತೋರಿಸ್ಬೇಕು ಹೇಗೆ ಮೆತ್ಕೊಳ್ಳಲ್ಲ. ಇನ್ಯಾರಾದ್ರು? ಕಮಲದ ಹೂವು, ಕಮಲದ ಎಲೆ ನೀರಿನಲ್ಲಿ ಇದ್ರೆ ಅದು ಅಂಟ್ಕೊಂಡಿರುತ್ತಾ? ಕರೆಕ್ಟ್ ಎಕ್ಸಾಂಪಲ್, ಕರೆಕ್ಟ್, ಚೆನ್ನಾಗಿದೆ. ಕಮಲದ ಹೂವು ನೀರಿನಲ್ಲಿ ಇರುತ್ತೆ, ಒಂದು ತೊಟ್ಟು ಮೆತ್ಕೊಳ್ಳಲ್ಲ. ಹಾಗೆ ಈ ಶರೀರಗಳದು ಆತ್ಮನಿಗೆ ಹೊಂದಿಕೊಳ್ಳಲ್ಲ. ನೀವು ದೃಷ್ಟಾಂತ ಕೊಟ್ರಿ, ಇನ್ನೂ ಒಂದು ದೃಷ್ಟಾಂತ ಕೊಡ್ಬೋದು, ಸ್ಪಷ್ಟವಾಗಿರೋ ದೃಷ್ಟಾಂತ. ಸೇಮ್ ಇದೇ ಥರದ್ದು. ಯಾವುದದು? ಶಾಸ್ತ್ರದಲ್ಲಿ ಇವೆರಡನ್ನು ಕೊಡ್ತಾರೆ. ಯಾವುದದು? ಎಚ್ಚರದ ಜನಕ್ ಮಹಾರಾಜನು ಬರ್ಲಿಲ್ಲ, ಕನಸಿನ ಭಿಕ್ಷುಕನು ಬರ್ಲಿಲ್ಲ. ಗಾರ್ಡನ್ ಇದ್ರೇನಲ್ಲಿ ಆತ್ಮನಾಗಿ ಇದ್ವಿ, ಯಾವುದು ಅಂಟಿರ್ಲಿಲ್ಲ ಅಲ್ಲಿ. ಇವೆರಡು ಅಲ್ಲಿಗೆ ಬರ್ಲಿಲ್ಲ ಅಂತ ಯಾರು ಗೊತ್ತಾಯ್ತು? ಹೌದು, ಅದು ನಮ್ಮ ನಿಜ ಸ್ವರೂಪ ಅಂತ. ಅಲ್ಲ, ಬರಲಿಲ್ಲ ಅಂದ್ರೆ ನಮ್ಗೆ ಅಷ್ಟು ಸ್ಪಷ್ಟತೆ ಆಗೋದಿಲ್ಲ. ಇದನ್ನು ಇನ್ಯಾರಾದರೂ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ತೀರಾ? ಅಂದರೆ ಈಗ ಎಚ್ಚರದಲ್ಲಿ ಜನಕ ಮಹಾರಾಜ ಅವನು ಆವಾಗ ತಾನೇ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದಾನೆ. ಇರಲಿ, ರಾಜ, ಅವನಿಗೆ ಎಷ್ಟೊಂದು ಗುಣಗಳಿದೆ. ಅವನು ಮಲ್ಕೊಂಡಾಗ ಯಾವುದಾದ್ರೂ ಒಂದು ಗುಣ ಕಾಣಿಸ್ಕೊಳುತ್ತಾ? ನಾನು ಈಗ ತಾನೇ ಊಟ ಮಾಡಿದ್ದೇನೆ ಮೃಷ್ಟಾನ್ನ ಭೋಜನ ಅನಿಸುತ್ತಾ ಅವನಿಗೆ? ಇಲ್ಲ, ಗೊತ್ತಾಗೋದಿಲ್ಲ. ಅಲ್ಲಿ ಭಿಕ್ಷುಕನಾಗಿದ್ದ ಅವನು, ಭಿಕ್ಷುಕ, ಹೊಟ್ಟೆ ಹಸುವು ನರಳುತ್ತಾ ಇದ್ದಾನೆ, ಭಿಕ್ಷೆ ಎತ್ತುತ್ತಾ ಇದ್ದಾನೆ. ಅವನದೇನಾದರೂ ಘಡನಿದ್ರೆಯಲ್ಲಿ ಅದರ ನೆನಪಾಗಲಿ, ಅದರ ಗಂಧ ಆಗಲಿ, ಅದರದ್ದೇನಾದರೂ ಸಂಬಂಧ ಇರುತ್ತಲ್ಲಿ? ಇರೋದಿಲ್ಲ. ಹೇಗಿದೆ ನೋಡಿ. ಆದ್ದರಿಂದ ನಮ್ಮ ಶರೀರದ್ದು ಯಾವುದು ಮೆತ್ಕೊಳ್ಳೋದಿಲ್ಲ. ಇದು ಯಾವ ಶರೀರದ್ದು ಮೆತ್ಕೊಳ್ಳೋದಿಲ್ಲ. ಈಗ ರಾಮಕೃಷ್ಣ ಪರಮಹಂಸರು ದೇವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು, ಅಷ್ಟು ಒಳ್ಳೆ ಪುಣ್ಯ ಕೆಲಸಗಳು ಎಲ್ಲ ಮಾಡಿದ್ರು. ಘಡ ಇದ್ರಲ್ಲಿ ಏನಾಗಿದ್ರು? ಬರೀ ಆತ್ಮನಾಗಿದ್ದರು. ನಾನಿವಾಗ ದೇವ್ರನ್ನ ಕಾಳಿನ ಪ್ರದಕ್ಷಿಣೆ ಮಾಡ್ಕೊಂಡಿದ್ದೀನಿ, ಹಿಂಗೆಲ್ಲ ಏನಾದರೂ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ವೀರಪ್ಪ ಅಷ್ಟು ಗಟ್ಟಿ ಕೆಲಸ ಮಾಡಿದ್ದ. ಘಡನಿದ್ರೆಯಲ್ಲಿ ಏನಾಗಿದ್ದ? ಅವನು ಆತ್ಮನಾಗಿದ್ದ. ಅವನ ಅಕಸ್ಮಾತ್ ಇದೇನಾದರೂ ಅಲ್ಲಿ ಮೆತ್ಕೊಂಡಿದ್ದಿದ್ರೆ ಅವನಿಗೆ ಅಲ್ಲಿ ನಿದ್ದೆನೇ ಬರ್ತಾ ಇರಲಿಲ್ಲ ಅಲ್ವಾ? ಆದ್ದರಿಂದ ನಮ್ಮ ಶರೀರದಲ್ಲಿ ನಾವು ಮಾಡೋ ಪಾಪ ಪುಣ್ಯವಾಗಲಿ, ಒಳ್ಳೆಯದಾಗಲಿ, ಕೆಟ್ಟದ್ದಾಗಲಿ, ಅಥವಾ ಇದರ ಗಂಧ ಆಗಲಿ, ಇದು ಹುಟ್ಟಿದ್ರೆ ಅದಕ್ಕೇನೂ ಆಗಲ್ಲ, ಇದು ಸತ್ತರೆ ಅದಕ್ಕೇನೂ ಆಗಲ್ಲ, ಬದಲಾವಣೆ ಆದರೆ ಅದಕ್ಕೇನೂ ಆಗೋದಿಲ್ಲ. ಅದು ಈ ಜನ್ಮದ ಮಾತಲ್ಲ. ಇಷ್ಟೆಲ್ಲ ಹೇಳಿದ್ನಲ್ಲ, ಶರೀರಗಳು ಯಾವುದ್ರದ್ದೂ ಆತ್ಮನಿಗೆ ಅಂಟಿರೋದಿಲ್ಲ. ಇದು ಸ್ಪಷ್ಟವಾಗಿ ನಮ್ಮ ಅನುಭವದಲ್ಲಿ ದಿನಾ ನೋಡ್ಕೊತಾ ಇದ್ದೀವಿ. ಇದನ್ನು ಹೀಗೆ ತಿಳ್ಕೋಬೇಕು. ಆದ್ದರಿಂದ ಯಾವ ದೇಹಗಳದು ಯಾವುದೊಂದು ಸಂಬಂಧವೂ ಇರೋದಿಲ್ಲ. ಕರೆಕ್ಟ್, ಅರ್ಥ ಆಯಿತು? ಹಾಗಾದರೆ ಮತ್ತೆ ಮಾಡಿದ್ದುಂಡ ಮಹಾರಾಯ, ಉಪ್ಪು ತಿಂದವನು ನೀರು ಕುಡಿಬೇಕು, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೆ, ಇವಾಗ ಅನುಭವಿಸೋ ಅಂತೀವಲ್ಲ, ಮತ್ತೆ ಇದು ಯಾವುದು? ಪ್ರಶ್ನೆ. ಹೇಳಿ ಶ್ರೀಧರ್ ಅವರೇ, ಯಾರಿಗೆ? ಜೀವಪ್ಪನಿಗೆ ಮಾತ್ರ ಅದು. ಜೀವಪ್ಪನಿಗೆ ಹೇಗಿದೆ? ಹೇಳಿಕೆ ಚಂದ್ರಕಲಾ ಹೇಳ್ರಿ, ಹೇಳಿಕಲ್ಲ ಅವರೇ. ಅದೇ ನಾನು ಅದೇ ಅನ್ಕೊಂಡಿದ್ದು ಅಲ್ವಾ? ಇದು ಜೀವಪ್ಪನಿಗೆ ಸಂಬಂಧಪಟ್ಟಿರೋದು, ಡೂಪ್ಲಿಕೇಟ್ ಐಗೆ ಸಂಬಂಧಪಟ್ಟಿರೋದು. ಇದನ್ನು ಸೂಕ್ಷ್ಮ ಶರೀರ ಅಂತ ಬೇಕಾದರೂ ಕರಿಬೋದು ಬೇಕಾದರೆ. ಆದ್ದರಿಂದ ಇದು ಅವನಿಗೆ ಮಾತ್ರ ಮೆತ್ಕೊಳ್ಳುತ್ತೆ. ಪಾಪ ಪುಣ್ಯ ಅವನಿಗೆ ಸಂಬಂಧಪಟ್ಟಿರೋದು.
ಅವನಿಗೂ ಹಿಂದೆಗಡೆ ಜೀವಪ್ಪನಿಗೂ ಹಿಂದೆಗಡೆ ಅವರಪ್ಪ ಇದ್ದಾನೆ ಆತ್ಮ, ಅವನಿಗೆ ಇದಕ್ಕೆ ಸಂಬಂಧ ಇಲ್ಲ. ಹಾಗೆ ಇದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಮಾಡ್ತೀರಾ? ಇಲ್ಲಿ ದೃಷ್ಟಾಂತ, ನೀವು ದೃಷ್ಟಾಂತಿಕ ಹೇಳ್ಬಿಟ್ರಿ, ದೃಷ್ಟಾಂತದ ತಗೊಂಡು ನನಗದು ಇನ್ನೂ ಕ್ಲಿಯರ್ ಆಗುತ್ತೆ. ಅಶ್ವಥ್ ನಾರಾಯಣ ಅಂತವ್ರಿಗೆ ಯಾವುದಾದ್ರು ದೃಷ್ಟಾಂತ ಆವಾಗಲೇ ಕೊಟ್ಬಿಟ್ಟಿದ್ದಾರೆ ಇವರು, ಯಾರು ಚಂದ್ರಕಲಾ ಅವರು. ತಾವರೆ ಎಲೆ ನೋಡ್ರಿ, ಆ ತಾವರೆ ಎಲೆ ನೀರಿನಲ್ಲೇ ಇರುತ್ತೆ. ಒಂದು ತೊಟ್ಟು ಮೆತ್ಕೊಳ್ಳಿ ನೋಡೋಣ, ನೀರಿನಲ್ಲಿ ಇದೆಯಲ್ವೋ? ಇದೆ. ಹಾಗೆ ಈ ಭಿಕ್ಷುಕನಾಗಲಿ, ಜನಕ ಮಹಾರಾಜನಾಗಲಿ, ಅಥವಾ ವೀರಪ್ಪ ಆಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಅವ್ರ ಜೊತೆಯಲ್ಲೇ ಇರುತ್ತೆ. ಇವೆರಡು ಕಲಬೆರಕೆ ಆಗಿರುತ್ತೆ. ಇದ್ರ ಒಂದು ತೊಟ್ಟು ಮೆತ್ಕೊಳ್ಳೋಲ್ವಲ್ರಿ, ಬಾ, ಅದು ಗ್ರೇಟ್ನೆಸ್ ಆಫ್ ದಿ ಆತ್ಮ. ಅಲ್ಲಿಗೆ ಮೆತ್ಕೊಳ್ಳೋದು ಯಾರಿಗೆ? ಜೀವಪ್ಪನಿಗೆ. ಇವಾಗ ಅನುಭವಿಸೋದು ಯಾರು? ಅಪ್ಪ ನೀನೇ ಮಾಡಿರೋದು, ನೀನೇ ಅನುಭವಿಸು, ಮಾಡಿದ್ದು ನಮ್ಮ ಮಹಾರಾಯ. ಆದ್ದರಿಂದ ಇಲ್ಲಿ ಜೀವಪ್ಪ ಅಥವಾ ಮನಸ್ಸು ಎಲ್ಲ ಒಂದೇ, ಅಥವಾ ಅಂತಃಕರಣ ಅಂತಾನು ಹೇಳ್ಬೋದು. ಮನಸ್ಸು ಅಥವಾ ಸೂಕ್ಷ್ಮ ಶರೀರ ಎಲ್ಲ ಒಂದೇ. ಹೀಗೆ ಈಗ ಕಲಾ ಅವ್ರು ಕೊಟ್ಟಿದ್ದರಲ್ಲಿ 2 ಎಕ್ಸಾಂಪಲ್ ಇದೆ. ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟರು, ಇನ್ನೊಂದು ಶಾಸ್ತ್ರದಲ್ಲಿ ಇವೆರಡನ್ನೂ ಕೊಡ್ತಾರೆ. ಇನ್ನೊಂದು ಯಾವುದು? ಹಗ್ಗ ಹಾವು ಸರ್. ಅಲ್ಲ, ಹಗ್ಗ ಹಾವು ಮಾಮೂಲಿ, ಆದ್ರೆ ಅಂಟ್ಕೊಳ್ಳೋದಿಲ್ಲ. ಹಾವಿನ ಗುಣ ಹಗ್ಗಕ್ಕೆ ಏನು ಅಂಟ್ಕೊಳೋದಿಲ್ಲ. ಅಲ್ಲಿ ನಾವು ಭಯ ಬಿದ್ದಿದ್ವಿ, ಹಗ್ಗದಲ್ಲಿ ಹಾವು ಅಂತ ಭಯ ಬಿದ್ದಿದ್ವಿ, ಹಾವು ಕಚ್ಚುತ್ತೆ, ಭಯ ಆಗುತ್ತೆ, ನಾನ್ ಸತ್ತೋಗ್ತೀನಿ ಅಂತ. ಆ ಗುಣಗಳು ಯಾವ್ದು ಹಗ್ಗಕ್ಕೆ ಯಾವ್ದು ಅಂಟ್ಕೊಂಡಿಲ್ಲ. ಹಗ್ಗ ಹಗ್ಗವಾಗೇ ಇದೆ. ಆ ಎಕ್ಸಾಂಪಲ್ ಕೊಡ್ಬೋದು, ಅದು ಚೆನ್ನಾಗಿದೆ. ಈ ದೃಷ್ಟಾಂತ ನಾವು ಹೇಗೆ ಹೇಳ್ತೀವೋ, ಈ ಶರೀರದ ಗುಣ ನಾಲ್ಗೆನೇ ಹೇಳ್ಬೋದು ಡಾಕ್ಟ್ರೆ. ನಾಲ್ಗೆ ಹೇಗೆ? ನಾಲ್ಗೆ ಎಷ್ಟು ತಿಂದಿರ್ತೀವಿ, ಎಲ್ಲ ಮಾಡಿರ್ತೀವಿ, ಅದೇನಾದ್ರೂ ಅಂಟ್ಕೊಂಡಿರುತ್ತಾ? ಸೊಪ್ಪಾಗ್ಲಿ ಇದಾಗ್ಲಿ ಏನಾದ್ರೂ ಮೆತ್ಕೊಂಡಿರುತ್ತಾ? ಹೇಳ್ಬೋದು. ಆದರೂ ಬೆಳಿಗ್ಗೆ ಹೊತ್ತು ಟಂಗ್ ಕ್ಲೀನರ್ ಇಂದ ನಾಲ್ಗೆ ಕ್ಲೀನ್ ಮಾಡ್ಕೋಬೇಕು, ಮೆತ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಟಂಗ್ ಕ್ಲೀನರ್ ಬೆಳಿಗ್ಗೆ ಹೊತ್ತು ಕ್ಲೀನ್ ಮಾಡ್ಕೊಳ್ರಿ. ಯಾರು ಟಂಗ್ ಕ್ಲೀನರ್ ಕ್ಲೀನ್ ಮಾಡ್ಕೊತಾರೋ ಅವ್ರಿಗೆ ಮಾತ್ರ ಬರುತ್ತೆ. ಅದು ಮೆಟಲ್ ಟಂಗ್ ಕ್ಲೀನರು, ನಾನು ಕ್ಲೀನ್ ಮಾಡ್ಕೊತೀನಿ. ಒಂದಿನ ಕ್ಲೀನ್ ಮಾಡ್ಕೊಳ್ಳದೆ ಇದ್ದರೆ ಎಷ್ಟು ಮೆತ್ಕೊಂಡಿರುತ್ತೆ ಗೊತ್ತಾ? ಕೆಲವರು ವರ್ಷಗಟ್ಟಲೆ ಅಲ್ಲ, ಅವರು ಟಂಗ್ ಕ್ಲೀನರ್ ಅಂದರೆ ಗೊತ್ತಿರಲ್ಲ. ಹಾಗೆ ಹಸುಗಳಿಗೆ ಉಪ್ಪು ಹಾಕಿ ತಿಕ್ತಾರೆ ನಾಲ್ಗೆಗೆ, ನಾವು ಯಾವತ್ತು ತಿಕ್ಕೊಂಡಿದ್ದೀವಿ ನೋಡ್ರಿ. ಮೆಟಲ್ ಟಂಗ್ ಕ್ಲೀನರ್ನಲ್ಲಿ ಕ್ಲೀನ್ ಮಾಡ್ಕೊಳ್ರಿ. ಪ್ಲಾಸ್ಟಿಕ್ದು ಕೆಲಸ ಮಾಡಲ್ಲ, ಅದು ವುಡ್ನಲ್ಲೆಲ್ಲ ಮಾಡ್ತಾರೆ ಇವಾಗ. ಕ್ಲೀನ್ ಮಾಡ್ಕೊಳ್ರಿ, ಮೆತ್ಕೊಳ್ಳುತ್ತೆ ಅದಕ್ಕೆ ನಾಲ್ಗೆಗೆ. ಹಾಗೆ ಆದ್ದರಿಂದ ಇನ್ನೊಂದು ಹೇಳ್ಬೋದು ಸರ್, ಇನ್ನೊಂದು ಹೇಳ್ಬೋದು. ಹೇಳಿ. ಆಕಾಶನ ಎಲ್ಲವೂ ಆಕಾಶನ ಅವಲಂಬಿಸಿರುತ್ತೆ, ಎಲ್ಲವೂ. ಆಕಾಶಕ್ಕೆ ಏನು ಮೆತ್ಕೊಡಲ್ಲ, ಅದು ಹೇಳ್ಬೋದು. ಆಕಾಶದ ಹೇಳ್ಬೋದು. ಕೊಬ್ಬರಿ ಗಿಟ್ಗೂ ಕೊಡ್ತಾರೆ. ಈ ನೀರಿಗೆ ಮತ್ತು ತಾವರೆ ಎಲೆಗೆ ಹೇಗೆ ಕೊಡ್ತಾರೋ ಕೊಬ್ಬರಿ ಗಿಟ್ಕು ಅಂದರೆ, ಆ ಕೊಬ್ಬರಿ ತೆಂಗಿನಕಾಯಿ ಒಳಗಡೆನೆ ಕೊಬ್ಬರಿ ಗಿಟ್ಕು ಮೊದಲು ಅದು ಮೆತ್ಕೊಂಡಿರುತ್ತೆ. ಹೇಗಿದೆ ನೋಡ್ರಿ, ಮೊದಲು ಅದಕ್ಕೆ ಮೆತ್ಕೊಂಡಿರುತ್ತೆ. ನೀವು ಅದನ್ನು ಎಷ್ಟು ಕಷ್ಟಪಟ್ಕೊಂಡು ತುರಿಬೇಕು ಅಥವಾ ಚಾಕುನಿಂದ ಕೆತ್ತಬೇಕು. ಅದೇ ಒಂದು ಸ್ವಲ್ಪ ಬಿಟ್ಬಿಡ್ರಿ ಬಿಸಿಲಿಗೆ, ಒಂದು 6 ತಿಂಗಳು ಟಕ್ ಅಂತ ಬಿಟ್ಕೊಂಡ್ಬಿಡುತ್ತೆ. ಅದು ಮುಕ್ತರಾಗಿದ ತಕ್ಷಣ ಅದರಿಂದ ಬಿಡುಗಡೆ ಆಗಿಬಿಡುತ್ತೆ. ಹಾಗೂ ನಾವು ಈ ಶರೀರ ಮತ್ತು ಆತ್ಮ ಮೆತ್ಕೊಂಡಂಗಿರುತ್ತೆ, ಮೆತ್ಕೊಂಡಿರಲ್ಲ. ಅಲ್ಲಾದರೂ ಮೆತ್ಕೊಂಡಿರುತ್ತೆ, ಆಮೇಲೆ ಬಿಟ್ಕೊಳ್ಳುತ್ತೆ ಅಂತ. ಇಲ್ಲಿ ಸಾಧನೆ ಮಾಡಿದಾಗ ಅದು ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳಬೇಕು ಅಂತ. ಅದು 6 ತಿಂಗಳಾದ್ಮೇಲೆ ಪೂರ್ತಿ ಬಿಟ್ಕೊಂಡ್ಬಿಡುತ್ತೆ ನೋಡ್ರಿ, ಒಳಗಡೆನೇ ಇರುತ್ತೆ, ಮೆತ್ಕೊಳ್ಳೋದಿಲ್ಲ. ಅದಕ್ಕೆ ಹಿಂಗೆ ಅಲ್ಲಾಡಿಸ್ರಿ ಶಬ್ದ ಆಗುತ್ತೆ. ಹಾಗೆ ಇರಲಿ, ಅದು ಒಂದಾಯಿತು. ಇವೆರಡು ಹಾವು ಹಗ್ಗದ್ದು ತುಂಬ ಚೆನ್ನಾಗಿ ಹೊಂದುತ್ತೆ. ಈಗ ಹಗ್ಗದ ಗುಣ, ಹಾವಿನ ಗುಣ ಏನು? ಎಡೆ, ಬಾಲ, ಕಚ್ಚಿದ್ರೆ ಸತ್ತು ಹೋಗ್ತೀವಿ. ಎಲ್ಲಿ ಹಗ್ಗಕ್ಕೆ ಏನಾದರೂ ಅಂಟ್ಕೊಂಡಿದೆಯಾ? ಹಗ್ಗ ಎಡೆ ಎತ್ತುತ್ತಾ? ಬಾಲ ಇದೆಯಾ? ಅದಕ್ಕೆ ಹಲ್ಲಿದೆಯಾ? ವಿಷ ಇದೆಯಾ? ಇಲ್ಲ. ಆದರೂ ನಾನು ಹಗ್ಗದಲ್ಲಿ ಹಾವನ್ನು ಕಾಣ್ತೇನೆ, ಹಾವಿನಲ್ಲಿ ಹಗ್ಗವನ್ನು ಕಾಣ್ತೀನಿ. ಹೆಚ್ಚು ಕಡಿಮೆ ಆಗ್ತಾ ಇದೆ. ಹಾಗೆ ಈ ಶರೀರದ ಹಾವಿನ ಗುಣ ಹಗ್ಗಕ್ಕೆ ಹತ್ಕೊಳ್ಳಲ್ಲ, ಹಗ್ಗದ ಗುಣ ಹಾವು ಹತ್ಕೊಳ್ಳಲ್ಲ. ಹೇಗಿದೆ? ಆದ್ದರಿಂದ ಆದರೆ ಒಂದೇ ಒಂದು, ಹಗ್ಗ ಇಲ್ಲದೆ ಹಾವು ತೋರೋದಿಲ್ಲ. ಚೆನ್ನಾಗಿ ನಾವು ಕಟ್ಕೊಡ್ರಿ. ಹಗ್ಗ ಇಲ್ಲದೆ ಹಾವು ಅಂತ ನೀವು ಭ್ರಮೆ ಮಾಡ್ಕೊಳ್ಳೋದೇ ಇಲ್ಲ. ಈ ಎಕ್ಸಾಂಪಲ್ನಿಂದ ದೃಷ್ಟಾಂತಿಕದಲ್ಲಿ ಹೇಳ್ರಿ. ಆತ್ಮನಿಲ್ಲದೆ ಏನು ತೋರಕ್ಕೆ ಸಾಧ್ಯ ಇಲ್ಲ. ಅವನ ಅಸ್ತಿತ್ವದಿಂದನೇ ಎಲ್ಲ ಜೀವ
ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ತೋರ್ತಾ ಇರೋದು ಅವನಿಂದನೇ, ಅವನ ಇರುವಿಕೆಯಿಂದ. ಅದರಿಂದಲೇ ಈ ಟಾಪಿಕ್ ಸ್ಟಾರ್ಟಿಂಗ್ನಲ್ಲೇ ಸದ್ರೂಪನು, ಸದ್ರೂಪನು. ಹಾಗೆ ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ನಾವು ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸದ್ರೂಪನು, ಇರುವಿನ ಸ್ವರೂಪನು. ಈಗ ನಾವು ಹಾವು ಇದೆ ವಿಚಾರ ಮಾಡಿದಾಗ ಹಾವಲ್ಲ ಇರೋದು, ಹಗ್ಗ. ಹಾಗೆ ಅವಸ್ಥೆಗಳು ಇದೆ ವಿಚಾರ ಮಾಡಿದಾಗ ಅವಸ್ಥೆಗಳಲ್ಲ, ಆತ್ಮ. ಈಗ ಅವಸ್ಥೆ ಒಳಗಡೆ 1/2 ಡಜನ್ ಇದೆ ವಿಚಾರ ಮಾಡಿದಾಗ ಅವಸ್ಥೆಗಳಲ್ಲ, ಆತ್ಮ ಇರೋದು. ಅದರ ಒಳಗಡೆ ನಾನು ಇದ್ದೀನಿ, ನಾನಲ್ಲ, ಆತ್ಮ ಇರೋದು. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಹೇಳ್ತೀನಿ, ಯಾರಾದರೂ ಜ್ಞಾಪಕ ಬಂದರೆ ಹೇಳ್ರಿ, ಈ ಸಂದರ್ಭದಲ್ಲಿ ಅದು ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಶಂಕರಾಚಾರ್ಯ ಹೇಳೋ ಒಂದು ಮಾತು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಆತ್ಮ ಸತ್ಯ, ಪ್ರಪಂಚ ಮಿಥ್ಯ, ಬ್ರಹ್ಮ ಸತ್ಯ, ಪ್ರಪಂಚ ಸರಿ. ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚ ಅಸರ್ ನಾನು. ಶಂಕರಾಚಾರ್ಯ ಹೆಂಗೆ ತಿಳಿಸ್ಕೊಡ್ತಾರೆ ಆತ್ಮ ಇದ್ದಾನೆ ಅಂತ ಅನ್ನೋದಕ್ಕೆ? ನೀನ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಇದೀನಿ ಅಂದ್ರೆ ಹೋಗು ಅದೇ ನೀನೇ ಆತ್ಮಸ್ವರೂಪ ಅಂತ ಹೇಳ್ತಾರೆ. ನೀನ್ ಇದೀನಿ ಅಂತ ಹೇಳ್ಬೇಕಾದ್ರೆ ಅವನ ಅಸ್ತಿತ್ವದಿಂದನೇ ನೀನ್ ಹೇಳೋದು ಅಂತ ಅವರು ಹೇಳಿ ಬಿಡಿಸಿ ಹೇಳ್ತಾರೆ. ಇಲ್ಲಿ ಇನ್ನು ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ, ಒಬ್ಬ ಹೋಗಿದ್ದೆ ಶಂಕರಾಚಾರ್ಯ ಕೇಳ್ತಾನೆ, ಆತ್ಮನು ಇದ್ದಾನ ಅಥವಾ ದೇವರಿದ್ದಾನ ಅಂತ. ಶಂಕರಾಚಾರ್ಯ ಸಿಂಪಲ್ ಆಗಿ ಕೇಳ್ತಾನೆ, ನೀನ್ ಇದ್ದೀಯ? ಅಯ್ಯೋ ಸ್ವಾಮಿ, ಗುಂಡ್ಕಲ್ಲಿದ್ದಂಗಿದ್ದೀನಿ ನಿಮ್ಮ ಎದುರುಗಡೆ ಅಂತಾನೆ. ಅಲ್ಲಿಗೆ ದೇವರಿದ್ದಾನೆ ಅಂತ ನೀನೇ ಒಪ್ಕೊಂಡಂಗೆ ಆಯ್ತಲ್ಲ ಅಂತಾನೆ. ಅವನು ತಲೆ ತಿರುಗುತ್ತೆ ಅವನಿಗೆ. ಅಲ್ರಿ, ನಿಮ್ಗೆ ತಲೆಗಿಲೆ ಸರಿಯಾಗಿದೆ ಇಲ್ವೋ? ನಾನು ದೇವರಿದ್ದಾನ ಅಂತ ಕೇಳಿದ್ದು, ನೀವು ನನ್ನೇನು ಕೇಳಿದ್ರಿ? ನೀವಿದ್ದೀರಾ ಅಂತ ಕೇಳಿದ್ರೆ, ಅಯ್ಯೋ ನೀವು ಎದುರುಗಡೆ ಗುಂಡ್ಕಲ್ಲಂಗೆ ಇದ್ದೀನಿ ನೋಡ್ರಿ ಅಂತಂದ್ರಿ. ದೇವರಿದ್ದಾನೆ ಅಂತ ನೀವೇ ಒಪ್ಕೊಂಡ್ರಲ್ಲ ಅಂತ ಹೇಳ್ತೀರಲ್ಲ ಸ್ವಾಮಿ. ಅವನಿಗೆ ಅರ್ಥ ಆಗಿಲ್ಲ ಅವನಿಗೆ. ಇಲ್ಲಿ ಬಿಡಿಸ್ಕೋಬೇಕು ಇದರ ಅರ್ಥ. ಇನ್ನೂ ಸ್ಪಷ್ಟವಾಗಿ ಯಾರಾದರೂ ಬಿಡಿಸಿ. ಆತ್ಮನ್ ಇಲ್ದಿರ ಶರೀರ ತೋರಕ್ಕೆ ಆಗೋದಿಲ್ಲ. ಅದಕ್ಕೆ ನೀನ್ ಶರೀರ ಇರ್ಬೇಕು ಅಂದ್ರೆ ಆತ್ಮನಿಂದೇನೆ. ಹಗ್ಗ ಇಲ್ದಿರ ಹಾವು ತೋರಕ್ ಆಗಲ್ವಲ್ಲ, ಅದೇ ತರ ಶರೀರ ತೋರ್ಬೇಕಾದ್ರೆ ಆತ್ಮನ್ ಇರ್ಲೇಬೇಕಲ್ಲಿ ಅಂತ. ಇಲ್ದಿರ ಏನು ತೋರಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿ ಅರ್ಥ ಏನು ಅಂದ್ರೆ, ನೀನ್ ಇದ್ಯಾನಪ್ಪ? ಇದ್ದೀನಿ. ಈಗ ಅವನು ಕೇಳಿದ್ರೆ ಅವನು ಫಸ್ಟ್ ಎತ್ಕೊಂತಾನೆ ಏನಂತಾನೆ? ಹಾವಿದೆ. ವಿಚಾರ ಮಾಡು, ಒಟ್ನಲ್ಲಿ ನೀನಿದೆ ಅಂತ ಒಪ್ಕೊಂಡಿದ್ದೀಯ ಇಲ್ವೋ? ನಾನಂದ್ರೆ ಯಾರು? ವಿಚಾರ ಮಾಡು. ವಿಚಾರ ಮಾಡಿದ್ರೆ ಎಲ್ಲಿಗೆ ಬರುತ್ತೆ? ಯಾವುದು ಕಂಡಿದ್ದೆಲ್ಲ ಸತ್ಯ ಅಲ್ಲ, ಬೆಳಗಿರೋದಲ್ಲ ಹಾಲಲ್ಲ. ಇಲ್ಲಿಂದ ಸೂರ್ಯ ನೋಡಿದ ತಕ್ಷಣ ಚಪಾತಿ ಗಾತಾರೆ ಇದ್ರೆ ಅಷ್ಟೇನೇ ಇರೋದು. ನೀನು ವಿಚಾರ ಮಾಡಕ್ಕೆ ಹೋಗು, ಸೂರ್ಯನಿಂದಲೇ ಪ್ರಪಂಚ ಹುಟ್ಟಿರೋದು ಸೈಂಟಿಸ್ಟ್ಗಳೆಲ್ಲ ಹೇಳ್ತಾರೆ. ಆದ್ದರಿಂದ ಇಲ್ಲಿ ನೀನು ಇದ್ದೀಯ, ಅದು ಡೆಫಿನೆಟ್ ತಾನೆ? ಎಸ್ ಸ್ವಾಮಿ. ನೀನು ಅಂದ್ರೆ ಯಾರು? ಎಚ್ಚರದ ಜನಕ್ ಮಹಾರಾಜನ ಅಲ್ಲ. ಕನಸಿನಲ್ಲಿದ್ದಾಗ ನೀನು ಅಲ್ಲಿ ಆ ಶರೀರವನ್ನು ನಾನು ಅಂತ ಇದ್ದಲ್ಲ, ಯಾಕೆ? ಅಯ್ಯೋ, ಅಲ್ಲಿದ್ದಾಗ ಅದೇ ಜೈ, ಇದಿಲ್ಲಿದ್ದಾಗ ಇದೇ ಜೈ. ಒಟ್ಟಿನಲ್ಲಿ ಇವಾಗ ಎರಡರಲ್ಲಿ ಯಾವುದು? ಓ ಸಚ್ಚೆ ಏ ಸಚ್ಚೆ, ಎರಡೂ ಅಲ್ಲ. ಅದಕ್ಕೆ ಅವರು ಅಷ್ಟವಕ್ರ ಗಾಢ ನಿದ್ರೆ ಕೊಟ್ಟಿದ್ದಾನೆ. ಪರೀಕ್ಷೆ ಮಾಡಿಬಿಡು ಅಂದಾಗ ಗಾಢ ನಿದ್ರೆಯಲ್ಲಿ ಇದೂ ಇಲ್ಲ ಅದೂ ಇಲ್ಲ. ಯಾವುದರಿಂದ ಗೊತ್ತಾಯಿತು? ಅದು ನಿನ್ನ ನಿಜ ಸ್ವರೂಪ. ಆದ್ದರಿಂದ ನಾನಿದ್ದೀನಿ ಅಂದರೆ ದೇವರಿದ್ದಾನೆ ಅಂತ ಅರ್ಥ. ಶಂಕರಾಚಾರ್ಯ ಹೇಳೋ ರೀತಿ ನೋಡ್ರಿ ಹೇಗೆ ತಗೊಂಡ್ಬರ್ತಾರೆ. ಈ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ಅರ್ಥ ಆಗತ್ತೆ, ಇಲ್ದಿದ್ರೆ ಅರ್ಥ ಆಗಲ್ಲ. ಆದ್ದರಿಂದ ಇಲ್ಲಿ ನಾನು ಇದ್ದೀನಿ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಪರಮಾತ್ಮ ಇದ್ದಾನೆ ಅಂತ ಒಪ್ಕೊಂಡಂಗಾಯ್ತು. ನಮ್ಗೆ ಅರ್ಥ ಆಗ್ಬಿಡ್ಬೇಕು ಇವಾಗ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಒಂದು ಹುಲ್ಲುಗಡ್ಡಿ ಇದೆ ಅಂದ್ರೆ ಆತ್ಮ ಇದ್ದಾನೆ ಅಂತ. ಈಗ ಹುಲ್ಲುಗಡ್ಡಿ ಇದೆ ಅಂತ ಯಾತ್ರಿಂದ ಗೊತ್ತಾಯಿತು? ನಾನಿದ್ದೀನಿ ಅಂತ ಯಾವುದರಿಂದ ಗೊತ್ತಾಯಿತು? ಅದು ಅರಿವು. ಮುಗಿದೋಯ್ತು. ಇರುವಾಗೋಯ್ತು, ಅರಿವಾಗೋಯ್ತು.
ಈಗ ಪ್ರಪಂಚದಲ್ಲಿ ಏನೇ ನೋಡ್ರಿ, ಕೇಳ್ರಿ, ಮುಟ್ರಿ, ಆನಂದ ಸಿಗ್ತಾ ಇದೆ. ಹೇಗೆ ಸ್ವಾಮಿ? ಕೆಲವರು ಅವ್ರ ದುಃಖ ಅಂತಾರಲ್ಲ ಅಂತಂದ್ರೆ ಅವ್ರ ಭ್ರಮೆ. ಸರಿಯಾಗಿ ನೋಡಿದ್ರೆ ಆನಂದವೇ ಇರೋದಲ್ಲಿ, ದುಃಖ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದು ಅದಕ್ಕೆ ಇರವು ಅರಿವು ಆನಂದ. ಆತ್ಮ ನೋಡ್ರಿ ಹೆಂಗ್ ಅನುಭವಕ್ಕೆ ತಗೊಂಡ್ಬರ್ತಾರೆ, ಒಂದೂ ಇಲ್ಲದೆ ಹಂಗೆ ತೋರಿಸ್ತಾರೆ. ಇದು ಸಾರ್ವತ್ರಿಕ ಪೂರ್ಣ ಅನುಭವ. ಗೊತ್ತಿದ್ರೆ ಅರ್ಥ ಆಗುತ್ತೆ. ಹೀಗೆ ಅದಕ್ಕೆ ಈ ವಿಚಾರಗಳನ್ನ ಚೆನ್ನಾಗಿ ಕೇಳಬೇಕು ನಾವು. ಅಲ್ಲಿಗೆ ನನ್ನ ಶರೀರದ್ದಾಗಲಿ ಅಥವಾ ಆದಿ ಭೌತಿಕವಾದ 84 ಲಕ್ಷ ಜೀವರಾಶಿಗಳ ಆ ಶರೀರಗಳದ್ದು ಏನೇನೋ ಆಗಿರಲಿ, ಅಥವಾ ಆದಿ ದೈವಿಕವಾಗಿ ಅವರ ಶರೀರಗಳದ್ದು ಯಾವುದೂ ಆತ್ಮನಿಗೆ ಕಿಂಚಿತ್ ಮೆತ್ಕೊಳ್ಳೋದಿಲ್ಲ ಅಂತ ಆಯಿತು. ಅದಕ್ಕೋಸ್ಕರನೇ ಗಾಢನಿದ್ರೆಯಲ್ಲಿದ್ದಾಗ ನಮ್ಮ ಸ್ವರೂಪವನ್ನು ಏನಂತ ಕರೀತಾರೆ? ಯಾರಾದರೂ ಆತ್ಮನಾಗಿದ್ವಿ ಅಲ್ಲಿ. ಸರಿ, ಇವೆಲ್ಲನೂ ಸೇರಿ ಒಟ್ಟಿಗೆ ಬರುತ್ತೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಮುಗ್ದೋಯ್ತು. ನಿತ್ಯವೂ ಶುದ್ಧ. ಅವನು ಯಾವತ್ತು ಕಲ್ಮಶ ಆಗಿದ್ದಾನೆ? ಕಲ್ಮಶ ಆಗೋದು ಯಾವುದು? ಪ್ರಶ್ನೆ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಮನಸ್ಸು ಇಂಪಾರ್ಟೆಂಟ್. ಮನಸ್ಸು. ಅದಕ್ಕೆ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ದಾಸರಾಡರು. ಆತ್ಮನ್ ತೊಳಿ ರೀತಿ ಯಾರು ಹೇಳಲ್ಲ. ಮನಸ್ಸನ್ನು ತೊಳ್ರಿ, ಶುದ್ಧಿ ಮಾಡ್ಕೊಳ್ರಿ ಅಂತ ಹೇಳೋದು. ಈ ಮನಸ್ಸನ್ನು ಶುದ್ಧಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಸ್ವಾಮಿ? ಏನು ಸರ್ಫ್ ಹಾಕ್ಬೇಕಾ? ಬ್ರಷ್ ಹಾಕ್ಬೇಕಾ? ನಾರು ಮೆಟಲ್ ನಾರು ಹಾಕಿ ತೊಳಿಬೇಕಾ? ಏನು ಮಾಡಬೇಕು ಮನಸ್ಸಿನ ಶುದ್ಧಿ ಆಗ್ಬೇಕಾದ್ರೆ? ಒಳ್ಳೆ ವಿಚಾರಗಳ ಚಿಂತನೆ ಮಾಡ್ಬೇಕು, ಆಮೇಲೆ ಮಾಡ್ಬೇಕು, ಭಗವಂತನ ನಾಮ ಸಂಕೀರ್ತನೆ ಮಾಡ್ಬೇಕು, ಜಪ ಮಾಡ್ಬೇಕು. ಇನ್ಯಾರಾದ್ರು? ಇದು ಭಗವದ್ಗೀತೆ ಇವೆಲ್ಲ ಸ್ವಲ್ಪ ಓದಿ ವಿಚಾರ ತಿಳ್ಕೊಬೇಕು. ಇನ್ಯಾರಾದ್ರು? ಸಾಧನೆಗಳು ಸರ್. ಅದೇ ಯಾವ್ದು ಅವರು ಹೇಳ್ತಾ ಇದ್ದಾರೆ ಎಲ್ಲ ಸಾಧನೆಗಳು. ಮುಖ್ಯವಾದ ಸಾಧನೆ ಯಾವುದು ಅಂತ ನಾನು ಬೇಕು. ಸಾಧನಾ ಚತುಷ್ಟಯ. ಆ ಸಾಧನಾ ಚತುಷ್ಟಯ ಆಗ್ಬೇಕಾದ್ರೆ ಏನಾಗಿರ್ಬೇಕು? ಮೊದಲು ವೈರಾಗ್ಯ, ಮನಸ್ಸು ಶುದ್ಧಿ ಆಗ್ಬೇಕಾದ್ರೆ ಯಾವ ಸಾಧನೆ ಮಾಡಬೇಕು? ವೈರಾಗ್ಯ. ಕರ್ಮಯೋಗ ಹಿಡ್ಕೊಳ್ರಿ. ಇವಾಗ ಬರುತ್ತೆ ನೋಡ್ರಿ, ಚಾಪ್ಟರ್ ಮುಗ್ದಿದ ತಕ್ಷಣ ಕರ್ಮಯೋಗ ಹೇಗಿದೆ. ಕರ್ಮಯೋಗ ಹಿಡ್ಕೊಳ್ರಿ. ಫಸ್ಟ್ ಎತ್ಕೊಂತಾನೆ ಕರ್ಮಯೋಗ. ಪರಂಪರಾ ಸಾಧನೆ ಬಿಡಬಾರ್ದು. ಜಪ, ಕರ್ಮಯೋಗ ಇವು ಎರಡನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ದುರಾದೃಷ್ಟಕ್ಕೆ ನಾವು ಜಪನೇ ಮಾಡೋದು. ಕರ್ಮಯೋಗ ಇದ್ದಿದ್ದು ಕಷ್ಟ. ಜಪ ಆದರೂ ಸುಲಭ. ಜಪಾನೇ ಮಾಡದೆ ಇದ್ಮೇಲೆ ಕರ್ಮಯೋಗ ಹೆಂಗೆ ಹತ್ತುತ್ತೆ ಸ್ವಾಮಿ? ಹತ್ತೋದಿಲ್ಲ. ಮುಂದಕ್ಕೆ ಕರ್ಮಯೋಗ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಪಾಪ ಅಶ್ವತ್ಥ ನಾರಾಯಣ ಅವರವ್ರಿಗೆಲ್ಲ ಕರ್ಮಯೋಗ ಅಂದರೆ ಏನು ಈಗಲೇ ಗೊತ್ತಿರಲ್ಲ. ಅಲ್ಲಿಗೆ ಇಷ್ಟು ನಮ್ಗೆ ಅರ್ಥ ಆಯಿತು. ಯಾವ ಸಂಬಂಧ ಇರೋದಿಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಧರ್ಮ ಅಧರ್ಮಗಳಾಗಲಿ, ಈಗಿನ ಶರೀರದ್ದಾಗಲಿ ಯಾವುದೂ ಉಂಟಾಗಿರುವುದೆಂದು ಹೇಳುವ ಶಾಸ್ತ್ರವಚನವು ಅದು ವ್ಯವಹಾರಕವೇ. ಅದೆಲ್ಲ ಜೀವೊಪ್ಪನಿಗೆ, ಮನಸ್ಸಿಗೆ, ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿರೋದು ಅಂತ ಆಗೋಯ್ತು ಅಲ್ಲಿಗೆ. ಈಗ ಸ್ಥೂಲ ಶರೀರ 100 ವರ್ಷ ಸುಟ್ಟಾಕ್ಬಿಡ್ತೀವಿ, ಬೂದಿ ಆಗ್ಬಿಡುತ್ತೆ, ಊತಾಕ್ಬಿಡ್ತೀವಿ, ಗೊಬ್ಬರ ಆಗ್ಬಿಡುತ್ತೆ. ಮತ್ತು ಇನ್ನೇನಿರುತ್ತೆ ಸ್ವಾಮಿ? ಇನ್ನೇನಿರುತ್ತೆ ಹಾಗಾದ್ರೆ? ಪ್ರಶ್ನೆ ಏನಿರುತ್ತೆ? ಸೂಕ್ಷ್ಮ ಶರೀರ ಇರುತ್ತೆ. ಸೂಕ್ಷ್ಮ ಶರೀರ ಇರುತ್ತೆ. ಹಾಗಾದ್ರೆ ನನಗೆ ಸತ್ರೆ ಸ್ವರ್ಗ ನರಕ ಅನುಭವಿಸೋದು ಯಾವುದು? ಈ ಸ್ಥೂಲ ಶರೀರ ಊತಾಕ್ಬಿಡ್ತಾರೆ ಇಲ್ಲೇ. ಅದೇ ಸೂಕ್ಷ್ಮ ಶರೀರ ಸರ್. ಸೂಕ್ಷ್ಮ ಶರೀರ. ಹಾಗಾದ್ರೆ ಸೂಕ್ಷ್ಮ ಶರೀರಕ್ಕೆ ಎಷ್ಟು ವಯಸ್ಸು? ಮೋಕ್ಷ ಆಗೋ ತನಕ ಅದಕ್ಕೆ ಹಾಗೆ ಇರುತ್ತೆ. ಬೇರೆ ಬೇರೆ ಶರೀರಗಳು ತಗೊಂತಾ ಇರುತ್ತೆ. ಹಿಡ್ಕೊಳ್ರಿ, ಮೋಕ್ಷ ಆಗೋವರೆಗೂ ಸೂಕ್ಷ್ಮ ಶರೀರ ಇರುತ್ತೆ. ಕೆಲವರು ಕಾರಣ ಶರೀರ ಅಂತಾರಲ್ಲ, ಕಾರಣ ಶರೀರಕ್ಕೆ ಎಷ್ಟು ವಯಸ್ಸು? ಫಸ್ಟ್ ಆಫ್ ಆಲ್ ಕಾರಣ ಶರೀರ ಇದೆಯಾ? ಎಲ್ಲಿದೆ? ಎಲ್ಲಿ ನೋಡ್ಕೋಬೇಕು ನಾನು? ಸೂಕ್ಷ್ಮ ಶರೀರಕ್ಕೆ ಕನಸು ನೋಡ್ಕೊತೀವಿ. ಕಾರಣ ಶರೀರ ಹಾಗಂದ್ರೆ ಏನು? ಎಲ್ಲಿದೆ? ಯಾರಾದರೂ? ಚಂದ್ರಕಲಾ ಅವರೇ, ಕಾರಣ ಶರೀರ ಯಾರಾದರೂ ಹೇಳ್ತೀರಾ?
ಕಾರಣ ಶರೀರ ಯಾರಾದ್ರು? ಹಿಂದಿನ ಜನ್ಮದ ಪಾಪ ಪುಣ್ಯಗಳು. ಅದು ಸೂಕ್ಷ್ಮ ಶರೀರ, ಮನಸ್ಸಾಯ್ತು. ಅದಕ್ಕೆ ಏನಂತಾರೆ, ಪಾಪ ಪುಣ್ಯ ಎಲ್ಲವೂ ಕೂಡ ಅದಕ್ಕೆ ಸಂಚಿತ ಕರ್ಮ. ಸಂಚಿತ ಕರ್ಮ ಅಂದರೆ ಏನು? ಮನಸ್ಸಿಗೆ ಸಂಬಂಧಪಟ್ಟಿರೋದು, ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಎಲ್ಲ ಕರ್ಮಕ್ಕೆ ಇವೆಲ್ಲ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಅದನ್ನು ಸೂಕ್ಷ್ಮ ಶರೀರ ಅಂತ ಕರಿಬೋದು. ಕಾರಣ ಶರೀರ ಅಂತ ಯಾವುದಕ್ಕೆ ಕರಿತೀರಾ? ಸಾಕ್ಷಿನೇ ಆ? ಏನಂದ್ರೆ ಆತ್ಮನಿಗೆ ಸಾಕ್ಷಿ. ಹ್ಮ್ ಹೊರಗಡೆ ಶರೀರಕ್ಕೆ ಸರ್. ಶರೀರಕ್ಕೆ ಕಾರಣ ಶರೀರ ಅಂತ ಕರೀತಾರ. ಅಲ್ಲ ಸರ್, ಈ ಪಾಪ ಪುಣ್ಯ ಎಲ್ಲ ಸೇರಿದ್ದು ಶರೀರಕ್ಕೆ ಅಂತ ಅಂದಿದ್ದು ಸರ್. ಶರೀರ ಸುಟ್ಟಾಕ್ಬಿಡ್ತೀರಲ್ವಾ ನೀವು? ಈ ಪಾಪ ಪುಣ್ಯ ಶರೀರ ಇಲ್ಲೇ ಸುಟ್ಟೋಗುತ್ತಲ್ವಾ? ಸೂಕ್ಷ್ಮ ಶರೀರ ತಗೊಂಡು. ಸೂಕ್ಷ್ಮ ಶರೀರ ಕೇಳ್ರಿ. ಸೊ ಇವಾಗ ಎಚ್ಚರದಲ್ಲಿ ಏನೇನಿದೆಯಪ್ಪ? ಈಗ ಸೂಕ್ಷ್ಮ ಶರೀರನ ಈಗ ಎಚ್ಚರದಲ್ಲಿ ಏನೇನಿದೆ ಹೇಳ್ರಿ. ಎಚ್ಚರದಲ್ಲಿ ಸೂಕ್ಷ್ಮ ಶರೀರ ಇದೆಯೇ ಇಲ್ವಾ? ಸ್ಥೂಲ ಶರೀರ ಇದೆಯೇ ಇಲ್ವಾ? ಎಚ್ಚರದಲ್ಲಿ ಇದೆ ಸರ್. ಇದೆ. ಸೂಕ್ಷ್ಮ ಶರೀರ ಇದೆಯಾ ಇಲ್ವಾ ಎಚ್ಚರದಲ್ಲಿ? ಇದೆ ಸರ್. ಯಾವುದು ಸೂಕ್ಷ್ಮ ಶರೀರ ಎಚ್ಚರದಲ್ಲಿ? ಮನಸ್ಸು ಇದೆಲ್ಲ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಸೂಕ್ಷ್ಮ ಶರೀರ ಅಷ್ಟೇ. ಈಗ ಕಾರಣ ಶರೀರ ಫಸ್ಟ್ ಆಫ್ ಆಲ್, ಈಗ ಎಚ್ಚರದಲ್ಲಿ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಇದೆ ಅಂತಂದ್ರಿ. ಇನ್ನೇನಿದೆ? ಇನ್ನೇನಿದೆ ಎಚ್ಚರದಲ್ಲಿ? ಹಲೋ, ಆಯ್ತು, ಅಂತಃಕರಣ ಆಯ್ತು, ಎಲ್ಲ ಆಗೋಯ್ತು. ಇನ್ನೇನಿದೆ? ಎರಡನೇ ಇರೋದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ದಿವ್ಯಾ ಹೇಳಿಮ್ಮ. ನನ್ಗೆ ಅಷ್ಟೇ ಅನ್ಸ್ತಾ ಇದೆ ಸರ್, ಕಾರಣ ಶರೀರ ಶಂಕರಾಚಾರ್ಯ ಹೇಳಿಲ್ಲ ಅನ್ಸುತ್ತೆ. ಎಲ್ಲೂ ಹೇಳಿಲ್ಲ ಕಾರಣ ಶರೀರ. ಮತ್ತೆ ಯಾರು ಹೇಳಿದ್ರು? ಮತ್ತೆ ಬಾಮತಿಕಾರರು ಇವ್ರು ತಂದ ಕಾರಣ ಅಂತ ಹೇಳಿದ್ದನ್ನ ಕಾರಣ ಶರೀರ ಅಂತ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಅಷ್ಟೇ. ಆದ್ರಿಂದ ನಾವು ಚೆನ್ನಾಗಿ ತಿಳ್ಕೋಬೇಕು. ಪ್ರಸ್ಥಾನತ್ರಯ ಭಾಷ್ಯ ನೀವು ಎಲ್ಲಿ ನೋಡಿದ್ರು ಕಾರಣ ಶರೀರ ಅಂತ ಪ್ರಶ್ನೆ ಎಲ್ಲೂ ಬರುವುದಿಲ್ಲ. ಕಾರಣ ಶರೀರ ಮತ್ತು ಇನ್ನೊಂದು ಯಾವುದದು ಮೂಲ ಅವಿದ್ಯೆ, ಆಮೇಲೆ ಅವಿದ್ಯೆಗೊಂದು ಉಪಾದಾನ ಕಾರಣ, ಇವೆಲ್ಲ ಎಲ್ಲೂ ಇಲ್ಲ. ಸುಮ್ಮನೆ ಕನ್ಫ್ಯೂಷನ್ ಮಾಡಿ ಇನ್ನು ತರಲೆ ಮಾಡಿದ್ದೆ ಸಗಣಿ ಹಚ್ಚಿರ್ತಾರೆ. ಯಾವುದಕ್ಕೆ? ಆತ್ಮನಿಗೆ. ಆದ್ದರಿಂದ ಇವೆಲ್ಲ ತಪ್ಪು, ಬಿಟ್ಬಿಡ್ರಿ. ಈಗ ನಾವೇ ನಮ್ಮ ಅನುಭವದಲ್ಲೇ ನೋಡಿಕೊಂಡ್ರೆ, ಈಗ ನನ್ನ ಪ್ರಶ್ನೆ, ಈ ಈ ಎಚ್ಚರದಲ್ಲಿ ಸ್ಥೂಲ ಶರೀರ ಇದೆ, ಸೂಕ್ಷ್ಮ ಶರೀರ ಇದೆ, ಕರೆಕ್ಟ್. ಇನ್ನೇನಿದೆ? ಕಾರಣ ಶರೀರ ಇಲ್ಲ ಅಂತ ಆಯಿತು, ತೆಗೆದಾಕ್ಬಿಡ್ರಿ. ಇನ್ನೇನಿದೆ ಪ್ರಶ್ನೆ? ಯಾರು ಎಲ್ಲ 19 ಮುಖಗಳು ಇದೆಯಲ್ಲ ಸರ್ ಎಚ್ಚರದಲ್ಲಿ. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಕರೆಕ್ಟು. ಏನೋ ದಿವ್ಯ ಹೇಳ್ಬೇಕು ಅಂತಿದ್ದೀರಿ, ಏನ್ ಹೇಳ್ತೀರಮ್ಮ? 19 ಮುಖಗಳು ಈ ಸ್ಥೂಲ ಸೂಕ್ಷ್ಮಕ್ಕೆ ಬಂದ್ಬಿಡುತ್ತಲ್ವಾ ಅಂತ. ಕರೆಕ್ಟು. ಇವಾಗ ನೋಡ್ರಿ, ಏನ್ ನೋಡ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ದೀರಾ? ಬೆಳಕು ಬಿಟ್ರಲ್ಲ ಬೆಳಕೆ. ನೋಡ್ರಿ ಹೇಗಿದೆ ಎಚ್ಚರದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಆತ್ಮನ್ ಯಾರು ನೆನಪೇ ಬರಲ್ವಾ? ಅದು ಯಾಕೋಪ ಆತ್ಮನ್ ನೆನಪು ಬರಲ್ವಾ? ಅವನಿಂದಲೇ ಇವಕ್ಕೆ ಅಸ್ತಿತ್ವ ಇರೋದು. ನೀವು ಹಾವನ್ನ ಹೇಳ್ತೀರಾ, ನೀರಿನ ಕೋಡಿ ಹೇಳ್ತೀರಾ, ನೆಲದ ಬೇರಿಕೆ ಹೇಳ್ತೀರಾ, ಇನ್ನೂ ಏನ್ ಬೇಕಾದರೂ ಹೇಳ್ತೀರಿ. ನೀವು ಹಗ್ಗವನ್ನೇ ಬಿಟ್ಬಿಡ್ತೀರಲ್ಲ ಸ್ವಾಮಿ. ಹಾಗಾಯ್ತು ನೋಡ್ರಿ, ಹೆಂಗ್ ಬೇಗ ಮರ್ತೋಗ್ತೀವಿ ನಾವು. ಆನ್ಸರ್ ಹೇಳ್ತಾ ಇರ್ತೀವಿ, ಆದರೂ ಕೂಡ ಯಾಕೆಂದ್ರೆ ತತ್ವದಲ್ಲಿ ನಿಂತಿರೋದಿಲ್ಲ. ಅದಕ್ಕೆ ಆತ್ಮ ಇಲ್ಲ ಅಂತ ಹೇಳೋದು ಎಲ್ರು. ನಾವು ಬರೀ ಶರೀರದ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀವಲ್ಲ ಸರ್, ಅದ ಕಡೆ ಹೋಗ್ಲೇ ಇಲ್ಲ ಸರ್. ಹೋಗುದಿಲ್ಲ, ಅದಕ್ಕೆ ಹೇಳಿದ್ದು ಹಂಗ ಹೋಗೋದೇ ಇಲ್ಲ. ಯಾಕೆ ಅಂತಂದ್ರೆ ಏನೋ ಎಷ್ಟು ಹೇಳಿದ್ರು ನಮ್ಗೆ ಆನ್ಸರ್ ಗೊತ್ತು, ಎಲ್ಲ ಗೊತ್ತು, ಬಟ್ ಸ್ಟಿಲ್ ಅದನ್ನ ಹೇಳದೇ ಇಲ್ಲ. ಹಾಗೆ ಇರಲಿ. ಈಗ ಎಚ್ಚರದಲ್ಲಿ 3 ಇದೆ ಅಂತ ಆಯಿತು. ಕನಸಿನಲ್ಲಿ ಏನೇನಿದೆ ಪ್ರಶ್ನೆ?
ಅಲ್ಲೂ 3 ಇದೆ ಸರ್. ಅಲ್ಲೂ 3 ಇದೆ ಸರ್. ಶರೀರ 3 ಇದೆ. 3 ಇದೆ. ವ್ಯವಹಾರದ ದೃಷ್ಟಿಯಿಂದನೇ ಹೇಳಿ ಹೋಗ್ಲಿ. ಸೂಕ್ಷ್ಮ ಶರೀರ ಮಾತ್ರ ಇದೆ ಅವಾಗ. ಬರೀ ಸೂಕ್ಷ್ಮ ಶರೀರ ಆತ್ಮ. ಅದಕ್ಕೆ ನೋಡ್ತಾ ಇದ್ದೀನಿ. ಗಾಢ ನಿದ್ರೆಯಲ್ಲಿ ಏನಿದೆ? ಬರೀ ಬರೀ ಆತ್ಮ ಸರ್. ಅಲ್ಲಿ ಮಾತ್ರ ಡೌಟ್ ಇಲ್ಲ ಸರ್. ಮುಗಿದು ಹೋಯ್ತಪ್ಪ. ಇನ್ನೇನು ಇದಕ್ಕಿಂತ ಚೆನ್ನಾಗಿ ಇನ್ನೇನು ಬೇಕು? ಈ ಬೈ ಚಾನ್ಸ್ ಗಾಢ ನಿದ್ರೆಯಲ್ಲಿ ಕಾರಣ ಶರೀರ ಇದೆ ಅಂತ ಅವ್ರು ಹೇಳ್ತಾರೆ ಅಂತ ಇಟ್ಕೊಂಡ್ವಿ ಅಂತ ಇಟ್ಕೊಳ್ರಿ. ಪಾಪ ಅವ್ರೇನೋ ಹೇಳ್ತಾ ಇದ್ದಾರೆ, ಅವ್ರ ಮಾತಕ್ಕೆ ಗೌರವ ಕೊಡೋಣ. ಇಟ್ಕೊಂಡ್ವಿ ಅಂತ ಇಟ್ಕೊಳ್ರಿ. ಅನುಭವದಲ್ಲಿ ಇದೆಯಾ? ಇಲ್ಲ ಸರ್. ಇಲ್ಲ. ಅಲ್ಲಿ ಬರೀ ಆತ್ಮ. ಅದಕ್ಕೆ ಬರೀ ಇರವು, ಬರೀ ಅರಿವು, ಮತ್ತು ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಯಾಕೆ ಹೇಳ್ಬೇಕಲ್ಲಿ? ಹಾಗಾದ್ರೆ ಎಚ್ಚರದಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಲ್ವಾ? ಎಚ್ಚರದಲ್ಲೂ ಹಾಗೆ, ಕನಸಿನಲ್ಲೂ ಹಾಗೆ, ನಿದ್ದೆಯಲ್ಲೂ ಹಾಗೆ. ಅದ್ಯಾಕೆ ನಿದ್ದೆಯಲ್ಲಿ ಮಾತ್ರ ಅದನ್ನ ಸ್ಪಷ್ಟವಾಗಿ, ಯಾಕೆ ಅಂತಂದ್ರೆ ಪಿಕ್ಚರ್ ರನ್ ಆಗ್ತಾ ಇಲ್ಲ, ಬರೀ ಸ್ಕ್ರೀನ್ ಇದೆ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಈಗ ಅದನ್ನ ಕಾರಣ ಶರೀರ ಇದೆ ಅಂತ ನಾವು ಇಟ್ಕೊಂಡ್ರೆ ಏನಾಗ್ಬೋದು? ಹಂಗಾದ್ರೆ ಯೋಚನೆ ಮಾಡಿ ಏನಾಗುತ್ತೆ? ಮೋಕ್ಷ ಆಗೋದಕ್ಕೆ ಆಗದೇ ಇಲ್ಲ ಸರ್. ನೋಡ್ಕೊಳಕ್ ಆಗದೇ ಇಲ್ಲ. ನೋಡ್ಕೊಳಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೇಗಿದೆ ನೋಡ್ರಿ. ಈಗ ನಾವು ಆತ್ಮನ್ನ ಗುರುತಿಸೋದಕ್ಕೆ ಪಿಕ್ಚರ್ ಆಫ್ ಮಾಡಿ, ಹಾಗೆ ಈ ದೃಶ್ಯ ಪ್ರಪಂಚವನ್ನು ಆಫ್ ಮಾಡಿ ಕಂಡ್ಕೊಂಡ್ಬಿಟ್ವಿ. ಈಗ ಅವ್ರು ಹೇಳೋ ಪ್ರಕಾರ ಎಚ್ಚರದ ಸ್ಥೂಲ ಶರೀರ ಇದೆ, ಕನಸಿನ ಸೂಕ್ಷ್ಮ ಶರೀರ ಇದೆ, ನಿದ್ದೆಯಲ್ಲಿ ಕಾರಣ ಶರೀರ ಇದ್ದರೆ ಈಗ ಇನ್ಯಾವ ಅವಸ್ಥೆಯಲ್ಲಿ ನೋಡ್ಕೊಂತೀರಿ ನೀವು? ಅವ್ರ ಪ್ರಕಾರನೇ ಹೇಳ್ರಿ. ಆತ್ಮ ತಂದಿದ ತಕ್ಷಣ ಎಲ್ಲಿ ನೋಡ್ಕೋಬೇಕು? ಮೇಲೆ ಮೋಕ್ಷ ಆಗ್ಬೇಕಷ್ಟೇ ಸರ್. ಇಲ್ಲ ಇಲ್ಲ, ಅವ್ರು ಹೇಳೋದು ಒಟ್ನಲ್ಲಿ ಹೋಗಿ ನೀವು ಅಲ್ಲಿ ನೋಡ್ಕೋಬೇಕು. ಅಲ್ಲಿಗೆ ಎಚ್ಚರದಲ್ಲಿ ತುರಿಯಾವಸ್ಥೆಗೆ ಹೋಗ್ಬೇಕು. ಈಗ ತುರಿಯಾವಸ್ಥೆಗೆ ಎಷ್ಟು ಜನ ಹೋಗಿದ್ದಾರೆ? ಸ್ವಾಮಿಗಳು ಕೈ ಬೆರಳು ಮಡಚಿರಿ ಮುಕ್ತರಾದವರು ಅಂತಂದ್ರೆ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು. ಇಲ್ಲಿ ರಿಂಗ್ ಫಿಂಗರ್ ಬರುತ್ತಲ್ಲ, ಇದಕ್ಕೇನಂತಾರೆ? ಅನಾಮಿಕನ. ಅನಾಮಿಕ ಬೆರಳಿಗೆ ನಿಂತೋಗುತ್ತೆ. ಇನ್ಮೂರನೇ ಒಂದು ಹೇಳಕ್ ಬರಲ್ಲ ಹೆಸರು. ಇಷ್ಟು ಅಪರೂಪವಾಗಿದ್ದಾಗ ಅವರು ಮುಕ್ತರ ಆದ್ಮೇಲೆ ಒಬ್ರು ಇಬ್ಬರಿಗೆ ಗೊತ್ತಾದ್ರೆ ಪ್ರಪಂಚದಲ್ಲಿ ಮಿಕ್ತವ್ರು ಏನ್ ಮಾಡ್ಕೋಬೇಕು? ಸ್ವರ್ಗ ನರಕದ ತರ ನಂಬ್ಕೋಬೇಕು. ಹೇಗಿದೆ ಈಗ ನಿಮ್ಮದು ಅವಸ್ಥಾತ್ರೆ ಇದು ಯಾವುದು ಮಂಡಿಕೆ ಉಪನಿಷತ್ತು ಏನ್ ಮಾಡ್ಬೇಕು? ತಿಪ್ಪೆಗೆ ಬಿಸಾಕ್ರಿ. ಯಾಕೆಂದ್ರೆ ಮುಕ್ತರ ಆಗೋದಿಲ್ಲ, ಆಗೋವರೆಗೂ ಗೊತ್ತಾಗೋದಿಲ್ಲ. ನೀವು 4ನೇ ಅವಸ್ಥೆಗೆ ಹೋಗ್ಬೇಕು. ಮುಗ್ದೋಯ್ತು. ಈಗ ನೋಡ್ರಿ, ಎಲ್ಲ ನಂಬ್ಕೋಬೇಕು. ಅಲ್ಲಿಗೆ ನಿಮ್ ಜ್ಞಾನಕಾಂಡ ಏನಾಯ್ತು? ಕರ್ಮಕಾಂಡ ಉಪಾಸನ ಕಾಂಡ ತರ ಶ್ರದ್ಧೆ ಭಕ್ತಿ ಅಷ್ಟೇ, ಅದು ಕೂಡ ನಂಬ್ಕೋಬೇಕು. ಈಗ ಮುಸ್ಲಿಮ್ಸ್ ಕೇಳಿದ್ರು ನಂಬಲ್ಲ, ಕ್ರಿಶ್ಚಿಯನ್ಸ್ ಕೇಳಿದ್ರು ನಂಬಲ್ಲ, ಬೇರೆಯವ್ರಿಗೆ ಚಾರ್ವಾಕರಿಗೆ ಹೇಳಿದ್ರು ನೋಡಲ್ಲ ನಂಬಲ್ಲ, ಸೈಂಟಿಸ್ಟ್ಗಳಿಗೂ ನಂಬಲ್ಲ. ಅವ್ರ ಪ್ರಕಾರ ನೋಡ್ಕೊಂಡ್ರೆ ಕಾರಣ ಶರೀರ. ಇವಾಗ ಕಾರಣ ಶರೀರನ ಎಲ್ಲಿ ತೆಗ್ದಾಕ್ತೀರಾ? ಅಲ್ಲಿ ತೆಗ್ದಾಕ್ಬೇಕು. ಈಗ 4ನೇ ಅವಸ್ಥೆ ನಿಮ್ಗೆ ಯಾವಾಗ ಬರುತ್ತೆ? ಸಮಾಧಿ ಆಗ್ಬೇಕು. ಈಗ ಸಮಾಧಿ ಅಂದ್ರೆ ಏನು? ಈಗ ಅಕಸ್ಮಾತ್ ಇದು ಮುಕ್ತ ಸಮಾಧಿ ಅಂದ್ರೆ ಏನು? ಅವ್ರ ಪ್ರಕಾರ ಸಮಾಧಿ ಅಂದ್ರೆ ಏನ್ ಗೊತ್ತಾ? ಪಾತಂಜಲಗಳು ಹೇಳೋ ಸಮಾಧಿಯನ್ನ ಸೇರಿಸ್ಕೋಬೇಕು. ಅಷ್ಟಾಂಗ ಯೋಗ, ಧಾರಣ ಧ್ಯಾನ ಸಮಾಧಿ ಮಾಡಿಕೊಂಡು ಸಮಾಧಿ ಮಾಡ್ಕೋಬೇಕು. ಈಗ ಪಾತಂಜಲಗಳು ಹೇಳೋದು ದ್ವೈತ ಫಿಲಾಸಫಿಯ? ಅವರೇ ಹೇಳ್ಕೊಂತಾರೆ. ಅದ್ವೈತ ಫಿಲಾಸಫಿಯ? ನನ್ನ ಪ್ರಶ್ನೆ ಯಾವುದು? ಅದ್ವೈತ ಸರ್. ಅಲ್ಲ, ಪಾತಂಜಲಿಗಳದ್ದು ಅದ್ವೈತ ಫಿಲಾಸಫಿನ? ಅದ್ವೈತ. ಪಾತಂಜಲಿಗಳದ್ದು ಅದ್ವೈತ ಫಿಲಾಸಫಿನ? ದಿವ್ಯಾ ಹೇಳಿ. ಅಲ್ಲ ಸರ್, ದ್ವೈತ ಅಂತಾನೆ ಹೇಳಿದ್ದವ್ರು. ಅವರು ದ್ವೈತ ಹೇಳ್ತಾ ಇದ್ದಾರಾ? ಸರಿ, ನನಗೆ ಅದ್ವೈತ ಅಂತ ಕೇಳಿಸ್ತೀನಿ. ಎಲ್ಲ ದರ್ಶನಕಾರರು ದ್ವೈತ ಫಿಲಾಸಫಿಗಳು ಅವರೇ ಹೇಳ್ಕೊಂತಾರೆ. ಹೇಳುವಾಗ ನಾವು ಅದ್ವೈತವನ್ನೇ ಹೇಳ್ತೀವಿ ಅಂತ ಹೇಳ್ತಾರೆ, ಬಟ್ ಸರಿಯಾಗಿ ವಿಚಾರ ಮಾಡಿದ್ರೆ ಅವ್ರದ್ದೆಲ್ಲ ದ್ವೈತ ಫಿಲಾಸಫಿಗಳು. ಈಗ ದ್ವೈತ ಫಿಲಾಸಫಿ ಪ್ರಕಾರ ನೀವು ಅದ್ವೈತ ಫಿಲಾಸಫಿ ಹೇಗೆ ಮುಟ್ತೀರಾ? ಮುಟ್ಟಕ್ಕಾಗೋದಿಲ್ಲ.
ಅಲ್ಲಿಗೆ ಅದು ಕರ್ತೃತಂತ್ರ ಸಾಧನೆ, ಇದು ವಸ್ತುತಂತ್ರ ಸಾಧನೆ. ಧಾರಣಾ ಧ್ಯಾನ ಸಮಾಧಿ ಹಾಗೆ ಆಯಿತು ಅಂತ ಇಟ್ಕೊಳ್ರಿ. ಬೈ ಚಾನ್ಸ್ ಯಾರೋ ಒಂದಿಬ್ಬರಿಗೆ ಮುಕ್ತರಾದರು ಅಂತ ಇಟ್ಕೊಳ್ರಿ, 4ನೇ ಅವಸ್ಥೆ ಮುಕ್ತಿ ಅವಸ್ಥೆ ಗೊತ್ತಾಯಿತು ಅಂತ. ಈಗ ಏನಾಯ್ತದು? ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಹೇಳಕ್ಕೆ ಬರಲ್ಲ. ಅದೇನದು ಪ್ರಶ್ನೆ? ವೈಯಕ್ತಿಕ ಅನುಭವ. ಈಗ ವೈಯಕ್ತಿಕ ಅನುಭವ ಆಯಿತು, ಸಾರ್ವತ್ರಿಕ ಪೂರ್ಣ ಅನುಭವ ಕಿತ್ಕೊಂಡೋಯ್ತು. ನಿಮ್ಮ ಇದು ಪರಮಾರ್ಥ ಚಿಂತಾಮಣಿ ಕಿತ್ಕೊಂಡೋಯ್ತು. ಮಾಂಡಿಕ್ಯ ಉಪನಿಷತ್ ಲೆಕ್ಕಕ್ಕಿಲ್ಲ, ಎಲ್ಲ ನಂಬ್ಕೋಬೇಕು. ಎಲ್ಲಿಗೆ ತಗೊಂಡ್ಬರ್ತಾರೆ ನೋಡ್ರಿ. ಆದ್ದರಿಂದ ಇದಕ್ಕೆ ಗಂಧ ಇಲ್ಲ, ಇದಿಲ್ಲ. ಅದಕ್ಕೆ ನಾವು ಇದನ್ನು ಕಾರಣ, ನಾನು ಇಷ್ಟೆಲ್ಲ ವಿಚಾರ ಇಲ್ಲಿ ಬಂದಿಲ್ಲ, ಬಟ್ ಆದರೂ ನಾವಿದನ್ನು ಹೀಗೆ ಮೆಲುಕಾಕಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದೆ. ಇಷ್ಟು ಸಾಕು. ವೆರಿ ಗುಡ್. ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ. ಕಾರಣ ಶರೀರ ಅವೆಲ್ಲ ಸುಳ್ಳು ಇಲ್ಲವೇ ಇಲ್ಲ, ಅನುಭವ ನೋಡ್ಕೋಬೇಕಷ್ಟೇ. ಘಡನಿದ್ರೆಯಲ್ಲಿ ಕಾರಣ ಶರೀರದ ಅನುಭವ ಇದೆಯಾ? ಕನಸಿನಲ್ಲಿ ನನಗಿದೆ. ಅದು ಎಚ್ಚರದಿಂದನೇ ನೋಡ್ರಿ. ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಬರೀ ಮನಸ್ಸಿರುತ್ತೆ, ಬೇರೆದೇನಿರಲ್ಲ. ಈಗ ಅದನ್ನೇ ಹಗಲ್ಗನಸು, ಗಾಳಿಗೋಪುರ ಆ ಥರ ನಾವು ಕಟ್ಕೊತೀವಿ. ಅಟ್ಲೀಸ್ಟ್ ಎಚ್ಚರದ ದೃಷ್ಟಿಯಿಂದಲಾದರೂ ನಮ್ಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಆದರೆ ನಾವು ತತ್ವವನ್ನು ಡಿಸೈಡ್ ಮಾಡಬೇಕಾದ್ರೆ ಎಚ್ಚರ ದೃಷ್ಟಿ ಸಹಾಯ ಮಾಡಲ್ಲ. ಅದನ್ನು ಕನಸಿನ ದೃಷ್ಟಿಯಿಂದಲೇ ಪರೀಕ್ಷೆ ಮಾಡಬೇಕು. ಅದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈಗ ನೀವು ಘಡನಿದ್ರೆಯಲ್ಲಿ ಎಚ್ಚರದ ದೃಷ್ಟಿಯಿಂದಲೇ ಕಾರಣ ಶರೀರ ತೋರಿಸಿ ನನಗೆ ನೋಡೋಣ. ತೋರ್ಸಕ್ಕೆ ಬರಲ್ಲ, ಯಾಕೆ ಅಂದರೆ ಕಾರಣ ಶರೀರ ಇಲ್ಲ. ಅವ್ರು ಹೇಳೋದಕ್ಕೂ ಕೂಡ ನಮಗೆ ಕಾರಣ ಗೊತ್ತು. ದಿವ್ಯ ಅವ್ರು ಹೇಳಿದ್ದಾರೆ, ಅಷ್ಟು ಸಾಕು. ಈಗ ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಹಿಂದಿನ ಜನ್ಮದಲ್ಲಿ ಆದರೂ ಶರೀರಕ್ಕೂ ಆತ್ಮನಿಗೂ ಸಂಬಂಧ ನಿಜವಾಗಿ ಇತ್ತೆಂಬುದಕ್ಕೆ ಯಾವ ಅನುಭವ ಸಮ್ಮತವಾದ ಯುಕ್ತಿ ಇರೋದಿಲ್ಲ. ಆದ್ದರಿಂದ ಆತ್ಮನಿಗೆ ಶರೀರಗಳ ಸಂಬಂಧವಿರುವುದೆಂದು ಇಟ್ಟುಕೊಂಡಿರುವುದು ಅಜ್ಞಾನಿಗಳು ಕಟ್ಟಿ ಹಾಕಿರುವ ಸಂಬಂಧವೇ ಹೊರತು ನಿಜವಾಗಲ್ಲ. ಅದೆಲ್ಲ ಅಜ್ಞಾನಿಗಳು. ನಾವು ಈ ರೀತಿ ಯೋಚನೆ ಮಾಡಿದ್ರೆ ಹೊಂದೋದಿಲ್ಲ. ಶಾಸ್ತ್ರದಲ್ಲಿ ಅದಕ್ಕೆ ತಾತ್ಪರ್ಯವಿಲ್ಲ. ಆದ್ದರಿಂದ ನೋಡ್ರಿ, ಎಲ್ಲ ಶರೀರಗಳಲ್ಲಿಯೂ, ಇಲ್ಲಿ ಎಲ್ಲ ಶರೀರಗಳು ಅಂತಂದರೆ ಆಧ್ಯಾತ್ಮಿಕ ವ್ಯಷ್ಟಿ ಮತ್ತು ಇದೇ ಥರ ಸ್ಥೂಲ ಶರೀರಗಳು ಯಾರ್ಯಾರಿಗಿದೆಯೋ ಎಲ್ಲರದ್ದು ಸೇರಿ ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಬೋದು. ಅದೇ ರೀತಿ ಆದಿ ಭೌತಿಕವಾಗಿ ವ್ಯಷ್ಟಿ ಸಮಷ್ಟಿ, ಅದೇ ಥರ ಆದಿ ದೈವಿಕ ಎಲ್ಲವೂ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಶರೀರಗಳಲ್ಲಿಯೂ ಒಬ್ಬನೇ ಆತ್ಮನಿರುವೆಂದು ತಿಳಿಸುವುದೇ ಎಲ್ಲ ಉಪನಿಷತ್ತುಗಳು ಅವರ ಸಾರ ಸಂಗ್ರಹವಾಗಿರುವ ಈ ಭಗವದ್ಗೀತೆಗೂ ಗುರಿ. ಬರೀ ಅದು ತಿಳಿಸಿದೆ ಅಂತ ನಂಬ್ಕೋಬೇಕಾ? ಇಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಇವಾಗ ನಾವು ನಿಶ್ಚಯ ಮಾಡಿದ್ದೀವಿ. ಆದ್ದರಿಂದಲೇ ಈ ಉಪನಿಷತ್ತುಗಳಿಗೆ ಹೇಳಿರುವಂತೆ ಗೀತೆಯಲ್ಲಿ ಆತ್ಮನು ಸರ್ವಭೂತಗಳ ಶರೀರದಲ್ಲಿಯೂ ಒಂದೇ ಸಮನಾಗಿರುವನೆಂದು ಹೇಳ್ತಾರೆ. ಹಾಗಾದರೆ ಎಲ್ಲ ಶರೀರದಲ್ಲೂ ಆತ್ಮನು ಒಂದೇ ಸಮನಾಗಿದ್ದಾನ? ಪ್ರಶ್ನೆ. ಒಂದೇ ಸಮನಾಗಿ ಬೇಗ ಯಾರಾದರೂ ಏನು ಕಷ್ಟ ಇದೆಯಾ? ನಾನೇ ನಿಮ್ಗೆ ಆನ್ಸರ್ ಕೊಡ್ತಾ ಇದ್ದೇನೆ. ಇದ್ದಾನ ಇಲ್ವಾ? ಒಂದೇ ಸಮನಾಗಿದ್ದಾನ ಇಲ್ವಾ? ಒಂದೇ ಸಮ ಇದ್ದಾನೆ, ಒಂದೇ ಸಮ ಇದ್ದಾನೆ ಅಷ್ಟೇ. ಕರೆಕ್ಟ್. ಅಂದರೆ ಈಗ ನಾವು ಏನು ತಪ್ಪು ಮಾಡ್ಕೊಂಡಿದ್ದೀವಿ ಇಲ್ಲಿ? ಇದರಿಂದ ನಮ್ಗೇನು ಗೊತ್ತಾಗುತ್ತೆ? ಇದು ಸ್ವಲ್ಪ ಬಿಡಿಸ್ಕೊಳ್ಳೋದಿದೆ. ಈಗ ಎಷ್ಟೊಂದು ಜನ ಈ ಪರಮಾತ್ಮ ನಾನು ಕೈ ಕೊಟ್ಟ, ದೇವರು ನನ್ನ ಈ ಸ್ಥಿತಿಯಲ್ಲಿ ಇಡ್ಬೋದಾ? ಅವರು ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದಾರೆ, ಅವ್ರ ಮನೆಗಳ ಮೇಲೆ ಮನೆ ಕಟ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅವರು ಮೋಸ ಮಾಡ್ತಾ ಇದ್ದಾರೆ, ಕೊಲ್ಲಿಸ್ತಾ ಇದ್ದಾರೆ, ಪ್ರಪಂಚಕ್ಕೆ ಮಾಡ್ತಾ ಇದ್ದಾರೆ. ಎಷ್ಟೊಂದು ಹೊರದೇಶಗಳಲ್ಲಿ ಅವರು ಕ್ಯಾಶ್ಗಳಿಟ್ಕೊಂಡು ಸಾಯ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು. ಜನಗಳಲ್ಲಿ ಊಟಕ್ಕಿಲ್ಲ, ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅವರು ಮನೆಗಳ ಮೇಲೆ ಮನೆ ಕಟ್ತಾ ಇದ್ದಾರೆ. ಅವರು ಸುಖವಾಗೇ ಇದ್ದಾರಲ್ಲ ಅಂತ ಕೇಳ್ತಾರೆ. ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡ್ತೀರಾ? ಇಲ್ಲ, ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಹೊಸದಾಗಿ ಆಧ್ಯಾತ್ಮಕ್ಕೆ ಬಂದಾಗ, ನಾವು ಆಧ್ಯಾತ್ಮಕ್ಕೆ ಬರೋಕ್ಕೆ ಮೊದಲು ಸುಖವಾಗಿದ್ವಿ ಸ್ವಾಮಿ, ಆಧ್ಯಾತ್ಮಕ್ಕೆ ಬಂದ ಮೇಲೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ನೋಡ್ರಿ. ನಮ್ಮ ಎದುರು ಮನೆಯವರು ಪಾಪ ಮಾಡ್ತಾ ಇದ್ದಾರೆ, ಅವ್ರು ಸುಖವಾಗೇ ಇದ್ದಾರೆ ಅಂತಾರೆ. ಇದು ಹೇಗೆ? ಬೇಗ ನಿಮ್ಗೆ ಆನ್ಸರ್ ಗೊತ್ತಿದೆ, ಕಷ್ಟ ಏನಿದೆ ಹೇಳಿಕಲ್ಲ.
ಅದೇ ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ಸರಿ. ಅವ್ರವ್ರದ್ದು ಕರ್ಮಾನುಸಾರ ಇದ್ದೇ ಇರುತ್ತೆ. ಅದು ಪೂರ್ತಿ ತುಂಬಿದ್ಮೇಲೆ ಅವ್ರದ್ದು ಇದು ಗೊತ್ತಾಗುತ್ತೆ ಅಷ್ಟೇ. ಅಲ್ಲಿಗೆ ಪರಮಾತ್ಮನು ನಿಷ್ಪಕ್ಷಪಾತಿ. ಒಬ್ಬರನ್ನ ಹೌದು. ಚೆನ್ನಾಗಿಡ್ತಾನೆ, ಒಬ್ಬರನ್ನ ಚೆನ್ನಾಗಿಡೋದಿಲ್ಲ. ಒಬ್ಬರನ್ನ ಸುಂದರವಾಗಿ ಹುಟ್ಟಿಸ್ತಾನೆ, ಕೆಲವ್ರನ್ನ ಕುರುಪಿಗಳಾಗಿ ಹುಟ್ಟಿಸ್ತಾನೆ, ಕೆಲವ್ರನ್ನ ಬುದ್ಧಿವಂತರಾಗಿ, ಕೆಲವ್ರನ್ನ ದಡ್ಡರಾಗಿ, ಕೆಲವ್ರನ್ನ ಶ್ರೀಮಂತರಾಗಿ, ಕೆಲವ್ರನ್ನ ಬಡವರಾಗಿ, ಬುದ್ಧಿವಂತರಾಗಿ, ದಡ್ಡರಾಗಿ, ಸುಂದರವಾಗಿ ಹಿಂಗೆಲ್ಲ ಮಾಡ್ತಾನೆ. ಆರೋಗ್ಯವಂತರಾಗಿ, ರೋಗಿಷ್ಠರಾಗಿ ಮಾಡ್ತಾನೆ. ಇಲ್ಲಿ ಪರಮಾತ್ಮನ ಕೈವಾಡ ಇದೆಯಾ? ಪ್ರಶ್ನೆ. ಇಲ್ಲ, ಎಲ್ಲ ಇಲ್ಲ ನಾವು ಸರ್. ಮಾಡ್ಕೊಂಡಿರೋ ಕರ್ಮನೆ. ಅಷ್ಟೇ. ಅದಕ್ಕೋಸ್ಕರ ಇನ್ನೇನೋ ಹೇಳ್ತಾ ಇದ್ದಾರೆ, ಹೇಳಿ ಶ್ರೀಧರ್ ಅವರು, ಆ್ಯಡ್ ಮಾಡಿ. ಅದೇ ಆದ್ದರಿಂದ ನಮ್ಮ ಹಿಂದೆಗಡೆ ಇರೋ ಆತ್ಮಸ್ವರೂಪದಲ್ಲಿ ಏರುಪೇರಿಲ್ಲ. ಅವನು ಎಲ್ಲರಲ್ಲೂ ಒಂದೇ ಇದ್ದಾನೆ. ನೋಡ್ರಿ, ಗಾಢನಿದ್ರೆಯಲ್ಲಿ ಅವನು ಎಷ್ಟೇ ದುಃಖ ಆಗಿರಲಿ, ಅವನು ಎಂಥೇ ವೀರಪ್ಪ ಆಗಲಿ, ಎಷ್ಟೇ ಕೆಟ್ಟ ಕೆಲಸ ಮಾಡಲಿ, ಗಾಢನಿದ್ರೆಯಲ್ಲಿ ಹೋದರೆ ಅವನು ಆತ್ಮನಾಗಿರ್ತಾನೆ. ಆದ್ದರಿಂದ ಅಲ್ಲಿಗೆ ಅವನು ಆತ್ಮಸ್ವರೂಪನೇ, ಪ್ರತಿಯೊಬ್ಬರೂ ಆತ್ಮಸ್ವರೂಪರೇ. ಆದರೆ ಇವರು ಸೂಕ್ಷ್ಮ ಶರೀರ ಅಥವಾ ಮನಸ್ಸು ಅಂತಃಕರಣ ಪಾಪ ಮಾಡಿರೋದು ಅದು ಅನುಭವಿಸುತ್ತೆ, ಸೂಕ್ಷ್ಮ ಶರೀರ ಅನುಭವಿಸುತ್ತೆ ಅಂತ ನಾವು ಹೀಗೆ ಇಟ್ಕೋಬೋದು. ಆದ್ದರಿಂದ ಅವನೆಷ್ಟೇ ಪಾಪಿಷ್ಟನಾಗಲಿ, ಎಷ್ಟೇ ಒಳ್ಳೆಯವನಾಗಿ, ರಾಮಕೃಷ್ಣ ಪರಮಹಂಸರು ದೇವರನ್ನು ಕಂಡುಕೊಂಡಿದ್ದವರಾಗಲಿ, ಎಲ್ಲರಿಗೂ ಕೂಡ ಅಲ್ಲಿ ಏರುಪೇರಿಲ್ಲ. ಈ ಪರಮಾತ್ಮನ ನಿಷ್ಪಕ್ಷಪಾತಿ ಅಂದರೆ ಅವನು ಏನು ಸ್ವರೂಪನಾಗಿದ್ದಾನೋ ಎಂಥ ಕೆಟ್ಟವನಿಗೂ ಕೂಡ, ವೀರಪ್ಪನಿಗಾಗಲಿ, ಅಂಗೋಲಿ ಮಾಲಗಾಗಲಿ, ಅಥವಾ ಅವನು ಇವನಾಗಿರಲಿ ವಾಲ್ಮೀಕಿ, ಮೊದಲು ಅವರೆಲ್ಲ ಕೆಟ್ಟವರಾಗಿದ್ದರು, ಆಮೇಲೆ ತುಂಬ ಒಳ್ಳೆಯವರಾಗ್ಬಿಡ್ತಾರೆ. ಹಾಗೆ ಅಂದರೆ ಇದು ಬದಲಾವಣೆ ಮಾಡ್ಕೋಬಹುದು. ಅಂತಃಕರಣವನ್ನು ಮುಸುರೆ ತೊಳೆದಂಗೆ ಕರ್ಮಯೋಗದಿಂದ ನಾವು ಶುದ್ಧಿ ಮಾಡ್ಕೋಬಹುದು, ರಾಮ ಜಪದಿಂದ ಶುದ್ಧಿ ಮಾಡ್ಕೋಬಹುದು ಅಂತ ಆಯಿತು. ಇವರೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟತೆ ಆಯಿತು. ಅದಕ್ಕೋಸ್ಕರನೇ ಭಗವಂತ ಹೇಳೋದು ಭಗವದ್ಗೀತೆಯಲ್ಲಿ, ನೀವು ಹಿಂದೆ ಎಷ್ಟೇ ತಪ್ಪು ಮಾಡಿರಿ, ಆ ತಪ್ಪನ್ನು ಈಗ ಮಾಡಬಾರ್ದು, ಬಿಟ್ಟು ನಾನು ನೆನೆಯಕ್ಕೆ ಶುರುವಾಗಿರಿ, ಮತ್ತೆ ನೀವು ನಿಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ಕೊಂಡ್ಬಿಡ್ತೀರಾ. ಯಾಕೆ? ಅಲ್ಲಿ ಎಷ್ಟೇ ಪಾಪ ಮಾಡಲಿ, ಒಳ್ಳೇದು ಮಾಡಲಿ, ಆ ನಿಜವಾದ ಸ್ವರೂಪದಲ್ಲಿ ಏರುಪೇರಿಲ್ಲ. ಆದ್ದರಿಂದ ಅವನು ಪರಮಾತ್ಮನು ನಿಷ್ಪಕ್ಷಪಾತಿ. ಅವನು ಯಾರಿಗೆ, ಇವರಿಗೆ ಮೇಲೂ ಇವರಿಗೆ ಕೆಳಗೆ, ಹೊರಗಡೆ ಶರೀರದ ದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೆ, ಪರಮಾತ್ಮಂದು ಅಲ್ಲ. ಪರಮಾತ್ಮ ಹೇಳ್ತಾನೆ, ನೀವು ಮಾಡಿದ್ದಕ್ಕೆ ಶಿವ ಅಥವಾ ಈಶ್ವರ ಅವರವರು ಮಾಡಿದ್ದ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಅಷ್ಟೇ. ಚಿತ್ರಗುಪ್ತರು ಬರೀತಾರೆ ಅಷ್ಟೇ. ಆದ್ದರಿಂದ ಇಲ್ಲಿ ಪರಮಾತ್ಮಂದು ಏನು ಕೈವಾಡ ಇಲ್ಲ. ಆದ್ದರಿಂದ ಎಲ್ಲರೂ ಪರಮಾತ್ಮನ ಸ್ವರೂಪರೇ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲಿ ಸಿಗ್ತಾ ಇದೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಶರೀರಗಳಿಗೆ ಅಂತ ಉಂಟು ಎಂದರೆ ಎಂದಾದರೂ ಒಂದಿನ ಅವು ನಾಶವಾಗುತ್ತೆ ಅನ್ನೋದನ್ನು ನಾವು ಅಕ್ಸೆಪ್ಟ್ ಆ ಥರ ತಿಳ್ಕೋಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳ್ತಾರೆ, ಇಲ್ಲಿ ತುಂಬ ಇಂಪಾರ್ಟೆಂಟು. ಇಲ್ಲಿ ಈ ದೇಹಗಳು ಬರೀ ಹುಸಿ ತೋರಿಕೆವೆ, ಕನಸಿನ ದೇಹಗಳಂತೆಯೂ ಮಾಯಗಾರವನ್ನು ನಿರ್ಮಿಸಿದ ದೇಹಗಳಂತೆಯೂ ತೋರುವ ಕಾಲಕ್ಕೆ ನಿಜವಾಗಿರುವಂತೆ ಕಾಣುತ್ತವೆ. ಆದರೆ ಈ ಮಾಯೆಯ ದೇಹಗಳು ಅಂತ ಉಂಟು ಯಾವಾಗ ಅವು ನಿಜವಾಗಿಲ್ಲ, ಆತ್ಮನೇ ನಿಜವಾಗಿರುವವನು ಅಂತ ಎಂದು ಯಾವಾಗ ಅರಿತುಕೊಳ್ಳುವವೋ ಆ ಕೂಡಲೇ ದೇಹಗಳು ಎಂದೂ ಎಲ್ಲೆಲ್ಲಿಯೂ ಹೋಗುವುದೆಂದು ತಿಳಿಬಾರದು. ಇಲ್ಲಿ ಅರ್ಜುನನ ಪ್ರಶ್ನೆ, ನಾನು ಗುರುಗಳಾದ್ರ ಮತ್ತು ಅಜ್ಜನ್ನ ಕೊಂದರೆ ಸತ್ತೋಗ್ತಾರೆ, ಅವ್ರು ಕೊಂದರೆ ನಾನು ಸತ್ತೋಗ್ತೀನಿ ಅಂತ ಇಲ್ಲಿ ಇವನು ಬರೀ ದೇಹಗಳನ್ನ ಕುರಿತು ಚಿಂತನೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಈ ಶರೀರ ಸತ್ರು ಇನ್ನೊಂದು ಶರೀರ ಹುಟ್ಟು ಬರುತ್ತೆ ಅನ್ನೋದು ಒಂದು ಇದಿದೆ. ಆದರೆ ಪರಮಾತ್ಮ ಹೇಳ್ತಾ ಇರೋ ಈ ಶರೀರಗಳಿಗೆ ಅಂತ ಉಂಟು ಅಂತಂದರೆ ಇಷ್ಟೇನ ಅರ್ಥ, ಅಥವಾ ಇನ್ನೂ ಜಾಸ್ತಿ ಅರ್ಥ ನಾವು ಮಾಡ್ಕೋಬೇಕಾ ಅನ್ನೋದ್ರ ಪ್ರಶ್ನೆ. ಈಗ ನಾನು ಈ ಪ್ಯಾರ ಓದ್ತೀನಿ, ನಿಮಗೆ ಅರ್ಥ ಸಿಗುತ್ತೆ, ಉತ್ತರ ಹೇಳಬೇಕು ನೀವು. ಆದ್ದರಿಂದ ಭಗವಂತನ ಉಪದೇಶವು ಅದಲ್ಲ. ಮತ್ತೇನು? ಈ ದೇಹಗಳು ಬರೀ ಹುಸಿ ತೋರಿಕೆಯವೇ, ಕನಸಿನ ದೇಹಗಳಂತೆಯೋ, ಕನಸಿನಲ್ಲಿ ದೇಹಗಳು ಕಾಣುತ್ತಲ್ಲ ಹಾಗೆ, ಅಥವಾ ಮಾಯಗಾರನ್ನು ನಿರ್ಮಿಸಿದ ದೇಹಗಳಂತೆ ತೋರುವ ಕಾಲಕ್ಕೆ ನಿಜವಾಗಿರುವಂತೆ ಇರುತ್ತೆ, ಅದು ನಿಜವಾಗಿರೋಲ್ಲ. ಆದ್ದರಿಂದ ಈ ಮಾಯೆಯ ದೇಹಗಳಿಗೆ ಅಂತ ಉಂಟು
ಯಾವಾಗ ಅವು ನಿಜವಾಗಿಲ್ಲ, ಆತ್ಮನೇ ನಿಜವಾಗಿರುವವನು ಎಂದು ಯಾವಾಗ ಅರಿತುಕೊಳ್ಳುವವೋ ಆ ಕೂಡಲೇ ಆ ದೇಹಗಳು ಎಂದೂ ಎಲ್ಲೆಲ್ಲಿಯೂ ಹೋಗುವುದೆಂದು ತಿಳಿಯಬಾರದು ಅಂತ. ಯಾರು ಎಕ್ಸ್ಪ್ಲೈನ್ ಮಾಡ್ತೀರಾ ಇದರ ಅರ್ಥ? ಹಾಗಂದ್ರೆ ಅರ್ಥ ಏನು? ಕೃಷ್ಣ ಭಗವಂತನ ಅರ್ಥ ಈ ಶರೀರ ಸತ್ರೆ ಮತ್ತೆ ಹುಟ್ಟು ಬರಬಹುದು ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಆಳವಾಗಿರೋ ಅರ್ಥ ಇದೆ. ಏನದು? ಏನು ಗ್ರಹಿಸಿದ್ರಿ ಇದರಲ್ಲಿ ಯಾರಾದರೂ? ಆತ್ಮ ನಾಶ ಆಗೋದಿಲ್ಲ, ಶರೀರಕ್ಕೆ ಮತ್ತೆ ನಾಶ ಹಾವಲ್ಲ ಉಂಟು. ಅರ್ಥ. ಅದು ಕರೆಕ್ಟು. ಮತ್ತೆ ಇಲ್ಲಿ ಇಂಪಾರ್ಟೆಂಟು, ಆತ್ಮನಾಶ ಆಗೋಲ್ಲ, ಶರೀರ ಇರುತ್ತೆ ಮತ್ತೆ ಹುಟ್ಟು ಬರ್ತಾನೆ ಅಂತ ಆಯಿತು. ತಿರ್ಗಾ ಹುಟ್ಟು ಬರ್ತಾನೆ, ಪರಮಾತ್ಮಂದು ಅಷ್ಟೇನಾ ಇಲ್ಲಿ ಹೇಳ್ತಾ ಇರೋದು? ಹಾವಲ್ಲ ಹಗ್ಗ ಅನ್ನೋದು ವಿಚಾರ, ಸತ್ಯದ ವಿಚಾರ. ಇಲ್ಲಿ ಹಗ್ಗ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ರಿ. ಹಾವು ಎಂದಿತ್ತು ಮತ್ತೇನಾದರೂ ತೋರುತ್ತಾ? ಸಾಯಿಸ್ಬೇಕಾ, ಕೊಲ್ಲಿಸ್ಬೇಕಾ? ಇಲ್ಲ. ಇಲ್ಲ. ಹಾಗಂದ್ರೆ ಏನು? ಹಾವು ಎಂದೆಂದೂ ಇರಲಿಲ್ಲ ಅಲ್ವಾ? ನನಗೆ ಮಾತ್ರ ಅಲ್ಲ, ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ. ಕರೆಕ್ಟ್ ತಾನೆ? ಇಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಆತ್ಮನಿಗೆ ಸಾವಿಲ್ಲ, ಈ ಶರೀರಕ್ಕೆ ಸಾವಿದೆ, ಮತ್ತೆ ಹುಟ್ಟು ಬರ್ತೀಯ ಅಂತ ತಿರ್ಗಾ ಅನ್ಕೊಂತೀವಿ. ಇಲ್ಲಿ ಮೋಕ್ಷದ ವಿಚಾರ ಹೇಳ್ತಾ ಇದ್ದಾರೆ. ಈಗ ಅವನು ಮುಕ್ತನಾದ ಅಂತ ಇಟ್ಕೊಳ್ರಿ, ಆಗ ಹೇಗೆ ಅವನಿಗೆ ಅರ್ಥ ಆಗುತ್ತೆ? ಮುಕ್ತನಾಗ್ಬಿಟ್ಟ ಅಂತ ಇಟ್ಕೊಳ್ರಿ. ಇಲ್ಲಿ ಹಾಗೆ ಶರೀರ ಎಂದೆಂದಿಗೂ ಇಲ್ಲ ಅಂತ ಗೊತ್ತಾಗುತ್ತೆ. ಹಿಂದಿಲ್ಲ ಮುಂದಿಲ್ಲ, ಯಾವತ್ತಿಗೂ ಶರೀರಗಳು ನನಗಿಲ್ಲ ಅಂತ ಗೊತ್ತಾಗುತ್ತೆ. ಅವನೊಬ್ಬನಿಗೆಲ್ಲ ಯಾರಿಗೂ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಇಂಪಾರ್ಟೆಂಟು. ಚೆನ್ನಾಗಿ ಪಾಯಿಂಟ್ನ ಗ್ರಹಿಸಬೇಕು. ಇಲ್ಲಿ ಆತ್ಮನಿಗೆ ಸಾವಿಲ್ಲ, ಶರೀರ ಸಾಯುತ್ತೆ ಅಷ್ಟೇ ಅಲ್ಲ. ಹೊರಗಡೆ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಇಷ್ಟಂತೂ ಗೊತ್ತಾಗುತ್ತೆ. ಇದು ಒಂದು ಸ್ಟೆಪ್ಪು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಮುಕ್ತನಾದವನ ಅನುಭವ ಹೇಳ್ತಾ ಇದ್ದಾರೆ. ಹಗ್ಗ ಅಂತ ಗೊತ್ತಾದ ಮೇಲೆ ಹಾವು ಹಿಂದಿಲ್ಲ, ಈಗಿಲ್ಲ, ಮುಂದಿರೋದಿಲ್ಲ. ಹಿಂದೆ ಇದ್ದೇ ಇರಲಿಲ್ಲ. ಅಕಸ್ಮಾತ್ ನಾನು ತಪ್ಪಾಗಿ ಕತ್ಲೆಯಲ್ಲಿ ಹಾವು ಅಂತ ತಿಳ್ಕೊಂಡಾಗಲೂ ಹಾವಿಲ್ಲ. ಹೋಗ್ಲಿ, ಹಗ್ಗ ಅಂತ ತಿಳ್ಕೊಂಡ್ಮೇಲೆ ಮುಂದೆ ಎಲ್ಲಾದರೂ ಇರುತ್ತಾ ಅಥವಾ ಓಡಿಸ್ಬೇಕ ನಾನು? ಇಲ್ಲ. ಹೋಗ್ಲಿ, ನನಗೆ ಮಾತ್ರ ಅಲ್ಲಪ್ಪ, ಬೇರೆಯವ್ರಿಗೆ ಅದು ಹಾವಾಗಿರುತ್ತಾ? ಯಾರಿಗೂ ಹಾವಿಲ್ಲ. ಯಾಕೆಲ್ಲ ಹಾವು ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೋ ನಮಗೆ ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಂದಿಲ್ಲ, ಇಂದಿಲ್ಲ, ಮುಂದಿರೋದಿಲ್ಲ, ನನಗೆ ಮಾತ್ರ ಅಲ್ಲ, ಯಾರಿಗೂ ಇರೋದಿಲ್ಲ, ಈ ಅನುಭವ ಬರಬೇಕು. ಈಗಲೇ ಚಿಂತನೆ ಮಾಡಿದ್ರೆ ನಮ್ಗೆ ಈಗಲೇ ಇಲ್ಲ ಅಂತ ಅನಿಸ್ಬೇಕು. ಅದು ಇಂಪಾರ್ಟೆಂಟು. ಅದನ್ನು ಹೇಳಕ್ಕೆ ಬಂದಿದ್ದಾರೆ ಕೃಷ್ಣ ಭಗವಂತ. ಆದ್ದರಿಂದ ಮಾಯೆಯ ಅದಕ್ಕೋಸ್ಕರನೇ ಅವರು ಕನಸಿನ ದೃಷ್ಟಾಂತ ಕೊಟ್ಟಿದ್ದು. ಕನಸಿನಲ್ಲಿ ಆ ಶರೀರಗಳಿರುತ್ತೆ. ಎದ್ದಿದ ತಕ್ಷಣ ನಾನು ತೋರಿಸ್ರಿ ಸ್ವಲ್ಪ ಶರೀರಗಳು. ಸ್ವಾಮಿ, ಆ ಕನಸಿನ ಶರೀರಗಳು ತಿರ್ಗ ಮತ್ತೆ ಇನ್ನೊಂದ್ಸರಿ ಬರುತ್ತಾ? ಕನಸಿಂದ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಛೇ, ನಾನು ಕನಸು ಕಾಣ್ತಾ ಇದ್ದಾಗಲೂ ಸತ್ಯವಾಗಿರಲಿಲ್ಲ, ಅಂದ್ಕೊಂಡಿದ್ದೆ ಸತ್ಯ ಅಂತ. ಹೋಗ್ಲಿ, ಕನಸು ಕಾಣೋಕೆ ಮೊದಲು ಇತ್ತ? ಇಲ್ಲ. ಕನಸು ಕಾಣುವಾಗಿತ್ತ? ಇತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನೀನು ಅಂದ್ಕೊಂಡ್ಬಿಟ್ರೆ ಆಗ್ಬೇಕಲ್ಲ. ಎಚ್ಚರ ಆಗೋಯ್ತು. ಹೀಗೆ ತೋರಿಸು, ಎಥೋ ತಲೆ ಹಿಂಗೆ ಕೊಟ್ಕೊಂತ ಹೋಗ್ಲಿ, ಕನಸೆಲ್ಲ ಮುಗೀತಪ್ಪ. ಮುಂದಕ್ಕೆ ಅಕಸ್ಮಾತ್ ತಿರ್ಗಾ ಶರೀರಗಳು ಬಂದರೆ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಏನಂತಾನೆ? ನಿನ್ನ ತಲೆ ಸುಮ್ಮನೆ, ಕನಸೇ ಸುಳ್ಳು, ಇನ್ನು ಬರೋದೆಲ್ಲಿ ಬಂತು. ಹಾಗೆ ಎಚ್ಚರ ನೋಡೋಕ್ಕೆ ಬರುತ್ತಾ ನಿನಗೆ? ಹಂಗೆ ನೋಡಬೇಕು. ಈಗ ನಾನೇನು ಅಂದ್ಕೊಂಡಿದ್ದೀನಿ, ಹಿಂದಿತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ, ಮುಂದಕ್ಕೂ ಇರುತ್ತೆ, ಹಂಗೆ ಅಂದ್ಕೊಂಡಿದ್ದೀನಿ. ಇದೆಯಾ? ಹೀಗೆ ನೋಡೋಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅವಸ್ಥೆ ಒಳಗಡೆ ಇರೋದು ತಿಳ್ಕೊಳ್ಳಿ, ಬಿಡಿ. ಬ್ರಹ್ಮಜ್ಞಾನಿಗೆ ಮಾತ್ರ ಅಲ್ಲ, ನನಗೂ ಎಂದೆಂದೂ ಇಲ್ಲ.
ಸ್ವಾಮಿ ಇದು ವಿಚಾರ ಮಾಡಿ ತತ್ವದಲ್ಲಿ ನಿಂತು ಬಿಟ್ಟರೆ ಏನು ಕೇಳಬೇಕಾಗಿಲ್ಲ, ಅಥವಾ ಭಾವನೆ ಮಾಡಿಕೊಂಡ್ರೂ ಸಾಕು. ಭಾವನೆ ಮಾಡ್ಕೊಳ್ಳೋದು ಕೂಡ ಈ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮಗೆ ನೋಡ್ರಿ ಕನ್ವಿನ್ಸ್ ಆಗಿದೆ. ಈ ಭಾವನೆ ಬೇರೆ, ಆ ಭಾವನೆ ಬೇರೆ. ಆದ್ದರಿಂದ ಇಲ್ಲಿ 8, 9, 10ನೇ ಅಧ್ಯಾಯದಲ್ಲಿ ಭಾವನೆ ಹೇಳ್ತಾರಲ್ಲ, ಅದು ಆ ಥರ ಇಲ್ಲೂ ಮಾಡಿಕೊಂಡ್ರು ಒಳ್ಳೆಯದೇ. ಅವು ನಿಜವಾಗಿಲ್ಲ, ಆತ್ಮನೇ ಇರುವವನು ಅಂತ, ಹಗ್ಗವೇ ಇರೋದು ಎಂದೆಂದು ಅಂತ ಅರ್ಥದಲ್ಲಿ ಎಂದು ಯಾವಾಗ ಅರಿತುಕೊಳ್ಳುವವೋ ಆ ಕೂಡಲೇ ದೇಹಗಳು ಎಂದು ಎಲ್ಲಿಯೂ ಹೋಗುವುದೆಂದು ತಿಳಿಬಾರ್ದು. ದೇಹಗಳು ಮಾತ್ರ ಅಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಥ ಡಸನ್ ಈಗಲೇ ಇಲ್ಲಿ ಅವು ಇಲ್ಲ ಎಂದು ತತ್ವಜ್ಞಾನಿಗಳೇ ಅವ ನಿಜವು ಗೊತ್ತಾಗ್ಬಿಟ್ಟಿರುತ್ತೆ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಇದನ್ನು ಹಿಡ್ಕೊಂಡೇ ದ್ವೈತ ಗೌಡಪಾದರು ಕಾರಿಕೆ ಬರೆದಿರುವಂಥ ಆ 2ನೇ ಪ್ರಕರಣದಲ್ಲಿ ದ್ವೈತ ಮತ್ತು 3ನೇ ಪ್ರಕರಣದಲ್ಲಿ ಅದ್ವೈತ ಪ್ರಕರಣ ಬರೆದಿದ್ದಾರಲ್ವ, ಅಲ್ಲಿ ಅವ್ರು ಹೇಳ್ತಾರೆ, ಇವರು ಪ್ರಪಂಚ ಸತ್ಯ ಅಂತಾರಲ್ಲ, ಇದ್ರ ನಮ್ಗೆ ಯಾಕೆ ತೋರಲ್ಲ ಅಂತ. ಇವರು ಆತ್ಮ ಸತ್ಯ, ಆತ್ಮ ಇದ್ರೆ ನಮ್ಗೆ ಯಾಕೆ ತೋರಲ್ಲ ಅಂತ ನಾವು. ಹೇಗೆ ಹಗ್ಗ ಕಂಡಿರುವವನಿಗೆ ಅವನು ಹಾವು ಸತ್ಯ ಅಂತಾನೆ, ಹಾವು ಎಲ್ರಿ ಇದೆ ಅಂತ ಅವನು, ಯಾರೋ ಹಗ್ಗ ಕಂಡಿರೋನು, ಹಗ್ಗ ಕಾಣದೇ ಇರೋನು ಅವನೇನೋ ಹಗ್ಗ ಅಂತ ಬಡ್ಕೊತಾನ್ರಿ, ದೇವರು ಅಂತ ಬಡ್ಕೊತಾನೆ, ಎಲ್ರಿ ಇದ್ದಾನೆ, ಹಾವೇ ಕಾಣ್ತಾ ಇದೆ ಅಂತ ಇವನು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅಲ್ಲಿರೋದೇ ಒಂದು, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ. ಹೆಡ್ಡಿಂಗ್ ಇದೆ, ಬಟ್ ನಾವು ಅರ್ಥ ಹೇಗೆ ಮಾಡ್ಕೋಬೇಕು, ಹೇಗೆ ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು, ಆಗ ನಮಗೆ ವಸ್ತುಗಳಲ್ಲಿ ವೈರಾಗ್ಯ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಮುಕ್ತರಾದ ಮೇಲಲ್ಲ, ಮುಕ್ತರಾಗಕ್ಕೆ ಮೊದಲೇ ಪ್ರಪಂಚ ಸತ್ಯ ಅಲ್ಲ. ಮತ್ತು ಇಂಥದನ್ನು ಹಿಡ್ಕೊಂಡು ನಾನು ಹೆಂಡತಿ ಮಕ್ಕಳು ಅದು ಸತ್ಯ ಅಂತ ಕೂತಿರ್ತೀನಲ್ಲ, ಎಂಥ ದಡ್ಡ. ಆದ್ದರಿಂದ ಈಗಲೇ ಇಲ್ಲಿ ಅವು ಇಲ್ಲ ಅಂತ ತತ್ವಜ್ಞಾನಿಗಳಿಗೆ ಅವು ನಿಜವೂ ಗೊತ್ತಾಗಿಬಿಟ್ಟಿರುವುದರಿಂದ ಅವನ ದೃಷ್ಟಿಯಿಂದ ನೋಡಿದ್ರೆ ಕೂಡಲೇ ಅವು ಕೊನೆ ಕಾಣಬಹುದು. ನಿಮ್ಗೆ ಆತ್ಮ ಗೊತ್ತಾಗಿದ ತಕ್ಷಣ ಅವನಿಗೆ ಇಮ್ಮಿಡಿಯೇಟ್ ಎಫೆಕ್ಟ್. ನೀವು ಅಲ್ಲಿವರೆಗೂ ಕಾಣ್ಕೋಬೇಡ್ರಿ. ಈಗಲೇ ಸರಿಯಾಗಿ ಸ್ವಲ್ಪ ಸಾಧನೆ ಮಾಡಿ ಇವುಗಳನ್ನ ಚೆನ್ನಾಗಿ ಪರಮಾರ್ಥ ಚಿಂತಾಮಣಿ ಇಂಥವನ್ನೆಲ್ಲ ಮೆಲುಕು ಹಾಕಿದ್ರೆ ಈಗಲೇ ನಿಮಗೆಲ್ಲ ಆಗ ಅನ್ಸಕ್ಕೆ ಶುರುವಾಗುತ್ತೆ. ಹೀಗೆ ಆದರೆ ಈಗಲೇ ಇರಲಿವೆ ನಮ್ಗೆ ನಿಶ್ಚಯವಾಗಿ ಬಿಡುವುದು. ಅವು ತೋರುವುದು ಇಲ್ಲವಾಗಬೇಕಾದ್ದೇನಿಲ್ಲ. ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ಕ್ಲೋಸ್ ಮಾಡ್ತೀನಿ ಇಲ್ಲಿಗೆ. ಅವು ತೋರ್ಬಾರ್ದು ಅಂತೇನಿಲ್ಲ. ಮತ್ತೆ ಶರೀರ ತೋರ್ತಾ ಇರ್ತೈತೆ, ಆದ್ರೆ ಅವನಿಗೆ ಶರೀರದಲ್ಲಿ ನಾನು ನಂದು ಅನ್ನೊಂದು ಇರಲ್ಲ. ಆತ್ಮಸ್ವರೂಪ ಕಂಡ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ನಿಜವಾಗ್ಲೂ ಶರೀರಗಳು ತೋರ್ತಾ ಇದ್ರು ಅದರಲ್ಲಿ ಅಟ್ಯಾಚ್ಮೆಂಟ್ ಇರಲ್ಲ, ತಾಜಾತ್ಮ ಇರಲ್ಲ. ಈಗ ಮುಕ್ತನಾಗ್ತಾನೆ ಅಂತ ಇಟ್ಕೊಳ್ರಿ, ಇಮಿಡಿಯೇಟ್ ಆಗಿ ಸತ್ತೋಗ್ಬೇಕು ಅವನ? ಇಲ್ಲ, ಸಾಯ್ಬೇಕಾಗಿಲ್ಲ. ಶರೀರಗಳು ಮಧ್ಯದಂಗೆ ಇರುತ್ತೆ. ಮೋಕ್ಷ ಅನ್ನೋದೇನು ರೋಗನ ಸ್ವಾಮಿ? ನಮ್ಮ ಕುಲಕರ್ಣಿ ಸ್ವಾಮಿಗಳು ಚೆನ್ನಾಗಿ ಆಸನೆ ಮಾಡ್ತಾರೆ. ಮೋಕ್ಷ ಅಂದ್ರೆ ಏನ್ರಿ? ಅದೊಂದು ರೋಗನ? ಮೋಕ್ಷ ಕಂಡಿದ ತಕ್ಷಣ ಸತ್ತೋಗ್ಬೇಕು. ಇನ್ನು ಕೆಲವರು ಹೇಳೋರು ಇದ್ದಾರೆ, ಮುಕ್ತನಾಗಿದ್ದ ತಕ್ಷಣ ಅವ್ನು ಸಾಯ್ಬೇಕು, ಇದಿದ್ರೆ ಮೋಕ್ಷ ಆಗಲ್ಲ. ಯಾಕೆ? ಶರೀರ ಇರುತ್ತೆ, ಪ್ರಾರಬ್ಧ ಕರ್ಮ ಇರುತ್ತೆ, ಮತ್ತೆಲ್ಲಿ ಮುಕ್ತನಾಗ್ತಾನೆ? ಎಲ್ಲಾದರೂ ಹೊಂದುತ್ತ ಸ್ವಾಮಿ. ಹಗ್ಗ ಕಂಡಿದ್ದಾನೆ ಸ್ವಾಮಿ, ಇನ್ನೂ ಅವನಿಗೆ ಹಗ್ಗ ಅಂತ ಗೊತ್ತಾಗಿಲ್ಲ. ಅದರಿಂದ ಹಾವು ಇನ್ನೊಂದು ಸ್ವಲ್ಪ ಇದೆ. ಯಾವಾಗ ಗೊತ್ತಾಗಿದೆ? ಪೂರ್ತಿ. ಯಾವಾಗ ಪೂರ್ತಿ ಆಗೋದು? ಪ್ರಾರಬ್ಧ ಕರ್ಮ ಕಳೆದಾಗ ಅವನು ಪೂರ್ತಿ ಆಗುತ್ತಂತೆ. ಅದಕ್ಕೆ ಏನಾದರೂ ಹೊಂದುತ್ತಾ ಎಕ್ಸಾಂಪಲ್ ನೋಡ್ರಿ, ಹಿಂಗೆ ಮೆಲ್ಕಾಕ್ಬೇಕು. ಆದ್ದರಿಂದ ಸ್ವಲ್ಪ ಜ್ಞಾನ ಸ್ವಲ್ಪ ಆಯಿತು, ಇನ್ನು ಸ್ವಲ್ಪ ಆಗಬೇಕು, ಇದೆಲ್ಲ ಬರೀ ತಪ್ಪು. ಜ್ಞಾನ ಅಂತಂದ್ರೆ ಅಲ್ಲಿ ಇಮಿಡಿಯೇಟ್ ವಸ್ತುತಂತ್ರ ಸಾಧನೆ ಇದು. ಅದಕ್ಕೋಸ್ಕರ ಕರ್ತೃತಂತ್ರ ಅಲ್ಲ. ಮಾಡ್ಬೋದು, ಬಿಡ್ಬೋದು, ಆಮೇಲೆ ಮಾಡ್ಬೋದು, ಬೇರೆ ರೀತಿ ಮಾಡ್ಬೋದು, ಮಾಡ್ದೇನೂ ಬಿಡ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಅದಲ್ಲ ಇದು ವಸ್ತುತಂತ್ರ. ಆದ್ದರಿಂದ ಅದು ಇಲ್ದಂಗೆ ಆಗಬೇಕಾಗಿಲ್ಲ. ಅದಕ್ಕೋಸ್ಕರನೇ ಕೆಲವರು ಪ್ರಪಂಚ ಪ್ರವಿಳಯ ಮಾಡ್ಕೋಬೇಕು, ಮೋಕ್ಷ ಆಗಬೇಕು ಅಂದ್ರೆ ಅವ್ನು ಸಾಯ್ಬೇಕು, ಇಲ್ಲದ್ರೆ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ಹಿಂಗೆಲ್ಲ ಹೇಳಿ ಗಬ್ಬು ಸಗಣಿ ಹಚ್ಚಿಟ್ಬಿಟ್ಟಿದ್ದಾರೆ. ನಮಗೆ ಗೊತ್ತಾಗುತ್ತಿತ್ತು ಯಾಕೆ ಅವ್ರು ತಪ್ಪು ತಿಳ್ಕೊಂಡ್ರು ಅಂದರೆ ಅವ್ರ ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿಯಲಿಲ್ಲ, ಅವ್ರಿಗಂಥ ಗುರುಗಳು ಸಿಗಲಿಲ್ಲ ಅಷ್ಟೇ. ಆದ್ದರಿಂದ ಮುಕ್ತನಾದ ಮೇಲೂ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಬದುಕಿರ್ಲಿಲ್ವಾ? ಅವ್ರಿಗೆ ಶರೀರ ಇರಲಿಲ್ವಾ? ಅವರು ಊಟ ಗೀಟ ಮಾಡ್ತಾ ಇರಲಿಲ್ವಾ? ವ್ಯವಹಾರ ಮಾಡ್ತಾ ಇರಲಿಲ್ವಾ? ಜನಕ ಮಹಾರಾಜ ರಾಜ್ಯವನ್ನು ನಡೆಸ್ತಾ ಇದ್ದ. ಅದೇ ರೀತಿ ಶೂದ್ರನಾಗಿರೋ ವಿದುರ ಅವನು ರಾಜ್ಯದಲ್ಲಿ ಇದ್ದ.
ಅವನು ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡಿರ್ಲಿಲ್ವಾ? ಇದ್ದ. ಹಾಗೆ ಎಲ್ಲರೂ ಅವರೆಲ್ಲ ಹೇಗಿರ್ತಾರೋ ಹಾಗೆ ಇರ್ತಾರೆ. ಮತ್ತು ವ್ಯತ್ಯಾಸ ಏನು? ಈಗ ಮುಕ್ತನಾದವನು ಇರ್ತಾನೆ, ಇವರು ಇದ್ದಾರೆ, ಮತ್ತು ಇವ್ರಿಗೂ ಶರೀರ ಇದೆ, ಇವ್ರಿಗೂ ಪ್ರಪಂಚ ಇದೆ, ಅವಸ್ಥೆಗಳು ಹಾಗಾಗಿ ಇದೆ, ಪ್ರಪಂಚ ಎಲ್ಲ ಇದೆ. ಮತ್ತು ವ್ಯತ್ಯಾಸ ಏನು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮುಕ್ತನಾದವ್ರಿಗೂ ಆಗದೆ ಇರೋವ್ರಿಗೂ ಅವ್ರಿಗೂ ಶರೀರ ಇದೆ, ಇವ್ರಿಗೂ ಶರೀರ ಇದೆ, ವ್ಯತ್ಯಾಸ ಏನು? ಅಟ್ಯಾಚ್ಮೆಂಟ್ ಇಲ್ಲ ಸರ್ ಅವ್ರಿಗೆ. ಅವರಿಗೆ ಕರ್ತೃತ್ವ ಭೋಕ್ತೃತ್ವ ಬಿದ್ದೋಗ್ಬಿಟ್ಟಿದೆ ಅಲ್ಲ, ಮತ್ತೆ ಅಂದಿಲ್ಲ ಇಂದಿಲ್ಲ ಮುಂದಿಲ್ಲ. ಒಂದು ಎರಡನೇದು, ಕರ್ತೃತ್ವ ಭೋಕ್ತೃತ್ವ ಯಾವಾಗ ಇಲ್ವೋ ಅವ್ರಿಗೆ ಏನು ಕ್ರಿಯೆನೂ ಮಾಡಬೇಕಾಗಿಲ್ಲ, ಕ್ರಿಯೆ ಮಾಡೋದಿಲ್ಲ. ಕ್ರಿಯೆ ಮಾಡೋದು ಯಾಕೆ? ಅನುಭವಿಸೋದಕ್ಕೆ. ಅವ್ರಿಗೆ ಆನಂದ ಸಿಕ್ಕಿದ ಮೇಲೆ ಇನ್ನೇನು ಅನುಭವಿಸ್ಬೇಕು, ಏನು ಕ್ರಿಯೆ ಮಾಡಬೇಕು? ಅವರೇ ಆನಂದ ಸ್ವರೂಪ. ಆದ್ದರಿಂದ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವವೂ ಇಲ್ಲ, ನಾನು ಅನ್ನೋದಿಲ್ಲ. ಅಲ್ಲಿಗೆ ನಾನೂ ಇಲ್ಲ, ನನ್ನದೂ ಇಲ್ಲ. ಅದಾದ ಮೇಲೆ ಯಾವಾಗಿಲ್ವೋ ಮತ್ತೆ ಇನ್ನು ಈ ಅಂತಃಕರಣ ಇಲ್ಲವೋ, ಅಂತಃಕರಣದಲ್ಲಿ ಇರೋ ಅಂಥ ಅರಿಷಡ್ ವರ್ಗಗಳು ಇರುತ್ತಾ? ಇಲ್ಲ ಸರ್, ಇರಲ್ಲ. ಅರಿಷಡ್ ವರ್ಗಗಳು ಏನಾಗಬೇಕು? ಮೊದಲು ಇತ್ತು, ಆಮೇಲೆ ಮುಕ್ತನಾದ ಮೇಲೆ ಹೋಯಿತು. ಕರೆಕ್ಟ್ ಅಲ್ವಾ? ಇಲ್ಲ ಸರ್, ಎಂದೆಂದಿಗೂ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಹಿಡ್ಕೋಬೇಕು, ಈ ಪಾಯಿಂಟ್ಗಳು ಹಿಡ್ಕೋಬೇಕು. ನೋಡ್ರಿ ವ್ಯತ್ಯಾಸ ನೋಡ್ರಿ. ಮುಕ್ತನಾದವನಿಗೂ ಆಗದೆ ಇರೋವನಿಗೂ. ಕೆಲವರೆಲ್ಲ ನಾನು ಮುಕ್ತನಾಗಿದ್ದೇನೆ ಅಂತಾರಲ್ಲ, ಕೇಳ್ರಿ, ಆನ್ಸರ್ ಕೊಟ್ಬಿಡ್ಲಿ. ಅವ್ರೇನು ಹೇಳ್ತಾರೆ ಗೊತ್ತಾ? ಮೊದಲು ಇತ್ತು, ಅಹಂಕಾರ ಇತ್ತು, ಈ ಅರಿಷಡ್ ವರ್ಗಗಳಿತ್ತು, ಕರ್ತೃತ್ವ ಇತ್ತು, ಭೋಕ್ತೃತ್ವ ಇತ್ತು. ಮುಕ್ತನಾದ ಮೇಲೆ ಹೋಯ್ತು. ಹಗ್ಗ ಕಂಡ ಮೇಲೆ ಹಾವಿತ್ತು ಸ್ವಾಮಿ, ಓಡೋಯ್ತು, ಕೋಲ್ ತಗೊಂಡು ಕೊಂದೆ. ಹೇಳ್ರಿ ನೋಡೋಣ. ನೀವು ಅವ್ರು ಮುಕ್ತರಾಗಿದ್ದಾರೆ ಅಲ್ವೇ? ಪ್ರಶ್ನೆ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಬರೀ ನಾವು ಈ ಶಾಸ್ತ್ರ ಸರಿಯಾಗಿ ತಿಳ್ಕೊಂಡಿದ್ದವ್ರಿಗೆ ಇವರು ಚಾಪೆ ಕೆಳಗೆ ತೋರಿದ್ರೆ ಅವ್ರಿಗೆ ರಂಗೋಲೆ ಕೆಳಗೆ ತೋರಕ್ಕೆ ಬರಲ್ವೇನು? ಆದ್ದರಿಂದ ಮೋಕ್ಷ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಷ್ಟು ವ್ಯತ್ಯಾಸಗಳಿದೆ. ಅಂದಿಲ್ಲ ಇಂದಿಲ್ಲ ಮುಂದಿಲ್ಲ, ಯಾವುದು ಕಾಮಕ್ರೋಧಗಳಿಲ್ಲ. ಹೋಗ್ಲಿ, ದೈವಿ ಗುಣಗಳಿದೆಯಾ? ಪ್ರಶ್ನೆ ಕೇಳ್ತೀನಿ. ದೈವಿ ಗುಣಗಳು ಎಲ್ಲ ಮೀರಿರೋದು ಸರ್ ಆತ್ಮಸ್ವರೂಪ. ಆದರೆ ಬ್ರಹ್ಮಜ್ಞಾನಿ ಹೇಗೆ ನಡ್ಕೊತಾನೆ? ಬ್ರಹ್ಮಜ್ಞಾನಿ ಸಾಧನೆಯಲ್ಲಿ ಇದ್ದಾಗೆ ಅವ್ನು ಸತ್ವಗುಣದಲ್ಲಿ ಇರ್ತಾನೆ ಅಂತದ್ದು. ಅವ್ನು ಎಲ್ಲಾದ್ರೂ ಕೆಟ್ಟದಾಗ ನಡ್ಕೊಂತಾನ? ಸಾಧ್ಯನೇ ಇಲ್ಲ ಸರ್. ಆದ್ದರಿಂದ ಅವನು ರಾತ್ರಿ 12 ಗಂಟೆಯಲ್ಲೇ ಬಾವಿಗೆ ಬೀಳದೇ ಇರೋವನು ಬೆಳಿಗ್ಗೆ 12 ಗಂಟೆ ಮಧ್ಯಾಹ್ನದಲ್ಲಿ ಹೋಗಿದ್ದೆ ಬಾವಿಗೆ ಬೀಳ್ತಾನ ಸ್ವಾಮಿ? ಅವನ ಹಿತ್ತಲಲ್ಲಿ ಬಾವಿ ಇದೆ, ರಾತ್ರಿ ಹೊತ್ತೇ ಬೀಳಲ್ಲ. ಅಂದರೆ ಸಾಧನೆ ಮಾಡೋ ಸಮಯದಲ್ಲೇ ಅವನು ಸ್ವೇಚ್ಛಾ ಪ್ರವೃತ್ತಿ ಮಾಡದೇ ಇರೋವನು ಮುಕ್ತನಾದ ಮೇಲೆ ಹೇಗೆ ಸಿಕ್ಕಿದ್ರೆ ಹಾಗೆ ನಡ್ಕೊತಾನ ಸ್ವಾಮಿ. ನಡ್ಕೊಂಡ್ರೆ ಅವನ ಜ್ಞಾನಿ ಅಂತ ಕರೀತಾರೆ ಸ್ವಾಮಿ. ಆದ್ದರಿಂದ ಅವನಲ್ಲಿ ಈ ಗುಣಗಳು, ಒಳ್ಳೆ ಗುಣಗಳಿರುತ್ತಲ್ಲ, ಕೆಟ್ಟ ಗುಣಗಳು ಎಂದೆಂದು ಅವನಿಗಿರುತ್ತೆ, ಅವನಿಗೂ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಂತ ಅನ್ನೋದು ವ್ಯವಹಾರದ ದೃಷ್ಟಿಯಿಂದ. ಆದರೆ ಆತ್ಮ ಅಂತ ಅವನು ಕಂಡುಕೊಂಡಾಗ ಅಂದಿಲ್ಲ ಇಂದಿಲ್ಲ ಮುಂದಿಲ್ಲ ಹೋಗ್ಬಿಡುತ್ತೆ. ಅವನ ಅಂತಃಕರಣ ಶುದ್ಧಿಯಾಗಿರೋದರಿಂದ ಅವನಿಗೆ ಈ ದೈವಿ ಗುಣಗಳು ಇವೆಲ್ಲವೂ ಕೂಡ ಸಹಜ, ನೈಸರ್ಗಿಕ ಆಗ್ಬಿಡುತ್ತೆ ಇವಾಗ. ಆಮೇಲೆ ಹೆಂಗಿರ್ತಾನವನು? ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್, ಕಂಟಿನ್ಯೂಸ್ ಲವ್. ಯಾರನ್ನು ನೋಡೋದು ಎಲ್ಲರಲ್ಲೂ ನಾನೇ ಅಂತ ಗುರುತಿಸ್ಕೊತಾನೆ. ಇಷ್ಟು ಸಾಕಿ ಬಂತು. ಆದ್ದರಿಂದ ಇಲ್ಲಿ ಇನ್ನೂ ಪೂರ್ತಿ ಮುಗ್ದಿಲ್ಲ. ನಾಳೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.